ಹಲೋ ಸ್ಟೂಡೆಂಟ್ಸ್, ನಮಸ್ಕಾರ ಎಲ್ರಿಗೂ. ನಾವಿವತ್ತು ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ ಕಂಟಿನ್ಯೂಷನ್ ಮಾಡ್ತಾ ಹೋಗೋಣ. ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ನೆನಪಿರ್ಬೋದು, ನಾನು ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ ಶುರು ಮಾಡಿ ಬೇಸಿಕ್ಸ್ ಆಫ್ ಸೀಕ್ವೆನ್ಸ್ ಹೇಳಿದ್ದೆ, ಬೇಸಿಕ್ಸ್ ಆಫ್ ಸೀರೀಸ್ ಹೇಳಿದ್ದೆ. ಅದಾದಮೇಲೆ ನಾನು ನಿಮಗೆ GP ಇಂಟ್ರೊಡ್ಯೂಸ್ ಮಾಡಿದ್ದೆ, ಜೊಮೆಟ್ರಿಕ್ ಪ್ರೋಗ್ರೆಷನ್. ಸೊ ನಿಮಗೆ ಗೊತ್ತಾಯಿತು ಜೊಮೆಟ್ರಿಕ್ ಪ್ರೋಗ್ರೆಷನ್ ಡಿಪೆಂಡ್ ಆಗಿರೋದು ಕಾಮನ್ ರೇಷಿಯೋ ಮೇಲೆ. ಯಾಕಂದರೆ ನಿಮಗೆ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಕಲಿಬೇಕಾದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಡಿಪೆಂಡ್ ಆಗಿದ್ದು ಕಾಮನ್ ಡಿಫರೆನ್ಸ್ ಮೇಲೆ, ಆ್ಯಂಡ್ ಜೊಮೆಟ್ರಿಕ್ ಪ್ರೋಗ್ರೆಷನ್ ಡಿಪೆಂಡ್ ಆಗಿರೋದು ಕಾಮನ್ ರೇಷಿಯೋ ಮೇಲೆ. ಆ್ಯಂಡ್ you came to know what is the nth term of a geometric progression, how to find the sum of the n terms in geometric progression. ಇಷ್ಟು ಕೂಡ ಕಲ್ತಿದ್ರಿ, ಹೌದಲ್ಲ? ಸೊ ಲೆಟ್ ಮಿ ರೀಕಾಲ್ ಆಲ್ ದೋಸ್ ಥಿಂಗ್ಸ್ ಅ ಬಿಟ್ ಸ್ಟೂಡೆಂಟ್ಸ್. ಸೊ ನಾವು ಹಿಯರ್ ನಿಮಗೆ ನೆನಪಿರ್ಬೋದು, ನಾವು geometric progressions. So when I started with geometric progression here, yes, when I started with geometric progression, so GP. So geometric progression is also called as GP. So geometric progressions bandaga, so coming to geometric progressions, so this is also called as GP. Okay, so geometric progressions anta karitivi. So hagadre ee geometric progressions alli ಏನೆಲ್ಲ ಕಲ್ತಿದ್ರಿ ನೀವು, what all you learned students. So you learned about to find the nth term. Okay, so to find the nth term, so we denote it by an ಇಂದ ಡಿನೋಟ್ ಮಾಡ್ತೀವಿ. and what is the nth term students here? Formula ar power n minus 1, ಹೌದಲ್ಲ? ಸೊ ಹೇಗೆ ನೀವು ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಅಲ್ಲಿ a plus n minus 1 into d ಅಂತ ಯೂಸ್ ಮಾಡ್ತೀರಾ, ಅದೇ ರೀತಿ ಇದರಲ್ಲಿ a into r power n minus 1, where r is the common ratio and a is the first term. ಓಕೆ, ಸೊ ಹಾಗಾದ್ರೆ ನೆಕ್ಸ್ಟ್ ಏನ್ ಬರುತ್ತೆ ಇದರಲ್ಲಿ? sum of n terms of a GP. So sum of n terms of a GP is denoted by Sn, and this is given in two ways students. First case is if r is less than 1, and the second case is if r is greater than 1. So r less than 1 idaga we use a into 1 minus r power n divided by 1 minus r, and here we use a into r power n minus 1 divided by r minus 1. ಹೌದಲ್ಲ? ಸೊ ದೀಸ್ ವೇರ್ ದ ಟೂ ಫಾರ್ಮುಲೆ ವಿಚ್ ಯು ಲರ್ನ್ ಇನ್ ಸಮ್ ಆಫ್ ದ n ಟರ್ಮ್ಸ್. ಹಾಗಾದ್ರೆ ಈ ಫಾರ್ಮುಲಾನ r ಗ್ರೇಟರ್ ದೆನ್ 1 ಇಂದ ಯೂಸ್ ಮಾಡೋಕ್ಕಾಗಲ್ವಾ? ಖಂಡಿತ ಯೂಸ್ ಮಾಡ್ಬೋದು. ವೈ ವಿ ಡೂ ಲೈಕ್ ದಿಸ್? ಬಿಕಾಸ್ ಸ್ಟೂಡೆಂಟ್ಸ್ ಇದರಲ್ಲಿ ಇಷ್ಟನೇ ಕೇಸ್ ನನಗೆ ನೆಗೆಟಿವ್ ವ್ಯಾಲ್ಯೂಸ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ರೀತಿ ಮಾಡ್ತೀವಿ ಅಷ್ಟೇ. ಓನ್ಲಿ ಟು ಅವಾಯ್ಡ್ ದ ನೆಗೆಟಿವ್ ವ್ಯಾಲ್ಯೂಸ್ ವಿ ಡೂ ಲೈಕ್ ದಿಸ್, ನಾಟ್ ಫಾರ್ ಎನಿ ಅದರ್ ರೀಸನ್ಸ್. ಅರ್ಥ ಆಗ್ತಿದ್ಯಾ? ಸೊ ಹಾಗಾದ್ರೆ ನಮಗೆ nth ಟರ್ಮ್ ಫೈಂಡ್ ಔಟ್ ಮಾಡಿದ್ವಿ, ಸಮ್ ಆಫ್ n ಟರ್ಮ್ಸ್ ಫೈಂಡ್ ಔಟ್ ಮಾಡಿದ್ವಿ, ಅಂಡ್ ಐ ಹೋಪ್ ನೀವೆಲ್ಲ DPP ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ DPP ಪ್ರಾಬ್ಲಮ್ಸ್ ಮಾಡಲಿಲ್ಲ ಅಂತಂದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಬಿಕಾಸ್ ರಿಮೆಂಬರ್ ಸ್ಟೂಡೆಂಟ್ಸ್, ನೀವು ಫಿಸಿಕ್ಸ್ ವಾಲ ಮೇಲೆ ಡಿಪೆಂಡ್ ಆಗಿರೋದು ಜಸ್ಟ್ ಬೋರ್ಡ್ ಎಕ್ಸಾಮ್ಸ್ಗೋಸ್ಕರ ಅಲ್ಲ, ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇದನ್ನ ಮರಿಬೇಡಿ, ಯಾಕಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ವೈಲ್ ಗೇನಿಂಗ್ ದ ಸೀಟ್ ಇನ್ ದ ಇನ್ಸ್ಟಿಟ್ಯೂಟ್ಸ್, ಹೌದಲ್ಲ? ಸೊ ನಿಮಗೆ ಸ್ಟೂಡೆಂಟ್ಸ್ ಎಕ್ಸಾಮ್ಸ್, ಬೋರ್ಡ್ ಎಕ್ಸಾಮ್ಸ್ ಎಷ್ಟು ಮುಖ್ಯ ಆಗುತ್ತೋ ಅದಕ್ಕಿಂತ ಜಾಸ್ತಿ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮುಖ್ಯ ಆಗಬೇಕು. ಯಾಕಂದ್ರೆ ಯೂಶ್ವಲಿ ಕಾಲೇಜಸ್ ಅಲ್ಲಿ ಇತ್ತೀಚೆಗೆ ಸ್ವಲ್ಪ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಫೋಕಸ್ ಮಾಡ್ತಿದ್ದಾರೆ, ಬಟ್ ಮೇನ್ಲಿ ಇಟ್ ವಿಲ್ ಬಿ ಫೋಕಸ್ಡ್ ಆನ್ ಬೋರ್ಡ್ ಎಕ್ಸಾಮ್ಸ್. ಸೊ ಅದರಿಂದ ನೀವು ಸ್ವಲ್ಪ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕಡೆಗೆ ಗಮನ ಕೊಡಬೇಕು. ಹಾಗಾದ್ರೆ ಇದರಲ್ಲಿ ನಿಮಗೆ nth ಟರ್ಮ್ ಫೈಂಡ್ ಔಟ್ ಮಾಡೋದು ಗೊತ್ತಾಯ್ತು, ಸಮ್ ಆಫ್ n ಟರ್ಮ್ಸ್ ಫೈಂಡ್ ಔಟ್ ಮಾಡೋದು ಗೊತ್ತಾಯ್ತು. ಹಾಗಾದ್ರೆ ಇನ್ನೇನು ತಿಳ್ಕೊಬೇಕು ಸ್ಟೂಡೆಂಟ್ಸ್ ಈಗ? ವಾಟ್ ಆಲ್ ಯು ನೀಡ್ ಟು ನೋ. ಸೊ ಪ್ರಾಬ್ಲಮ್ಸ್ ಮಾಡೋದು ನನ್ನ ಲಾಸ್ಟ್ ಕ್ಲಾಸಲ್ಲಿ ಮಾಡ್ತಾ ಇದ್ರಿ ಪ್ರಾಬ್ಲಮ್ಸ್ಗಳು, ಹೌದಲ್ಲ? ಸೊ ಈಗ ನನಗೆ ಇನ್ನೊಂದು ಕಾನ್ಸೆಪ್ಟ್ ಬೇಕಾಗಿದೆ, ದಟ್ ಈಸ್ ನಥಿಂಗ್ ಬಟ್ ದ ಜೊಮೆಟ್ರಿಕ್ ಮೀನ್. ನೆನಪಿರ್ಬೋದು ನಿಮ್ಗಲ್ವಾ ಅರ್ಥಮೆಟಿಕ್ ಮೀನ್? ಅರ್ಥಮೆಟಿಕ್ ಮೀನ್ ಏನು? ಅರ್ಥಮೆಟಿಕ್ ಮೀನ್ ಆಫ್ ಎನಿ ಟೂ ನಂಬರ್ಸ್ a and b is nothing but a plus b by 2. ನೆನಪಿದ್ಯಾ? ರೈಟ್. ಅರ್ಥಮೆಟಿಕ್ ಮೀನ್ ಆಫ್ ಎನಿ ಟೂ ನಂಬರ್ಸ್ ಇಸ್ ನಥಿಂಗ್ ಬಟ್ a plus b by 2. ಸೊ ಇದನ್ನ ಕಲ್ತಿದ್ರಿ. ಅದೇ ರೀತಿ ಈಗ ಸ್ಟೂಡೆಂಟ್ಸ್ ನೀವು ಜೊಮೆಟ್ರಿಕ್ ಮೀನ್ ಬಗ್ಗೆ ಕಲಿತೀರಾ, ಓಕೆನಾ? ಸೊ ನಾವು ಅಂಡ್ ಹಿಯರ್ ರಿಮೆಂಬರ್, ಸೊ ಜೊಮೆಟ್ರಿಕ್ ಮೀನ್ ಕಲಿಬೇಕಾದ್ರೆ ಒಂದು ವಿಷಯ ನೆನಪಿರಬೇಕು, ಬೋತ್ a and b ಶುಡ್ ಬಿ ಪಾಸಿಟಿವ್ ನಂಬರ್ಸ್. ಸೊ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇದ್ದು ಅದಕ್ಕೆ ಜೊಮೆಟ್ರಿಕ್ ಮೀನ್ ಫೈಂಡ್ ಔಟ್ ಮಾಡಕ್ಕೆ ಸಾಧ್ಯ ಇಲ್ಲ. ಬೋತ್ a and b ಶುಡ್ ಬಿ ಪಾಸಿಟಿವ್ ನಂಬರ್ಸ್. ಓಕೆ, ಸೊ ಇದರಲ್ಲಿ ಮೇನ್ ಕಂಡೀಷನ್ ಅದಾಗತ್ತೆ. ಸೊ ಜೊಮೆಟ್ರಿಕ್ ಮೀನ್ ಸ್ಟೂಡೆಂಟ್ಸ್, ಕಮಿಂಗ್ ಟು ಜೊಮೆಟ್ರಿಕ್ ಮೀನ್ GM, that is GM. Okay, so if a and b are any two positive numbers, if small a and small b are any two positive numbers, then geometric mean of a and b, denoted by G, capital G is given by
is given by g equals to students root of ab. ಹೇಗೆ ಬರೀತೀವಿ ಅದನ್ನ? g equals to root of ab. ಹೇಗೆ ಬರುತ್ತಿದು? how do we get this value? Simple, very simple students. ನಮಗೆ ಗೊತ್ತಿದೆ. Okay, so here geometric mean is nothing but it comes in the sequence. ನೆನಪಿರಲಿ. Okay, it comes in the middle of a and b. ಅದು ನಿಮಗೆ ಗೊತ್ತಿರಬೇಕು. Okay, so let a, g, b be in gp. ಓಕೆ, ಯಾವುದ್ರಲ್ಲಿದೆ? ಜಿ ಪಿ ಅಲ್ಲಿದೆ ಅಂತ ಅನ್ಕೊಳ್ಳಿ. ಹಾಗಾದ್ರೆ ನನಗೆ ಇದು ಜಾಮೆಟ್ರಿಕ್ ಪ್ರೋಗ್ರೆಷನ್ ಇದೆ ಅಂತ ಗೊತ್ತಾದ್ಮೇಲೆ ಇದು ಕಾಮನ್ ರೇಷಿಯೋ ಸೇಮ್ ಇರುತ್ತಲ್ವಾ? ಅಂದ್ರೆ ಮೀನಿಂಗ್ ಏನ್ ಸ್ಟೂಡೆಂಟ್ಸ್? ಆರ್ ಇಸ್ ಈಕ್ವಲ್ ಟು ದ ಸೆಕೆಂಡ್ ನಂಬರ್ ಡಿವೈಡೆಡ್ ಬೈ ಫಸ್ಟ್ ನಂಬರ್ ಅಂಡ್ ಆಲ್ಸೋ ಆರ್ ಇಸ್ ಈಕ್ವಲ್ ಟು ದ ಥರ್ಡ್ ನಂಬರ್ ಡಿವೈಡೆಡ್ ಬೈ ದ ಸೆಕೆಂಡ್ ನಂಬರ್. ಇದು ನಮಗೆ ಗೊತ್ತಿದೆ ಅಲ್ಲ? ಸೊ ಬೋತ್ ದ ಸೈಡ್ ಹ್ಯಾವ್ ಗಾಟ್ ಆರ್ ಸ್ಟೂಡೆಂಟ್ಸ್. ಹಾಗಾದ್ರೆ ಏನಂತ ಬರೀಬಹುದು? ಜಿ ಡಿವೈಡೆಡ್ ಬೈ ಎ ಈಕ್ವಲ್ ಟು ಬಿ ಡಿವೈಡೆಡ್ ಬೈ ಜಿ. ಸೊ ಹಾಗಾದ್ರೆ ಏನಾಗುತ್ತೆ ಇಲ್ಲಿ? ಜಿ ಸ್ಕ್ವೇರ್ ಈಕ್ವಲ್ಸ್ ಟು ವಾಟ್ ವಿ ಗೆಟ್ ಸ್ಟೂಡೆಂಟ್ಸ್? ಎ ಬಿ ಅಂತ ಬರುತ್ತೆ. ಜಿ ಸ್ಕ್ವೇರ್ ಈಕ್ವಲ್ಸ್ ಟು ವಾಟ್? ಎ ಬಿ. ದೆನ್ ವಾಟ್ ವಿ ಗೆಟ್ ಸ್ಟೂಡೆಂಟ್ಸ್? ಜಿ ಈಕ್ವಲ್ಸ್ ಟು ರೂಟ್ ಆಫ್ ಎ ಬಿ. ದಿಸ್ ಈಸ್ ವಾಟ್ ವಿ ಗೆಟ್. ಅರ್ಥ ಆಗ್ತಿದ್ಯಾ? ಸೊ ಅದನ್ನೇ ಇಲ್ಲಿ ಬರ್ದಿರೋದು. ಅಂಡ್ ನೋಡಿ, ಯಾಕೆ ಇಲ್ಲಿ ನೆಗೆಟಿವ್ ನಂಬರ್ಸ್ ಬರಬಾರ್ದು ನನಗೆ? ಯಾಕೆ ನೆಗೆಟಿವ್ ನಂಬರ್ಸ್ ಬರಬಾರ್ದು ಅಂದ್ರೆ ಸ್ಟೂಡೆಂಟ್ಸ್, ಬೋತ್ ಎ ಅಂಡ್ ಬಿ ಶುಡ್ ಬಿ ಪಾಸಿಟಿವ್. ಅದರ್ವೈಸ್ ಇಫ್ ಒನ್ ಆಫ್ ದ ನಂಬರ್ ಇಸ್ ನೆಗೆಟಿವ್, ಎ ನೆಗೆಟಿವ್ ಆಗಿದೆ ಅಥವಾ ಬಿ ನೆಗೆಟಿವ್ ಆಗಿದೆ ಅಂತ ಅಂದ್ರೆ ಏನಾಗ್ಬಿಡುತ್ತೆ ಸ್ಟೂಡೆಂಟ್ಸ್? ಇದ್ರಲ್ಲಿ ನನಗೆ ಸ್ಕ್ವೇರ್ ರೂಟ್ ಆಫ್ ನೆಗೆಟಿವ್ ವ್ಯಾಲ್ಯೂ ಬರುತ್ತೆ, ವಿಚ್ ಡಸ್ ನಾಟ್ ಎಕ್ಸಿಸ್ಟ್. ಅರ್ಥ ಆಗ್ತಿದ್ಯಾ? ಅದರಿಂದ ಎ ಅಂಡ್ ಬಿ ಶುಡ್ ಬಿ ಬೋತ್ ಪಾಸಿಟಿವ್ ವ್ಯಾಲ್ಯೂಸ್. ಅರ್ಥ ಆಗ್ತಿದ್ಯಾ? ಓಕೆ, ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಫೈಂಡ್ ದ ಜೋಮೆಟ್ರಿಕ್ ಮೀನ್. ಸೊ ನಿಮ್ಗೆ ನೆನಪಿರ್ಬೋದು ಇನ್ಸರ್ಷನ್ ಆಫ್ ಅರ್ಥಮೆಟಿಕ್ ಮೀನ್ಸ್ ಬಿಟ್ವೀನ್ ಎನಿ ಟೂ ನಂಬರ್ಸ್ ಅಂತ ಕಲ್ತಿದ್ವಿ, ರೈಟ್? ಈಗ ನನ್ನ ಕ್ವಶನ್ ಇಷ್ಟನೇ. ಇಲ್ಲಿ ಒಂದು ಜೋಮೆಟ್ರಿಕ್ ಮೀನ್ನ ಇನ್ಸರ್ಟ್ ಮಾಡಿದಿರಲ್ಲ, ಎ ಅಂಡ್ ಬಿ ಮಧ್ಯ ಒಂದು ನಂಬರ್ ಇದೆ. ಸೊ ಕೆನ್ ಐ ಇನ್ಸರ್ಟ್ ಟೂ ನಂಬರ್ಸ್ ಇನ್ ಬಿಟ್ವೀನ್? ಕೆನ್ ಐ ಇನ್ಸರ್ಟ್ ಟೂ ನಂಬರ್ಸ್ ಇನ್ ಬಿಟ್ವೀನ್? ಈಗ ಸ್ಟೂಡೆಂಟ್ಸ್ ನೋಡಿ, 1 ಮತ್ತೆ 81 ಇದೆ ಅಂತ ಅನ್ಕೊಳ್ಳಿ. 1 ಮತ್ತೆ 81, there are numbers like this. ಸೊ ನಾನು ಏನು ಮಾಡ್ತೀನಿ ಇದರಲ್ಲಿ? ವಾಟ್ ಐ ವಿಲ್ ಡೂ ನೌ ಸ್ಟೂಡೆಂಟ್ಸ್, ಐ ವಿಲ್ try to insert two values between this. So ಯಾವ ವ್ಯಾಲ್ಯೂ ಇನ್ಸರ್ಟ್ ಮಾಡ್ಬೋದು ಸ್ಟೂಡೆಂಟ್ಸ್? ಇದ್ರ ಮಧ್ಯ ನಾನು ಐ ಕ್ಯಾನ್ ಇನ್ಸರ್ಟ್ 9 and I can insert 27 such that the sequence is in GP. ಆಗತ್ತಲ್ವಾ? such that the sequence is in GP. ಈಗ ಇದರಲ್ಲಿ there are two geometric means, which are those 9 and 27. These are the two geometric means. ಹಾಗಾದ್ರೆ ಈ ಸೀಕ್ವೆನ್ಸ್ ಏನೋ ಈಸಿ ಇತ್ತು, ನಾನು ಹೇಳ್ಬಿಟ್ಟೆ. ಅದೇ ನಾನೇನಾದರೂ ಸಪೋಸ್ ಇಫ್ ಐ ಟೆಲ್ 1 and 100, ಓಕೆ, 1 ಇದೆ and ಇದರಲ್ಲಿ ಐ ನೀಡ್ ಟು ಇನ್ಸರ್ಟ್ 3 ವ್ಯಾಲ್ಯೂಸ್ and ಇದರಲ್ಲಿ 100 ಇದೆ. So what they will ask is, here they have given two numbers a and b and they will ask you to tell us the three numbers which can be inserted between 1 and 100. Tell us three numbers which can be inserted between 1 and 100 such that the resultant is the geometric mean ಅಂತ ಕೇಳ್ತಾರೆ. ಸಾರಿ, geometric progression ಅಂತ ಕೇಳ್ತಾರೆ. ಅಂದ್ರೆ ಇವೆರಡರ ಮಧ್ಯ 3 ನಂಬರ್ನ ಇನ್ಸರ್ಟ್ ಮಾಡಬೇಕು. ಅಷ್ಟೇ ಅಲ್ಲ, ದ ರಿಸಲ್ಟ್ ಶುಡ್ ಬಿ ವಾಟ್? geometric progression. ಅರ್ಥ ಆಗ್ತಿದ್ಯಾ? ಇದರಲ್ಲಿ ನೋಡಿ, ದ ರಿಸಲ್ಟ್ ಇಸ್ ವಾಟ್? geometric progression. ಹೇಗೆ ಇದನ್ನ ಫೈಂಡ್ ಔಟ್ ಮಾಡೋದು? ಹೌ ಟು ಫೈಂಡ್ ದಿ ಸ್ಟೂಡೆಂಟ್ಸ್? ಓಕೆ, ಸೊ ಹಾಗಾದ್ರೆ ಇದನ್ನ ಪ್ರೊಸೀಜರ್ ನೋಡೋಣ ಏನು ಅಂತ. ಫೈನ್. ಸೊ ನಾವು this method is called as insertion of n geometric progressions between any two given numbers. So the next concept here is insertion of n geometric means, insertion of n geometric means between any two given numbers a and b. Between any two given numbers a and b. I hope you understood this, students. ಹಾಗಾದ್ರೆ ಏನು ಮಾಡೋಣ ಈಗ? ಸೊ ಲೆಟ್ us choose those numbers. ಸೊ ಫಸ್ಟ್ ನಮಗೆ ಗೊತ್ತಿಲ್ಲ ಅಲ್ಲ, ಸೊ ಅದರಿಂದ ಲೆಟ್ us choose those numbers to be g1 g2. ಓಕೆ, ಸೊ ಲೆಟ್ capital G1 capital G2 capital G3 and so on up to Gn be the n geometric means between a and b, between a and b such that ನೋಡಿ, ಈ ಜಾಮೆಟ್ರಿಕ್ ಮೀನ್ಸ್ ಹಾಕದ್ಮೇಲೆ ನೆನಪಿರ್ಬೇಕು, ಒಂದು ಜಾಮೆಟ್ರಿಕ್ ಮೀನ್ ಹಾಕದ್ಮೇಲೆ ನಾನು ಏನಾಯ್ತು? ದ ರಿಸಲ್ಟೆಂಟ್ ವಾಸ್ ಇನ್ GP. ಹೌದಲ್ಲ? ಸೊ ಅದೇ ರೀತಿ ಇಲ್ಲಿ ಕೂಡ ಏನಾಗುತ್ತೆ? ಐ ಆಮ್ ಇನ್ಸರ್ಟಿಂಗ್ ಆಲ್ ದೀಸ್ ನಂಬರ್ಸ್ ಬಿಟ್ವೀನ್ a and b such that the first number is a, okay, the last number is b, and in between that what I am doing, I am inserting these geometric means, that is G1. Okay, so G1, next ಏನಾಗ್ತಿದೆ ಸ್ಟೂಡೆಂಟ್ಸ್? G2 and G3 and so on. Okay, and up to what? Gn. So all these numbers I am inserting such that this result should be in GP. Okay, is in GP. ಅರ್ಥ ಆಗ್ತಿದ್ಯಾ? ಸೊ ರಿಸಲ್ಟೆಂಟ್ ಏನಾಗಿರ್ಬೇಕು? GP ಅಲ್ಲಿ ಇರಬೇಕು, ಅದು ಮುಖ್ಯ. ಸುಮ್ಮನೆ ಯಾವ್ದಾವ್ದೋ ನಂಬರ್ಸ್ಗಳನ್ನ ಹಾಕಕ್ಕೆ ಸಾಧ್ಯ ಇಲ್ಲ. ಸೊ ನಾನು 1 ಮತ್ತೆ 100 ನಡುವೆ ಯಾವ್ದಾದ್ರೂ 3 ನಂಬರ್ ಹಾಕ್ಬೋದು. ಹಾಕಿದ್ರೆ ಆಗತ್ತಾ?
ಹಾಕಿದ್ಮೇಲೆ ಆ 5 ನಂಬರ್ ಏನಾಗಬೇಕು, ದಟ್ ಶುಡ್ ಬಿ ಇನ್ ಜಿ ಪಿ. ಅರ್ಥ ಆಗ್ತಿದ್ಯಾ? ಸೊ ಇಷ್ಟು ನಂಬರ್ಸ್ ಏನಾಗಬೇಕೀಗ ಜಿ ಪಿ ಅಲ್ಲಿ ಇರಬೇಕು. ಸೊ ಲೆಟ್ ಅಸ್ ಅಸ್ಯೂಮ್ ದಟ್ ದಿಸ್ ಇಸ್ ಇನ್ ಜಿ ಪಿ. ಇಷ್ಟು ಸೀಕ್ವೆನ್ಸ್ ಕೂಡ ಜಿ ಪಿ ಅಲ್ಲಿ ಇದೆ ಅಂತ ಅನ್ಕೊಳ್ಳೋಣ. ಹಾಗಾದ್ರೆ ಇಲ್ಲಿ ಸ್ಟೂಡೆಂಟ್ಸ್ ಏನಾಗುತ್ತೆ, ನಾವು ಲೆಟ್ ಅಸ್ ಫೈಂಡ್ ದಟ್. ಸೊ ನನಗೆ ಮೇನ್ ಆಗಿ ಬೇಕಾಗಿರೋದು ಇಲ್ಲಿ ಕಾಮನ್ ರೇಷಿಯೋ. ನೆನಪಿರ್ಲಿ, ವಾಟ್ ಐ ರಿಕ್ವೈರ್ ಸ್ಟೂಡೆಂಟ್ಸ್, ಐ ರಿಕ್ವೈರ್ ಕಾಮನ್ ರೇಷಿಯೋ. ರಿಮೆಂಬರ್ ದಟ್. ಓಕೆ, ಸೊ ಇಯರ್ ಸ್ಟೂಡೆಂಟ್ಸ್ assume that, sorry, watch here a is what, the first term. ಹೌದಲ್ಲ, a is what, the first term, sorry, it is the first term, and g1 ಅಂದ್ರೆ ಏನಿದೆ ಸ್ಟೂಡೆಂಟ್ಸ್, ಸೆಕೆಂಡ್ ಟರ್ಮ್. it is nothing but the second term. ಹೌದಲ್ಲ, so what do we get ಸ್ಟೂಡೆಂಟ್ಸ್ here, we get a into r. ಹೌದಲ್ಲ, ಸೆಕೆಂಡ್ ಟರ್ಮ್ ಹೇಗೆ ಬರಿತೀವಿ, ar. so g2, what is g2 ಸ್ಟೂಡೆಂಟ್ಸ್, g2 is nothing but third term. g2 is third term. ಹಾಗಾದ್ರೆ ಏನು ಬರುತ್ತೆ ಸ್ಟೂಡೆಂಟ್ಸ್, ಇದು ಎ ಆರ್ ಸ್ಕ್ವೇರ್, ರೈಟ್. ಇದೇ ರೀತಿ ಹೋದ್ರೆ ಜಿ ಎನ್ ಬರುತ್ತೆ, ವಿಚ್ ಇಸ್ ನಥಿಂಗ್ ಬಟ್ ಸ್ಟೂಡೆಂಟ್ಸ್, ಎಸ್ ನೋಡಿ, 2 ಇದ್ದಾಗ ಇಲ್ಲಿ ಥರ್ಡ್ ಟರ್ಮ್ ಬಂತು, 3 ಇದ್ದಾಗ ಇಲ್ಲಿ g3 ಅಂತ ಬಂದಾಗ ಏನು ಬರುತ್ತೆ ಸ್ಟೂಡೆಂಟ್ಸ್, ಫೋರ್ತ್ ಟರ್ಮ್ ಆಗುತ್ತೆ. ಜಿ ಎನ್ ಅಂತ ಇದ್ದಾಗ ಏನಾಗುತ್ತೆ, n+1th ಟರ್ಮ್ ಬರುತ್ತೆ, n+1th ಟರ್ಮ್. ಹೌದಲ್ಲ, ರೈಟ್. ಸೊ ಹಾಗಾದ್ರೆ ಇಲ್ಲೇನು ಬರುತ್ತೆ ಸ್ಟೂಡೆಂಟ್ಸ್, ಎ ಆರ್ ರೈಟ್, ಎ ಆರ್ ಪವರ್ n-1 ಬದಲು ಏನು ಬರುತ್ತೆ, n+1 -1 ಬರುತ್ತೆ, ವಿಚ್ ಇಸ್ ನಥಿಂಗ್ ಬಟ್ ಎ ಆರ್ ಪವರ್ n. ಅರ್ಥ ಆಗ್ತಿದ್ಯಾ? ಸೊ ದೆನ್ ವಾಟ್ ಈಸ್ ಬಿ ಸ್ಟೂಡೆಂಟ್ಸ್, ಬಿ ಅಂದ್ರೆ ಏನಾಗುತ್ತೆ ಇಲ್ಲಿ, n+2 ಟರ್ಮ್. ಸೊ ಇಟ್ ಈಸ್ n+2 ಟರ್ಮ್, ರೈಟ್. ಸೊ ವಿಚ್ ಇಸ್ ಈಕ್ವಲ್ ಟು ಎ ಆರ್ ಪವರ್ ಏನು ಬರುತ್ತೆ ಇಲ್ಲಿ, n+2 -1. n-1 ನೆನಪಿದೆ ಅಲ್ವಾ? ಸೊ nth ಟರ್ಮ್ ಇದ್ದಾಗ n-1 ಅಂತ ಬರ್ದೆ, n+1th ಟರ್ಮ್ ಅಂದಾಗ n+1, n ಜಾಗದಲ್ಲಿ ಏನು ಬಂತು, n+1 ಬಂತು, -1. ಅರ್ಥ ಆಗ್ತಿದ್ಯಾ? ಓಕೆ, ಸೊ ಇಲ್ಲೂ ಕೂಡ ಅದೇ ರೀತಿ ಬಂತಲ್ವಾ, ರೈಟ್. ಥರ್ಡ್ ಟರ್ಮ್ ಅಂತ ಬಂದಾಗ ಏನಾಯ್ತು, 3 - 1 ಆಯ್ತು, ಅದಕ್ಕೆ ಎ ಆರ್ ಸ್ಕ್ವೇರ್ ಅಂತ ಬಂತು, ರೈಟ್. n+1 ಅಂತ ಬಂದಾಗ n+1 -1 ಆಗುತ್ತೆ, n+2 ಅಂತ ಬಂದಾಗ n+2 -1 ಆಗುತ್ತೆ, ವಿಚ್ ಇಸ್ ನಥಿಂಗ್ ಬಟ್ ಸ್ಟೂಡೆಂಟ್ಸ್ ಎ ಆರ್ ಪವರ್ n+1 ಬಂತು. ಅರ್ಥ ಆಗ್ತಿದ್ಯಾ? ಓಕೆ, ಸೊ ಹಾಗಾದ್ರೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾನು ಎಂತ ಬರಿಬಹುದು, ಎಸ್, therefore ಸ್ಟೂಡೆಂಟ್ಸ್ a equals to the first term, that is, ಫಸ್ಟ್ ಟರ್ಮ್ ನ a ಅಂತಾನೆ ಬರಿತೀನಿ. ಸೆಕೆಂಡ್ ಟರ್ಮ್ g1 is nothing but ar. ಥರ್ಡ್ ಟರ್ಮ್ g2 is nothing but ar ಸ್ಕ್ವೇರ್. ಹೌದಲ್ಲ, ಫೋರ್ತ್ ಟರ್ಮ್ g3 is nothing but ar ಕ್ಯೂಬ್, ರೈಟ್, and so on up to gn is nothing but ಸ್ಟೂಡೆಂಟ್ಸ್ ar ಪವರ್ n. ಹೌದಲ್ಲ, and b is nothing but ar ಪವರ್ n+1. Okay, so now this can be written as students r power n+1 equals to b by a. ಯಾಕೆ ಇದನ್ನ ನೋಡಿ ಎಲ್ಲಾದರೂ ಯೂಸ್ ಮಾಡ್ಬೋದಾಗಿತ್ತು, ಇಲ್ಲಿ ಕೂಡ ಬರಿಬೋದಾಗಿತ್ತಲ್ವ, r ಪವರ್ n ಈಕ್ವಲ್ಸ್ ಟು ಜಿ ಎನ್ ಡಿವೈಡೆಡ್ ಬೈ ಎ. ಬಟ್ ನನಗೆ ಜಿ ಎನ್ ವ್ಯಾಲ್ಯೂ ಗೊತ್ತಿಲ್ಲ, ಅದನ್ನೇ ನಾನು ಫೈಂಡ್ ಔಟ್ ಮಾಡಬೇಕಾಗಿರೋದು. ಈಗ ನಾನು ಗೊತ್ತಿರೋ ವ್ಯಾಲ್ಯೂಸ್ ಯಾವುದು, ಎ ಮತ್ತೆ ಬಿ. ಹೌದಲ್ಲ, ಗೊತ್ತಿರೋ ವ್ಯಾಲ್ಯೂಸ್ ಯಾವುದು, ಎ ಮತ್ತೆ ಬಿ, ದಟ್ ಇಸ್ ವಾಟ್ ಇಸ್ ಗಿವನ್. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಎ ಮತ್ತೆ ಬಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತೀನಿ. ಸೊ ಎ ಅಂಡ್ ಬಿ ವ್ಯಾಲ್ಯೂ ಆಲ್ರೆಡಿ ಕೊಟ್ಟಿರ್ತಾರೆ. ಎ ಅಂಡ್ ಬಿ ವ್ಯಾಲ್ಯೂ ಯೂಸ್ ಮಾಡ್ಕೊಂಡು ನಾನು ಏನು ಫೈಂಡ್ ಔಟ್ ಮಾಡ್ತೀನಿ, ಈಗ ಆರ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತೀನಿ. therefore r is equal to ಏನು ಬರುತ್ತೆ ಸ್ಟೂಡೆಂಟ್ಸ್, b by a ಹೋಲ್ ಪವರ್ ಏನು ಬರುತ್ತೆ, 1/n+1 ಬರುತ್ತೆ. ಅರ್ಥ ಆಗ್ತಿದ್ಯಾ? ಸೊ ದಿಸ್ ಇಸ್ ವಾಟ್ ವಿ ಗೆಟ್. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಈ ವ್ಯಾಲ್ಯೂ ಯೂಸ್ ಮಾಡಿಕೊಂಡು ಪ್ರತಿಯೊಂದನ್ನು ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗ್ಬೋದಲ್ಲ, ಯಾಕಂದ್ರೆ ಎ ವ್ಯಾಲ್ಯೂ ಆಲ್ರೆಡಿ ಗೊತ್ತಿರುತ್ತೆ, ಆರ್ ವ್ಯಾಲ್ಯೂ ಈಗ ಸಿಕ್ಕಿದೆ ನನಗೆ. ಸೊ ಐ ಜಸ್ಟ್ ಯೂಸ್ ದಟ್ ವ್ಯಾಲ್ಯೂ ಹಿಯರ್ ಅಂಡ್ ಐ ಕ್ಯಾನ್ ಗೆಟ್ ಈಚ್ ಆಫ್ ದಿ ಅದರ್ ವ್ಯಾಲ್ಯೂಸ್. ಅರ್ಥ ಆಗ್ತಿದ್ಯಾ? ಸೊ ಒಂದು ಪ್ರಾಬ್ಲಮ್ ಕೊಟ್ಟಾಗ ನಿಮ್ಗೇನೆ ಗೊತ್ತಾಗುತ್ತೆ. ಲೆಟ್ ಮಿ ಟೇಕ್ ದಟ್ ಪ್ರಾಬ್ಲಮ್ ಡೈರೆಕ್ಟ್ಲಿ ಸ್ಟೂಡೆಂಟ್ಸ್. ಸೊ ದ ಪ್ರಾಬ್ಲಮ್ ಇಸ್ ಲೈಕ್ ದಿಸ್. ಸೊ ಇನ್ಸರ್ಟ್ 4 geometric means between 1 and 256 ಆಗುತ್ತಾ? ಸೊ 1 and 256 ಅಂತ ಬಂದ್ರೆ ಎಸ್ 4 ನೆಕ್ಸ್ಟ್ 64 ಬರುತ್ತೆ, ಅದಾದ್ಮೇಲೆ 256. ಓಕೆ, ಸೊ ಲೆಟ್ ಮಿ ರೈಟ್ ಲೈಕ್ ದಿಸ್. ಸೊ ಲೆಟ್ ಮಿ ಟೆಲ್ insert 2 or 3 geometric means 4 cube and 4 power 4. Okay, so 256 by 64 is 4, 64 by 16 is 4, 60, so 3 geometric means between 1 and 256 such that the resultant is a GP. ಅರ್ಥ ಆಗ್ತಿದ್ಯಾ? ಸೊ ಏನಂತ ಕೊಟ್ಟಿದ್ದಾರೆ, ಇದರಲ್ಲಿ ಎಷ್ಟು ಜಾಮೆಟ್ರಿಕ್ ಮೀನ್ಸ್ ನ ಇನ್ಸರ್ಟ್ ಮಾಡಬೇಕು, 3 ಜಾಮೆಟ್ರಿಕ್ ಮೀನ್ಸ್. ಇದರಲ್ಲಿ ಎ ಕೊಟ್ಟಿದ್ದಾರೆ ಮತ್ತೆ ಬಿ ಕೊಟ್ಟಿದ್ದಾರೆ. ಓಕೆ, ಸೊ ಲೆಟ್ ಮಿ ರೈಟ್ ಆಲ್ ದೀಸ್ ಥಿಂಗ್ಸ್ ಸ್ಟೂಡೆಂಟ್ಸ್. ಸೊ ಗಿವನ್ ಸೊಲ್ಯೂಷನ್, given students, what is given here, a value which is 1. okay, and ಇನ್ನೇನು ಕೊಟ್ಟಿದ್ದಾರೆ ನನಗೆ, b ವ್ಯಾಲ್ಯೂ ಕೊಟ್ಟಿದ್ದಾರೆ which is nothing but 256. okay, so ಹಾಗಾದ್ರೆ n ವ್ಯಾಲ್ಯೂ ಏನಿದೆ ಸ್ಟೂಡೆಂಟ್ಸ್ ಇಲ್ಲಿ, what is n is nothing but 3. so these many geometric means I need to insert. ಹೌದಲ್ಲ? ಸೊ ಹಾಗಾದ್ರೆ r is equal to ಏನು, so we know that
r is equal to students, r is equal to b by a whole power n ಬರುತ್ತೆ ಸ್ಟೂಡೆಂಟ್ಸ್ 1 by n plus 1 ಹೌದಲ್ಲ 1 by n plus 1 which is nothing but 256 by 1 whole power 1 by n plus 1 ಜಾಗದಲ್ಲಿ ಏನಿದೆ n is nothing but 3 so 4 ಬಂತು ಹೌದಲ್ಲ ಸೊ ಇಲ್ಲಿ 4 power 4 ಅಂತ ಬರೀಬೋದಾ ಹೌದಲ್ಲ 4 power 1 is 4, 4 power 2 is 16, 4 power 3 is 64 and 4 power 4 is 256. Okay. So ಹಾಗಾದ್ರೆ whole power ಏನು ಬರುತ್ತೆ 1 by 4 ಬರುತ್ತೆ so which is nothing but 4. ಹಾಗಾದ್ರೆ r equals to ಏನು ಸಿಕ್ತು ಸ್ಟೂಡೆಂಟ್ಸ್ 4 ಸಿಕ್ತು. Therefore students g1 is nothing but ar already ಬರ್ದಿದ್ದೀನಿ ಇದನ್ನು ನೋಡಿ ಇಲ್ಲಿ ಬರ್ದಿದ್ದೀನಿ g1 is equal to ar, g2 is what ar square ಹೌದಲ್ಲ g2 is nothing but ar square and g3 is nothing but ar cube. So let me find all these values students. So hagadre g1 is nothing but ar is nothing but 1 into 4 which is equal to 4 and next 1 into 16 which is 16 and 1 into 64 which is equal to 64. Okay, so these are the three geometric mean students which I got which can be inserted between 1 and 256 the result there such that the resultant is the gp. ಓಕೆನಾ ಹಾಗಾದ್ರೆ therefore ಸ್ಟೂಡೆಂಟ್ಸ್ ಯಾವುದೇ ವ್ಯಾಲ್ಯೂ ಅವರೇ ಕೊಟ್ಟಿರೋದು 1 ಅವರೇ ಕೊಟ್ಟಿದ್ದಾರೆ 256 ಅವರೇ ಕೊಟ್ಟಿದ್ದಾರೆ ಸೊ ಈ ಎರಡರ ಮಧ್ಯ ಈ ಎರಡು ವ್ಯಾಲ್ಯೂ ಮಧ್ಯ ಸ್ಟೂಡೆಂಟ್ಸ್ 3 ನಂಬರ್ ಬರಬೇಕು ಯಾವ್ದು 4 ಬರುತ್ತೆ ನೆಕ್ಸ್ಟ್ 16 ಬರುತ್ತೆ ನೆಕ್ಸ್ಟ್ 64 ಬರುತ್ತೆ such that the resultant is a gp. Okay, such that the resultant is a gp. 256 is in gp. Okay, so this is in gp. ಅರ್ಥ ಆಗ್ತಿದ್ಯಾ ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಫೈಂಡ್ ದ ಇನ್ಸರ್ಷನ್ ಆಫ್ ಜೊಮೆಟ್ರಿಕ್ ಮೀನ್ಸ್ ಬಿಟ್ವೀನ್ ಎನಿ ಟು ಗಿವನ್ ನಂಬರ್ಸ್ ಅರ್ಥ ಆಗ್ತಿದೆಯಲ್ಲ ಸೊ ಜೊಮೆಟ್ರಿಕ್ ಮೀನ್ ಗೊತ್ತಾಯ್ತು ಇಟ್ ಇಸ್ ನಥಿಂಗ್ ಬಟ್ ರೂಟ್ ಓವರ್ ಎ ಅಂಡ್ ಬಿ ಏನಾಗಿರಬೇಕು ಪಾಸಿಟಿವ್ ನಂಬರ್ಸ್ ಆಗಿರಬೇಕು ಅಷ್ಟೇ ಅಲ್ಲ ನನಗೆ ಇನ್ಸರ್ಷನ್ ಆಫ್ ಜೊಮೆಟ್ರಿಕ್ ಮೀನ್ಸ್ ಗೊತ್ತಾಯ್ತು ಸೊ ಇದ್ರ ಜೊತೆಗೆ ಸ್ಟೂಡೆಂಟ್ಸ್ ನೆಕ್ಸ್ಟ್ ನನಗೆ ಗೊತ್ತಾಗಬೇಕಾಗಿರೋದು ವಾಟ್ ಈಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಅರ್ಥಮೆಟಿಕ್ ಮೀನ್ ಅಂಡ್ ಜೊಮೆಟ್ರಿಕ್ ಮೀನ್. So what is the relationship between arithmetic mean and geometric mean? This is what I need to know students. ಹಾಗಾದ್ರೆ let me come to that students. So relationship between arithmetic mean and geometric mean. Relationship between arithmetic mean and geometric mean. Relationship between arithmetic mean and geometric mean. Yes. ಸೊ ಹಾಗಾದ್ರೆ ಇದರಲ್ಲಿ ರಿಲೇಶನ್ಶಿಪ್ ಏನು ಬರುತ್ತೆ ಅಂತ ನೋಡೋಣ. ವಾಟ್ ಇಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಅರ್ಥಮೆಟಿಕ್ ಮೀನ್ ಅಂಡ್ ಜೊಮೆಟ್ರಿಕ್ ಮೀನ್ ಅಂತ ನೋಡೋಣ. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಇದರಲ್ಲಿ ವಾಟ್ ಇಸ್ ದ ರಿಲೇಶನ್ಶಿಪ್ ಫಸ್ಟ್ ವಿ ಶಾಲ್ ಟೇಕ್ ಎನಿ ಟೂ ನಂಬರ್ಸ್ ಲೆಟ್ ಎ ಅಂಡ್ ಬಿ ಬಿ ಎನಿ ಟೂ ನಂಬರ್ಸ್ ಲೆಟ್ ಎ ಅಂಡ್ ಬಿ ಬಿ ಎನಿ ಟೂ ಪಾಸಿಟಿವ್ ನಂಬರ್ಸ್ ಯಾಕಂದ್ರೆ ಜೊಮೆಟ್ರಿಕ್ ಮೀನ್ಸ್ ಕ್ಯಾನ್ ಬಿ ಫೌಂಡ್ ಔಟ್ ಓನ್ಲಿ ಫಾರ್ ಪಾಸಿಟಿವ್ ನಂಬರ್ಸ್ ಲೆಟ್ ಎ ಅಂಡ್ ಬಿ ಎನಿ ಟೂ ಪಾಸಿಟಿವ್ ನಂಬರ್ಸ್ and capital A comma capital G be the arithmetic mean and geometric mean of A and B respectively. Of A and B respectively. Okay, so if this is the case students, then that is I can write that A equals to A plus B by 2 and students G is equal to root over AB. ಬರಿಬೋದಲ್ವಾ ಈ ರೀತಿ we can write like this ಹೌದಲ್ಲ ಸ್ಟೂಡೆಂಟ್ಸ್. ಸೊ ಈಗ ನನಗೆ ಇದರಲ್ಲಿ what I will do now students, I will just try to subtract this. ಎರಡನ್ನೂ ಕೂಡ ಸಬ್ರಾಕ್ಟ್ ಮಾಡಕ್ಕೆ ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ಸ್ಟೂಡೆಂಟ್ಸ್ what we shall do here, so A plus B by 2 ಬಂತು and G equals to root of AB ಬಂತು. So what I will do now, please watch here students. Consider A minus G, which is equal to students A plus B by 2 minus root A into root B. Instead of root AB, I will write it as root A into root B. ಅರ್ಥ ಆಗ್ತಿದ್ಯಾ? So now students here, I shall take LCM. Therefore, I get A plus B minus 2 into root A into root B whole divided by 2. So now let me do the completing the square form. So completing the square form ಮಾಡಕ್ಕೆ ಹೋದಾಗ so A ಇರೋ ಜಾಗಕ್ಕೆ root A ಹಾಕೊಳ್ತೀನಿ, root A whole square plus root B whole square, right, minus 2 into root A into root B whole divided by 2. So ಹಾಗಾದ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್ ಇದು what is this? This is nothing but this is equal to root A minus root B whole square divided by 2. ಹೌದಲ್ಲ ರೈಟ್. ಸೊ ನಮಗೆ ಒಂದು ರೂಲ್ ಗೊತ್ತಿದೆ, ದಟ್ ಇಸ್ ನಥಿಂಗ್ ಬಟ್ ಎಕ್ಸ್ ಸ್ಕ್ವೇರ್ ಇಸ್ ಆಲ್ವೇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0. ನಮಗೆ ಗೊತ್ತಿದೆ ಅಲ್ಲ ರೈಟ್, ಎಕ್ಸ್ ಸ್ಕ್ವೇರ್ is always greater than or equal to 0 for all x in R. ಇದು ನಮಗೆ ಗೊತ್ತಿದಲ್ಲ ಸ್ಟೂಡೆಂಟ್ಸ್, ಸಿನ್ಸ್ ಇಟ್ ಇಸ್ ಅ ವಾಟ್ ಸ್ಕ್ವೇರ್ಡ್ ಫಂಕ್ಷನ್ ಹೌದಲ್ಲ. ಸೊ ಹಾಗಾದ್ರೆ ಇಲ್ಲಿ ಪ್ರಕಾರ therefore
Therefore, students, root A minus root B whole square is greater than or equal to 0. ಹೌದಲ್ಲ, ಯಾವುದೇ ವ್ಯಾಲ್ಯೂ ಹಾಕಿ ಎ ಮತ್ತೆ ಬಿಗೆ ಏನಾದರೂ ವ್ಯಾಲ್ಯೂ ಆಗಲಿ, ದಿಸ್ ವಿಲ್ ಬಿ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಸ್ಟೂಡೆಂಟ್ಸ್. ಅಂಡ್ now if I divide this by 2, root a minus root b whole square divided by 2 is always greater than or equal to 0. What is this value, students? This is nothing but a minus g alla. A minus g is greater than or equal to 0. Therefore, students, a is greater than or equal to g. Okay, so this is the relationship between a and g, students. Arithmetic mean is always greater than or equal to the geometric mean. ಓಕೆ, ಅರ್ಥಮೆಟಿಕ್ ಮೀನ್ ಯಾವತ್ತೂ ಜಾಸ್ತಿ ಇರುತ್ತೆ, ಯಾವುದಕ್ಕಿಂತ ಜೊಮೆಟ್ರಿಕ್ ಮೀನ್ಗಿಂತ ಇಲ್ಲ ಈಕ್ವಲ್ ಟು ಆಗ್ಬೋದು. ಬಟ್ ನೆವರ್ ಎವರ್ ಸ್ಟೂಡೆಂಟ್ಸ್ ಅರ್ಥಮೆಟಿಕ್ ಮೀನ್ ಕ್ಯಾನ್ ಬಿ ಲೆಸ್ ದನ್ ಜೊಮೆಟ್ರಿಕ್ ಮೀನ್. ಯಾವತ್ತೂ ಕೂಡ ಅರ್ಥಮೆಟಿಕ್ ಮೀನ್ ಜೊಮೆಟ್ರಿಕ್ ಮೀನ್ಗಿಂತ ಕಡಿಮೆ ಆಗಕ್ಕೆ ಸಾಧ್ಯ ಇಲ್ಲ. ಬಟ್ ಯಾವಾಗಲೂ ಕೂಡ ಅರ್ಥಮೆಟಿಕ್ ಮೀನ್ ಜೊಮೆಟ್ರಿಕ್ ಮೀನ್ಗಿಂತ ಏನಾಗಿರುತ್ತೆ, ಜಾಸ್ತಿ ಆಗಿರುತ್ತೆ, ಇಲ್ಲ ಅಂದ್ರೆ ಎಕ್ಸಾಕ್ಟ್ಲಿ ಈಕ್ವಲ್ ಆಗಿರುತ್ತೆ. ಸೊ ದಿಸ್ ಇಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ವಾಟ್ ಸ್ಟೂಡೆಂಟ್ಸ್, ಅರ್ಥಮೆಟಿಕ್ ಮೀನ್ ಅಂಡ್ ಜೊಮೆಟ್ರಿಕ್ ಮೀನ್. ಹಾಗಾದ್ರೆ ಏನೇನು ಕಲ್ತಂಗಾಯ್ತು ಸ್ಟೂಡೆಂಟ್ಸ್? ಇವತ್ತು ನಾವು ಮೊದಲನೇದಾಗಿ ನಾವು ಕಲ್ತಿದ್ದು ಜೊಮೆಟ್ರಿಕ್ ಮೀನ್ ಬಗ್ಗೆ, ಹೌದಲ್ಲ. ಸೊ ಜೊಮೆಟ್ರಿಕ್ ಮೀನ್ ಅಂದ್ರೆ ಏನು ಅಂತ ಗೊತ್ತಾಯ್ತು, ಇನ್ಸರ್ಷನ್ ಆಫ್ ಜೊಮೆಟ್ರಿಕ್ ಮೀನ್ ಬಗ್ಗೆ ಗೊತ್ತಾಯ್ತು ನನಗೆ, ರೈಟ್. ಅದಾದ್ಮೇಲೆ ನನಗೇನು ಗೊತ್ತಾಯ್ತು, ರಿಲೇಶನ್ಶಿಪ್ ಬಿಟ್ವೀನ್ ಅರ್ಥಮೆಟಿಕ್ ಮೀನ್ ಅಂಡ್ ಜೊಮೆಟ್ರಿಕ್ ಮೀನ್ ಬಗ್ಗೆ ಗೊತ್ತಾಯ್ತು. ಸೊ ಲೆಟ್ ಅಸ್ ಪ್ರೊಸೀಡ್ ಫರ್ದರ್, ಇನ್ನು ಮುಂದೆ ಹೋಗೋಣ. ಅಂಡ್ ನೌ ವಿ ಶಾಲ್ ಸ್ಟಾರ್ಟ್ ಸಾಲ್ವಿಂಗ್ ಪ್ರಾಬ್ಲಮ್ಸ್ ಆನ್ ದಿಸ್ ಜೊಮೆಟ್ರಿಕ್ ಪ್ರೋಗ್ರೆಷನ್. ಅರ್ಥ ಆಗ್ತಿದ್ಯಾ? ಓಕೆ, ನೌ ಸ್ಟೂಡೆಂಟ್ಸ್ ವಿ ಶಾಲ್ ಸ್ಟಾರ್ಟ್ ಫೈಂಡಿಂಗ್ ದ ಪ್ರಾಬ್ಲಮ್ಸ್ ಆರ್ ವಿ ಶಾಲ್ ಸ್ಟಾರ್ಟ್ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್ ಆನ್ ದಿಸ್. ಸೊ ಇದರಲ್ಲಿ ನೋಡಿ, ವಿಚ್ ಟರ್ಮ್ ಆಫ್ ದ ಫಾಲೋಯಿಂಗ್ ಸೀಕ್ವೆನ್ಸಸ್ is 1/19683 ಅಂತ ಕೊಡ್ತಿದ್ದಾರೆ. ಅಂದ್ರೆ ಈ ಒಂದು ಜಿಪಿನ ಎಪಿನ, ಇದು ಎಪಿ ನಿಮ್ ಸಿಲೆಬಸ್ ಅಲ್ಲಿ ಆಬ್ವಿಯಸ್ಲಿ ಜಿಪಿನೇ ಇರುತ್ತೆ. ಸೊ ವಾಟ್ ಇಸ್ ದ ಫಸ್ಟ್ ಟರ್ಮ್ ಅಂಡ್ ವಾಟ್ ಇಸ್ ದ ಕಾಮನ್ ರೇಷಿಯೋ ಸ್ಟೂಡೆಂಟ್ಸ್? ಇಲ್ಲಿ ಏನಾಗಿದೆ ಫಸ್ಟ್ ಟರ್ಮ್ ಮತ್ತೆ ಕಾಮನ್ ರೇಷಿಯೋ. ಸೊ ಇಫ್ ಐ ಸ್ಟಾರ್ಟ್ ದ ಸೊಲ್ಯೂಷನ್ ಹಿಯರ್, ಸೊಲ್ಯೂಷನ್ ಇಸ್ ಲೈಕ್ ದಿಸ್ ಸ್ಟೂಡೆಂಟ್ಸ್. here a is equal to 1/3, that is the first term, and common ratio is nothing but r equals to the second term divided by the first term, which is nothing but 1/3. ಹೌದಲ್ಲ. ಸೊ ಅವ್ರೇನ್ ಕೊಡ್ತಾ ಇದ್ದಾರೆ, ವಿಚ್ ಟರ್ಮ್ ಅಂದ್ರೆ, ಸೊ ನಾನೇನ್ ಫೈಂಡ್ ಔಟ್ ಮಾಡ್ಬೇಕು ಸ್ಟೂಡೆಂಟ್ಸ್? ಇಲ್ಲಿ ಎನ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕು. ಐ ನೀಡ್ ಟು ಫೈಂಡ್ ದ ಎನ್ ವ್ಯಾಲ್ಯೂ ಇಯರ್. ಓಕೆನಾ? ಸೊ ನಮಗೆ nth ಟರ್ಮ್ ಅಂತ ಕನ್ಸಿಡರ್ ಮಾಡಿದ್ರೆ, ವಾಟ್ ಇಸ್ ದಟ್ nth ಟರ್ಮ್, ಯಾವ ಟರ್ಮ್ಗೆ ಇದು ಸಿಗುತ್ತೆ ನನಗೆ ಅಂತ ಚೆಕ್ ಮಾಡಬೇಕು. ಓಕೆನಾ? ಸೊ ಹಾಗಾದ್ರೆ ಗಿವನ್ an equals to 1/19683. okay, we need to find n value. We need to find n value here. We need to find the n value. ಅರ್ಥ ಆಗ್ತಿದ್ಯಾ? ಸೊ ಹಾಗಾದ್ರೆ ಇಲ್ಲಿ ಕೊಟ್ಟಿರೋ ಪ್ರಕಾರ an ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ವಿ ನೋ ವಾಟ್ ಇಸ್ an ಸ್ಟೂಡೆಂಟ್ಸ್. an is what? an is nothing but a into r power n minus 1. ಹೌದಲ್ಲ, which is equal to 1/19683. right? So what is a value students? A value is 1/3. already ಗೊತ್ತಿದೆ ನನಗದು. So 1/3 into 1/3 whole power n minus 1, which is equal to, what is 19683 students? How can it be written? ನೋಡಿ ಇದರಲ್ಲೆಲ್ಲ 3 ಇದೆಯಾ? Can I write this also in the form of 3s? ಹೌದಲ್ಲ. ಸೊ ಹಾಗಾದ್ರೆ ನೋಡಿದ್ರೆ 19683, let me write this 19683 students. So if I divide by 3, so n ಬರುತ್ತೆ ಇದು. If I divide by 3 students, 6 I will get 1 6, that is 5. 1 8 is nothing but 6, again 1. okay, so next 3 ಇಂದ ಮತ್ತೆ ಡಿವೈಡ್ ಮಾಡಿದ್ರೆ 2 1, so 2 6, then 8, then 2 1, that is 7. so next students, again if I divide it by 3, so 3 7, 3 2 and 9, right? so 3 ಇಂದ ಮತ್ತೆ ಡಿವೈಡ್ ಮಾಡಿದ್ರೆ 2 4, then 3, next 3 ಇಂದ ಮತ್ತೆ ಡಿವೈಡ್ ಮಾಡಿದ್ರೆ 8 and then 1, next 3 ಇಂದ ಡಿವೈಡ್ ಮಾಡಿದ್ರೆ 2 and 7, next again students 3 ಇಂದ ಮತ್ತೆ ಡಿವೈಡ್ ಮಾಡಿದ್ರೆ ಏನು ಬರುತ್ತೆ, ಇದು 9 ಬರುತ್ತೆ, and then I get 3. so how many 3s are here students? 1 2 3 4 5 6 7 8 9. there are 9 3s here, right? so ಹಾಗಾದ್ರೆ 1/3 power 9 ಅಂತ ಬರೀಬಹುದು. this can also be written as 1/3 whole power 9. okay, so now the left hand side can be written as 1/3 whole power n, and here I can write 1/3 whole power 9. ನಮಗೆ ಗೊತ್ತಿದೆ, ಇಫ್ ಬೇಸಸ್ ಆರ್ ಸೇಮ್ ದೆನ್ ದ ಪವರ್ಸ್ ಕ್ಯಾನ್ ಬಿ ಈಕ್ವೇಟೆಡ್. ಹಾಗಾದ್ರೆ ಏನು ಬರುತ್ತೆ ಸ್ಟೂಡೆಂಟ್ಸ್ ಇಲ್ಲಿ? ವಿ ಗೆಟ್ n is equal to 9 as the required answer. ಏನು ಆನ್ಸರ್ ಬರುತ್ತೆ ನನಗೆ? n is equal to 9. ಹಾಗಾದ್ರೆ ಸ್ಟೂಡೆಂಟ್ಸ್ 1/19683, 1 divided by 19683 ಎಷ್ಟೇ ಟರ್ಮ್ ಆಗುತ್ತೆ ಈ ಸೀಕ್ವೆನ್ಸ್ ಅಲ್ಲಿ? ಇಟ್ ಇಸ್ ದ 9th ಟರ್ಮ್ ಇನ್ ದಿಸ್ ಸೀಕ್ವೆನ್ಸ್, ರೈಟ್? therefore 1/19683 is the 9th term, is the 9th term in the sequence. ಹೌದಲ್ಲ? is the 9th term in the given sequence. now let us move on to the next problem. ನೋಡಿ ಇದರಲ್ಲಿ ಏನು ಕೇಳ್ತಿದ್ದಾರೆ? ಫೈಂಡ್ ದ ಸಮ್ ಅಂತ ಕೇಳ್ತಿದ್ದಾರೆ. ಫೈಂಡ್ ದ ಸಮ್ ಟು ದ ಇಂಡಿಕೇಟೆಡ್ ನಂಬರ್ ಆಫ್ ಟರ್ಮ್ಸ್ ಇನ್ ದ GP. ಸೊ ಇದು GP ಅಲ್ಲಿ ಇದೆ ಅಂತ ಅವರೇ ಹೇಳ್ತಾ ಇದ್ದಾರೆ.
and ಏನು ಕೇಳ್ತಾ ಇದ್ದಾರೆ ಸ್ಟೂಡೆಂಟ್ಸ್, ದೇ ಆರ್ ಆಸ್ಕಿಂಗ್ ಅಸ್ ಟು ಫೈಂಡ್ ದ ಸಮ್ ಟು ದ ಇಂಡಿಕೇಟೆಡ್ ನಂಬರ್ ಆಫ್ ಟರ್ಮ್ಸ್. ಎಷ್ಟು ಟರ್ಮ್ಸ್ ಕೇಳ್ತಾ ಇದ್ದಾರೆ ಇಲ್ಲಿ? 20 ಟರ್ಮ್ಸ್. ಅಂದರೆ ಈ ಸೀಕ್ವೆನ್ಸ್ ಅಲ್ಲಿ ಇದು ಫಸ್ಟ್ ಟರ್ಮ್, ಇದು ಸೆಕೆಂಡ್ ಟರ್ಮ್, ಇದು ಥರ್ಡ್ ಟರ್ಮ್, ಇದೇ ರೀತಿ ಮುಂದೆ ಹೋಗ್ತಾ ಇದ್ರೆ ಐ ವಿಲ್ ರೀಚ್ ಅಪ್ ಟು ವಾಟ್ 20 ಟರ್ಮ್ಸ್ ಅಲ್ವಾ. ಸೊ ಅದೆಲ್ಲನೂ ಆ್ಯಡ್ ಮಾಡಿದ್ರೆ ನನಗೆ ಸಮ್ ಎಷ್ಟಾಗುತ್ತೆ ಅಂತ ಕೇಳ್ತಿದ್ದಾರೆ. ಸೊ ದೇ ಆರ್ ಕ್ಲಿಯರ್ಲಿ ಗಿವನ್ ದಟ್ ಇಟ್ ಇಸ್ ಇನ್ GP. ಹೌದಾ? ಸೊ GP ಅಂತ ಬಂದಾಗ ಸ್ಟೂಡೆಂಟ್ಸ್ ದೇರ್ ಆರ್ ಟೂ ಫಾರ್ಮುಲಾ ಫಾರ್ ಎಸ್. ಒಂದು a ಇಂಟು 1 ಮೈನಸ್ r ಪವರ್ n ಡಿವೈಡೆಡ್ ಬೈ 1 ಮೈನಸ್ r, ಆ್ಯಂಡ್ ಇನ್ನೊಂದು ಸ್ಟೂಡೆಂಟ್ಸ್ ಇರೋದು a ಇಂಟು r ಪವರ್ n ಮೈನಸ್ 1 ಡಿವೈಡೆಡ್ ಬೈ r ಮೈನಸ್ 1. ಇದು ಯಾವಾಗ ಯೂಸ್ ಮಾಡ್ತೀವಿ? ಇಫ್ r ಇಸ್ ಲೆಸ್ ದೆನ್ 1. ಇದು ಯಾವಾಗ ಯೂಸ್ ಮಾಡ್ತೀವಿ? ಇಫ್ r ಇಸ್ ಗ್ರೇಟರ್ ದೆನ್ 1. ಈ ಕೇಸಲ್ಲಿ ನೋಡೋಣ ಫಸ್ಟ್ r ವ್ಯಾಲ್ಯೂ ಏನಾಗಿದೆ ಅಂತ. ರೈಟ್. ಸೊ ವಾಟ್ ಈಸ್ r ವ್ಯಾಲ್ಯೂ and what is a value ಸ್ಟೂಡೆಂಟ್ಸ್? ಸೊ ಸೊಲ್ಯೂಷನ್ ಇಸ್ given. So what is given students? A value is given. So a is equal to ಏನಿದೆ? 0.15. What is r here? R is nothing but 0.015 divided by 0.15. So what is this students? This is nothing but 15 divided by 1000, right? So divided by, and here students ಏನು ಸಿಗುತ್ತೆ ಇಲ್ಲಿ? 15 divided by 100, right? So ಹಾಗಾದ್ರೆ ಇಲ್ಲೇನಾಗುತ್ತೆ? 15 divided by 1000 into 100 divided by 15. So 15 and 15 get cancelled. So 100 and here what get cancels? So 10 ಆಗುತ್ತೆ. ಸೊ ಹಾಗಾದ್ರೆ ಏನು ಬರುತ್ತೆ ಇಲ್ಲಿ? 1 by 10 is nothing but 0.1. ಹೌದಲ್ಲ? ರೈಟ್. ಸೊ r is equal to what? 0.1. ಸೊ 0.1 ಏನಾಗುತ್ತೆ ಸ್ಟೂಡೆಂಟ್ಸ್? ಇಟ್ ಇಸ್ ಆಬ್ವಿಯಸ್ಲಿ ಲೆಸ್ ದೆನ್ 1. ಹೌದಲ್ಲ? ಇಟ್ ಈಸ್ ಲೆಸ್ ದೆನ್ 1. ನನಗೆ ಅದು ಗೊತ್ತಿದೆ. ಹಾಗಾದ್ರೆ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು? ಐ ನೀಡ್ ಟು ಯೂಸ್ ದ ವೆರಿ ಫಸ್ಟ್ ಫಾರ್ಮುಲಾ. ಸೊ ನಾವು ಇನ್ಸ್ಟೆಡ್ ಆಫ್ n here, what I need to put students? 20 ಹಾಕ್ಬೇಕಲ್ವಾ ಈಗ? Right, because they already given 20 terms. Therefore Sn is equal to first formula ಬರ್ಕೊಳ್ಳೋಣ, that is 1 minus a into 1 minus r power n divided by 1 minus r. Therefore S20 equals to a is what students? 0.15 alva, right? So it is 0.15. Then here 1 minus r value is what? 0.1 whole power 20. Yeah, 0.1 whole power 20, right? Divided by 1 minus 0.1. So this answer will be equal to S20 is equal to students 0.15 is nothing but 15 divided by 100, right? Divided by whole divided by 0.9 ಬರುತ್ತಲ್ಲ. So 0.9 is nothing but students 0.9 is nothing but 9 by 10. ಹೌದಲ್ಲ? ಸೊ ಇಲ್ಲಿ 1 minus 0.1 is nothing but 0.9. It's nothing but 9 by 10. And ಇಲ್ಲೇನು ಬರುತ್ತೆ ಸ್ಟೂಡೆಂಟ್ಸ್ ನನಗೆ? 1 minus 0.1 whole power 20. ರೈಟ್. ಹಾಗಾದ್ರೆ ಇಲ್ಲೇನು ಬರುತ್ತೆ? 15 divided by 100 into 10 divided by 9, and then I get students 1 minus 0.1 whole power 20. So what is this value? ಇಲ್ಲಿಗೆ ಬಂದ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್? ಸೊ 10 into 1 and 10 into 10. ಸೊ ನೆಕ್ಸ್ಟ್ 3 ಅಲ್ಲಿ ಹೋಗುತ್ತಲ್ಲ ಸ್ಟೂಡೆಂಟ್ಸ್, ಇದು 2 5 ಅಲ್ಲಿ ಹೋಗುತ್ತೆ, 5 into 3 5 into 2, ರೈಟ್. ಸೊ ಮತ್ತೆ ಇಲ್ಲಿ ಸ್ಟೂಡೆಂಟ್ಸ್ 3 into 1, ಮತ್ತೆ ಇಲ್ಲಿ 3 into 3 ಹೋಗುತ್ತೆ. ಸೊ ಆನ್ಸರ್ ಏನು ಬಂತು ಇಲ್ಲಿ? 1 by 6 ಬರುತ್ತೆ. ಆ್ಯಂಡ್ 1 by 6 1 minus 0.1 whole power 20. ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಆನ್ಸರ್ ಆ್ಯಂಡ್ ದಿಸ್ ಇಸ್ ದ ರಿಕ್ವೈರ್ಡ್ ಸಮ್ ಸ್ಟೂಡೆಂಟ್ಸ್. ಅರ್ಥ ಆಗ್ತಿದೆಯಾ? ಸೊ 0.1 whole power 20 ಇದೆ. ಆ್ಯಕ್ಚುಲಿ this is the negligible value. 0.1 whole power 10 is what? Whole power 20 is what? It is very negligible value. ಹೌದಲ್ಲ? ರೈಟ್. ಸೊ ಆಕ್ಚುಯಲ್ ವ್ಯಾಲ್ಯೂ ಬಂದು 1 by 6 ಬರುತ್ತೆ. ಇಫ್ ದೇ ಆಸ್ಕ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಯು ಕ್ಯಾನ್ ರೈಟ್ ಇಟ್ ಆಸ್ 1 by 6. ಓಕೆ, ಯಾಕಂದ್ರೆ 0.1 whole power 20 ಇಸ್ ಅ ವೆರಿ ನೆಗ್ಲಿಜಿಬಲ್ ವ್ಯಾಲ್ಯೂ, ಅಂದ್ರೆ ಇಟ್ ಇಸ್ ವೆರಿ ವೆರಿ ನಿಯರ್ ಬೈ ಟು 0. ಓಕೆ, ಅಪ್ರಾಕ್ಸಿಮೇಟ್ಲಿ ಏನಂತ ಹೇಳ್ಬೋದು ಸ್ಟೂಡೆಂಟ್ಸ್? 1 by 6 ಇಸ್ ದ ಸಮ್ ಅಂತ ಹೇಳ್ಬೋದು. ಗಾಟ್ ಇಟ್? ಓಕೆ. ಸೊ ಕಮಿಂಗ್ ಟು ದಿಸ್ ಪ್ರಾಬ್ಲಮ್, ಫೈಂಡ್ ದ ಸಮ್ ಟು ಇಂಡಿಕೇಟೆಡ್ ನಂಬರ್ ಆಫ್ ಟರ್ಮ್ಸ್ ಇನ್ ದ GP. ಸೊ ಇದರಲ್ಲಿ ಇಂಡಿಕೇಟೆಡ್ ಟು ಹೌ ಮೆನಿ ಟರ್ಮ್ಸ್ ಸ್ಟೂಡೆಂಟ್ಸ್? n ಟರ್ಮ್ಸ್ ಅಂತ ಕೊಟ್ಟಿದ್ದಾರೆ. ಮುಂಚೆ 20 ಅಂತ ಕೊಟ್ಟಿದ್ರು, ಇದರಲ್ಲಿ n ಅಂತ ಇದೆ. ಸೊ ಇನ್ಸ್ಟೆಡ್ ಆಫ್ 20 ಸ್ಟೂಡೆಂಟ್ಸ್ ವಿ ಶಾಲ್ ರೈಟ್ n ಹಿಯರ್. ಅರ್ಥ ಆಗ್ತಿದೆಯಾ? ಹಾಗಾದ್ರೆ ಫಸ್ಟ್ ಟರ್ಮ್ ಏನು? ಕಾಮನ್ ರೇಷಿಯೋ ಏನು? ಸೊ ಕಮಿಂಗ್ ಟು ದಿಸ್ ಪ್ರಾಬ್ಲಮ್ ಹಿಯರ್, ದ ಫಸ್ಟ್ ಟರ್ಮ್ ಇಸ್ √7. ಹೌದಲ್ಲ? ಸೊ ಗಿವನ್ a is equal to students √7. And what is r? R is nothing but √21 divided by √7. So what is √21 students? It is nothing but √3 into √21 divided by √7. Sorry, √3 into √7. Yeah, √21 can be written as √3 into √7 divided by √7. So √7 and √7 get cancelled. So r is equal to ಏನು ಬಂತು? √3 ಬಂತು. √3 is clearly greater than 1 students. ಹೌದಲ್ಲ? √3 ಅಂದ್ರೆ ಏನಾಗುತ್ತೆ? ಇಟ್ ಈಸ್ ಗ್ರೇಟರ್ ದೆನ್ 1. ಸೊ 1.7 ಸಮಥಿಂಗ್ ಬರುತ್ತೆ. ಸೊ ವಿಚ್ ಈಸ್ ಗ್ರೇಟರ್ ದೆನ್ 1. ಹಾಗಾದ್ರೆ ನನಗೆ ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕೀಗ? ಸೊ ನೌ ಐ ನೀಡ್ ಟು ಯೂಸ್ ದ ಫಾರ್ಮುಲಾ ದಟ್ ಈಸ್ Sn is equal to a into r power n minus 1 divided by r minus 1. This is the formula I can use, students.
ಹೌದಲ್ಲ? ಸೊ ಈಗ ಇದರಲ್ಲಿ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. therefore Sn is equal to what is a value? √7, right? And then r value is what? R is nothing but √3 power n minus 1 divided by √3 minus 1 ಸ್ಟೂಡೆಂಟ್ಸ್. ಸೊ ಇಷ್ಟಕ್ಕೆ ಇಡಿ ಸಾಕು, ಏನು ತೊಂದರೆ ಇಲ್ಲ. ಸೊ ಇದನ್ನ ಬೇಕಾದ್ರೆ ಇನ್ನೂ ಫರ್ದರ್ ರಿಡ್ಯೂಸ್ ಮಾಡ್ಬೋದು, ರ್ಯಾಷನಲೈಸ್ ಮಾಡಿ ಇಡ್ಬೋದು. ರ್ಯಾಷನಲೈಸ್ ಮಾಡಿದ್ರೆ ಏನು ಬರುತ್ತೆ? ಸೊ ಯು ವಿಲ್ ಗೆಟ್ √3 + 1 by √3 + 1. ಕೆಳಗಡೆ 3 - 1 ಬರುತ್ತೆ, 2 ಬರುತ್ತೆ. ಇಫ್ ಯು ವಾಂಟ್ ಯು ಕ್ಯಾನ್ ಕೀಪ್ ಲೈಕ್ ದಟ್, ಅದರ್ವೈಸ್ ಜಸ್ಟ್ ಕೀಪ್ ಲೈಕ್ ದಿ ಸ್ಟೂಡೆಂಟ್ಸ್, ನೋ ಪ್ರಾಬ್ಲಮ್ ಎಟ್ ಆಲ್. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ ಫೈನ್. ಸೊ ಲೆಟ್ ಮಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ಕಮಿಂಗ್ ಟು ದಿಸ್, ಫೈಂಡ್ ದ ಸಮ್ ಟು ಇಂಡಿಕೇಟೆಡ್ ನಂಬರ್ ಆಫ್ ಟರ್ಮ್ಸ್ ಇನ್ ದ GP. ಸೊ ಒನ್ಸ್ ಅಗೇನ್ ಸ್ಟೂಡೆಂಟ್ಸ್, ಇದರಲ್ಲಿ ಕೇಳ್ತಾ ಇರೋದೇನು? ಅಪ್ ಟು n ಟರ್ಮ್ಸ್ ದೇ ಆರ್ ಆಸ್ಕಿಂಗ್. ಹಾಗಾದ್ರೆ ಇದರಲ್ಲಿ ಏನು ಮಾಡ್ಬೇಕು ನಾನು? ಇಯರ್ ಆಲ್ಸೋ ಐ ನೀಡ್ ಟು ಡೂ ದ ಸೇಮ್ ಥಿಂಗ್. ಐ ನೀಡ್ ಟು ಯೂಸ್ Sn ಫಾರ್ಮುಲಾ. ಆ್ಯಂಡ್ ಇಯರ್ ದೇ ಆರ್ ಗಿವನ್ 1 ಆಸ್ ದ ಫಸ್ಟ್ ಟರ್ಮ್ ಆ್ಯಂಡ್ ಅಬ್ಸರ್ವ್ ಮಾಡಿ -a is the second term. ಹೌದಲ್ಲ? ಸೊ ಇಯರ್ ದೇ ಆರ್ ಗಿವನ್ ಆಸ್ ದ ಫಸ್ಟ್ ಟರ್ಮ್. ಫಸ್ಟ್ ಟರ್ಮ್ ಇಸ್ ವಾಟ್? ಫಸ್ಟ್ ಟರ್ಮ್ ದಟ್ ಇಸ್ a is equal to. ಸೊ a is equal to given. a is equal to ಏನು ಕೊಟ್ಟಿದ್ದಾರೆ? 1 ಕೊಟ್ಟಿದ್ದಾರೆ. And common ratio r is nothing but the second term -a divided by 1, which is -a, which is clearly less than 1. ಹೌದಲ್ಲ? which is clearly less than 1. ಹಾಗಾದ್ರೆ ಇದರಲ್ಲಿ ನಾನು ಯಾವ ಫಾರ್ಮುಲಾ ಯೂಸ್ ಮಾಡಬೇಕಾಗುತ್ತೆ? ಸೊ ಐ ನೀಡ್ ಟು ಯೂಸ್ Sn is equal to a into 1 minus r power n divided by 1 minus r. ಈ ಫಾರ್ಮುಲಾ ಯೂಸ್ ಮಾಡಬೇಕಲ್ವಾ? ರೈಟ್. ಸೊ ನಾವು what is a value students? a value is 1. say a value already 1 ಕೊಟ್ಟಿದ್ದಾರೆ ನನಗೆ. 1 minus what is r value here? r value is -a. so we get -a whole power n divided by 1 minus of what is r value? -a, right? therefore Sn is equal to 1 minus 1 ಆಚೆ ಇದೆ, ಅದನ್ನ ಹಂಗೆ ಬಿಟ್ಬಿಡೋಣ, ಏನು ತೊಂದರೆ ಇಲ್ಲ. ಸೊ 1 minus a power n all divided by 1 minus of -a, that is 1 plus a ಬರುತ್ತಲ್ವಾ? ಸೊ ವಾಟ್ ವಿ ಗೆಟ್ ಸ್ಟೂಡೆಂಟ್ಸ್ ಹಿಯರ್? ವಿ ಗೆಟ್ 1 plus a. ಅರ್ಥ ಆಗಿದೆ ಎಲ್ಲರಿಗೂ? ಸೊ ದಿಸ್ ಇಸ್ ಯೋರ್ Sn. ಕ್ಲಾರಿಫಿಕೇಶನ್ ಸಿಕ್ಕಿದೆಯಾ? ಫೈನ್. ಸೊ ಹಾಗಾದ್ರೆ ಲೆಟ್ ಮಿ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಇದರಲ್ಲಿ ಏನಿದೆ? ಫೈಂಡ್ ದ ಸಮ್ ಟು ಇಂಡಿಕೇಟೆಡ್ ನಂಬರ್ ಆಫ್ ಟರ್ಮ್ಸ್ ಇನ್ ದ GP. ಫೈಂಡ್ ದ ಸಮ್ ಟು ಇಂಡಿಕೇಟೆಡ್ ನಂಬರ್ ಆಫ್ ಟರ್ಮ್ಸ್ ಇನ್ ದ GP. ಸೇಮ್ ಥಿಂಗ್, ಇದರಲ್ಲಿ n ಟರ್ಮ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಸ್ಟೂಡೆಂಟ್, ದಿಸ್ ಪ್ರಾಬ್ಲಮ್ ವಿಲ್ ಬಿ ಹೋಮ್ ವರ್ಕ್ ಫಾರ್ ಯು. ಸೊ ಇದೆಲ್ಲ ಏನಾಗುತ್ತೆ? ಹೋಮ್ ವರ್ಕ್ ಆಗುತ್ತೆ. ಜಸ್ಟ್ ಟ್ರೈ ದಿಸ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಇದರಲ್ಲಿ a ಏನಾಗುತ್ತೆ? a is nothing but x³ and r ಏನಾಗುತ್ತೆ? x² ಆಗುತ್ತೆ. ಸೊ ಟ್ರೈ ಟು ಗೆಟ್ ದ ಆನ್ಸರ್ ಫಾರ್ ದಿಸ್ ಪ್ರಾಬ್ಲಮ್. ನೌ ಲೆಟ್ ಮಿ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ದಿಸ್ ಇಸ್ ಒನ್ ಆಫ್ ದ ವೆರಿ ಬ್ಯೂಟಿಫುಲ್ ಪ್ರಾಬ್ಲಮ್, ಯಾಕಂದ್ರೆ ಸಿಗ್ಮಾ ಯೂಸ್ ಮಾಡಿದ್ದಾರೆ. ಸಿಗ್ಮಾ ಇಸ್ ನಥಿಂಗ್ ಬಟ್ ಸ್ಟೂಡೆಂಟ್ ಸೀರೀಸ್. ಆಲ್ರೆಡಿ ಹೇಳಿದ್ದೀನಿ ನಾನು. ಸೀರೀಸ್ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಸಿಗ್ಮಾ ಇಸ್ ಯೂಸ್ ಟು ಡಿನೋಟ್ ಅಸ್ ದಟ್ ಸಿಗ್ಮಾ ಟೆಲ್ಸ್ ಅಸ್ ದಟ್ ಆಫ್ಟರ್ ಎವ್ರಿ ಆರ್ ಇನ್ ಬಿಟ್ವೀನ್ ಎನಿ 2 ಟರ್ಮ್ಸ್ ವಿ ಪುಟ್ ಪ್ಲಸ್. ಎರಡು ಟರ್ಮ್ ಯೂಸ್ ಮಾಡಿದ್ರೆ ಅದ್ರ ಮಧ್ಯ ಪ್ಲಸ್ ಯೂಸ್ ಮಾಡ್ತೀವಿ. ಅಂಡ್ ಒನ್ ಥಿಂಗ್ ಯು ನೀಡ್ ಟು ನೋ ಸ್ಟೂಡೆಂಟ್ಸ್, ಸಮೇಷನ್ ಆಫ್ x plus y ಅಂತ ಬರೆದಿದ್ರೆ ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಸಮೇಷನ್ ಆಫ್ x plus ಸಮೇಷನ್ ಆಫ್ y. ಸಿಮಿಲರ್ಲಿ ಸಮೇಷನ್ ಆಫ್ x minus y ಅಂತ ಬರೆದಿದ್ರು ಕೂಡ ಇಲ್ಲಿ ನಾವೇನ್ ಮಾಡ್ಬೋದು? ಸಮೇಷನ್ ಆಫ್ x minus ಸಮೇಷನ್ ಆಫ್ y. ದಿಸ್ ಇಸ್ ವಾಟ್ ವಿ ಕ್ಯಾನ್ ಡೂ. ದಿಸ್ ಇಸ್ ದ ಪ್ರಾಪರ್ಟಿ ಆಫ್ ದಿ ಸಮೇಷನ್. ಅರ್ಥ ಆಗ್ತಿದ್ಯಾ? ಸೊ ಹಾಗಾದ್ರೆ ಇದರಲ್ಲಿ ಎಸ್, ಕಮಿಂಗ್ ಟು ದಿಸ್ ಪ್ರಾಬ್ಲಮ್, ಅಬ್ಸರ್ವ್ ಹಿಯರ್. ಸೊ ದೇ ಆರ್ ಗಿವನ್ ಸಮೇಷನ್ ಆಫ್ k from 1 to 11 and ಇಲ್ಲಿ ಏನು ಕೊಟ್ಟಿದ್ದಾರೆ? 2 plus 3 power k ಅಂತ ಕೊಟ್ಟಿದ್ದಾರೆ. ಲೆಟ್ ಮಿ ಸ್ಪ್ಲಿಟ್ ದಿಸ್ ಫಸ್ಟ್ ಯೂಸಿಂಗ್ ದ ಫಸ್ಟ್ ರೂಲ್. ಓಕೆನಾ? ಸೊ ಹಾಗಾದ್ರೆ ಏನು ಬರುತ್ತೆ ಇದರಲ್ಲಿ? ಐ ಗೆಟ್ ಸಮೇಷನ್ ಆಫ್ 2 and your k from 1 to 11 plus summation of 3 power k and your k from 1 to 11. ಓಕೆನಾ? ಸೊ ಇದರಲ್ಲಿ ಅಬ್ಸರ್ವ್ ಮಾಡಿ, ಮೊದಲನೇದಕ್ಕೆ ಬರೋಣ, ಎರಡನೇದಕ್ಕೆ ಆಮೇಲೆ ಬರೋಣ. ಫಸ್ಟ್ ಮೊದಲನೇದಕ್ಕೆ ಬರೋಣ. ಇದ್ರ ಮೀನಿಂಗ್ ಏನು? k any value if you put for k. okay, idರಲ್ಲಿ k ಇಲ್ಲ ಅಲ್ಲ. so what you can assume here students, that is nothing but 2 into k power 0 ಅಂತ ಬರಿಬಹುದು. summation of 2 can be written as what? summation of 2 into k power 0. okay, and ಇದರಲ್ಲಿ ಏನಿದೆ? k from 1 to 11 ಅಂತ ಇದೆ. k from 1 to 11. ಸೊ ಈಗ ಏನು ಮಾಡ್ತೀರಾ? k equals to 1 ಹಾಕ್ತೀರಾ. 1 power 0 is nothing but 1. ಹೌದಲ್ಲ? ಸೊ ಹಾಗಾದ್ರೆ k power 0 ಹಾಕ್ದಾಗ್ಲೂ ಏನು ಬಂತು? 2 ಬಂತು. ರೈಟ್? ಯಾಕಂದ್ರೆ k equals to 1 ಕೊಟ್ಟೆ, 1 power 0 is nothing but 1. ನೆಕ್ಸ್ಟ್ ಏನು ಮಾಡ್ತೀನಿ? 1 ಆದ್ಮೇಲೆ 1 ಇಂದ ಎಲ್ಲಿ ತನಕ ಹೋಗುತ್ತೆ? 11 ತನಕ ಹೋಗುತ್ತೆ. 1 ಆದ್ಮೇಲೆ ನೆಕ್ಸ್ಟ್ ನ್ಯಾಚುರಲ್ ನಂಬರ್ ಯಾವುದು? 2. ಸೊ ಹಾಗಾದ್ರೆ ನೆಕ್ಸ್ಟ್ 2 power 0 ಅಂತ ಬರೀತೀರಾ. ಸೊ 2 power 0 is what? ಅಗೇನ್ 1. ರೈಟ್? ಅಲ್ಲಿ ಕೂಡ ಏನು ಮಾಡ್ತೀರಾ? 2 ಅಂತ ಬರೀತೀರಾ. ರೈಟ್? ನೆಕ್ಸ್ಟ್ ಏನು ಬರುತ್ತೆ? 2 into 2 power 0. 2 power 0 is what? 1. ಸೊ ಹಾಗಾದ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್? ಅಗೇನ್ 2 ಬರುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಇಫ್ ಯು ವಾಂಟ್ ಫರ್ದರ್ ಇನ್ನೂ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ ಹೇಳ್ತೀನಿ ಕೇಳಿ. ಸೊ ವಾಟ್ ಐ ವಿಲ್ ಗೆಟ್ ಸ್ಟೂಡೆಂಟ್ಸ್? ಮೊದಲನೇದಾಗಿ 2 into 1 power 0, ರೈಟ್? ಪ್ಲಸ್ 2 into 2 power 0 ಪ್ಲಸ್ 2 into
3 power 0 and so on up to what? 2 into 11 power 0. What is this students? 2 plus 2 plus 2 and so on up to 2. ಎಷ್ಟು ಟೈಮ್ ಇದೆ ಸ್ಟೂಡೆಂಟ್ಸ್ ಇದು? ಹೌ ಮೆನಿ ಟೈಮ್ಸ್ ಅದರ್ ಆರ್? 11 ಟೈಮ್ಸ್. ಎಷ್ಟು ಟೈಮ್ ಇದೆ ಇದು? 11 ಟೈಮ್ಸ್ ಇದೆ. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ 2 into 11 is what? 22 ಅಲ್ವಾ? ರೈಟ್. ಸೊ ಹಾಗಾದ್ರೆ ಇದರಲ್ಲಿ ನಾನು ಏನಂತ ಬರೀಬಹುದು? ಐ ಕ್ಯಾನ್ ರೈಟ್ ಇಟ್ ಆಸ್ 2 plus 2 plus 2 and so on up to 2 and this is added how many times students? 11 times. This is added 11 times and next ಏನು ಬರುತ್ತೆ ಇದರಲ್ಲಿ? ಪ್ಲಸ್ 3 power k ಅಂತ ಇದೆ. ಸೊ keep on substituting the value for k here. k ವ್ಯಾಲ್ಯೂ ಏನಾಗ್ತೀರಾ? 3 power 1 ಫಸ್ಟ್. ರೈಟ್. ನೆಕ್ಸ್ಟ್ 3 power 2. ನೆಕ್ಸ್ಟ್ ಸ್ಟೂಡೆಂಟ್ಸ್ 3 power 3 and so on up to 3 power 11. ಹೌದಲ್ಲ? ಸೊ ಈಗ ನಿಮಗೆ ಬೇಕಾಗಿರೋದು ಜೊಮೆಟ್ರಿಕ್ ಪ್ರೋಗ್ರೆಷನ್ಸ್. ಇಲ್ಲಿ ಏನು ಅವಶ್ಯಕತೆ ಇಲ್ಲ. ಸೊ ಇದರಲ್ಲಿ 22 ಅಂತ ಆರಾಮ್ಸೆ ಬರೀಬಹುದು. ಹೌದಲ್ಲ? ರೈಟ್. ಇಲ್ಲಿಗೆ ಬಂದಾಗ ಸ್ಟೂಡೆಂಟ್ಸ್ ಪ್ಲಸ್ ಫಸ್ಟ್ ಟೈಮ್ ಏನಿದೆ? 3 ಇದೆ ಅಂಡ್ ಆರ್ ವ್ಯಾಲ್ಯೂ ಏನಿದೆ ಸ್ಟೂಡೆಂಟ್ಸ್ ಇಲ್ಲಿ? 3 ಸ್ಕ್ವೇರ್ ಡಿವೈಡೆಡ್ ಬೈ 3 is 3 ಓನ್ಲಿ. ಸೊ ನಾನೇನು ಮಾಡ್ತೀನಿ ಇದರಲ್ಲಿ 3 ಪವರ್ how many terms are there students? 11 terms. 3 power 11 minus 1 divided by ಏನು ಬರುತ್ತೆ? 3 minus 1. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. Hope you have understood this students. So ಯಾವ ಫಾರ್ಮುಲಾ ಅಪ್ಲೈ ಮಾಡಿದ್ದೀನಿ ಇದರಲ್ಲಿ? So here students I have applied, yes, here I have applied Sn is equal to a into r power n minus 1 divided by r minus 1. So ಇದರಲ್ಲಿ a ವ್ಯಾಲ್ಯೂ ಏನಿದೆ? 3 ಇದೆ. r ವ್ಯಾಲ್ಯೂ ಏನಿದೆ ಸ್ಟೂಡೆಂಟ್ಸ್? 3 square divided by 3 which is nothing but 3. So I have done 3 power 11 minus 1 divided by 3 minus 1. ಯಾಕೆ n is equal to 11 ಆಗ್ತದೆ? Because students, how many terms are here? 11 terms are there instead of n. What I have got students? 11. Right? So now the final answer is 22 plus 3 by 2 into 3 power 11 minus 1. So 3 power 11 is a very large term. ಅದನ್ನ find out ಮಾಡೋದ್ರ ಬದಲು just keep like this. There is no problem with it. ಅರ್ಥ ಆಗ್ತಿದ್ಯಾ? Fine. Let me find the answer for the next question. So ಹಾಗಾದ್ರೆ ಈ ಪ್ರಾಬ್ಲಮ್ ಅಲ್ಲಿ ಏನಿದೆ? The sum of the first 3 terms of a GP is 39. The sum of the first 3 terms of a GP is 39 and their product is 1. Product ಎಷ್ಟಿದೆ ಸ್ಟೂಡೆಂಟ್ಸ್? 1 ಇದೆ. Sum of the 3 terms, sum of 3 terms and their product is what? 1. ಅಂದ್ರೆ ಏನ್ ಮೀನಿಂಗ್ ಇದು? ಇದರಲ್ಲಿ 3 ಟರ್ಮ್ ತಗೊಳ್ತೀನಿ, a1 ಮತ್ತೆ a2 ಮತ್ತೆ a3. ಇವು ಮೂರನ್ನು ಆಡ್ ಮಾಡಿದ್ರೆ ಏನು ಬರುತ್ತೆ ಸ್ಟೂಡೆಂಟ್ಸ್? 39/10 ಬರುತ್ತೆ. ಅಷ್ಟೇ ಅಲ್ಲ, ಈ ಮೂರನ್ನು ಮಲ್ಟಿಪ್ಲೈ ಮಾಡಿದ್ರೆ a1 a2 a3 ಈ ಮೂರನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ ಸ್ಟೂಡೆಂಟ್ಸ್? 1 ಬರುತ್ತೆ. ದಿಸ್ ಇಸ್ ವಾಟ್ ದೇ ಹ್ಯಾವ್ ಗಿವನ್. ಸೊ ನಮಗೆ ಗೊತ್ತಿದೆ ಕ್ಲಿಯರ್ ಆಗಿ a1 ಅಂತಂದ್ರೆ ಫಸ್ಟ್ ಟರ್ಮ್ a, ಸೆಕೆಂಡ್ ಟರ್ಮ್ ಇಸ್ ನಥಿಂಗ್ ಬಟ್ ar ಅಂಡ್ ಥರ್ಡ್ ಟರ್ಮ್ ಇಸ್ ನಥಿಂಗ್ ಬಟ್ ar ಸ್ಕ್ವೇರ್. ಇದು ನಮಗೆ ಗೊತ್ತಿದೆ ಅಲ್ಲ? Right, we know all these 3 things students. The first term is a, the second term is ar and the third term is ar square. But students, ನಾನು ಆ ರೀತಿ ಟರ್ಮ್ ತಗೊಂಡ್ರೆ ಏನಾಗುತ್ತೆ? there will be a problem now. ನೋಡಿ ಅಬ್ಸರ್ವ್ ಮಾಡಿ, ಮೂರನ್ನು ಮಲ್ಟಿಪ್ಲೈ ಮಾಡ್ತೀನಿ ಅಂತ ಅನ್ಕೊಳ್ಳಿ. a into ar into ar square which is equal to 1. ಏನಾಗುತ್ತೆ ಸ್ಟೂಡೆಂಟ್ಸ್ ಇಲ್ಲಿ? a cube r cube, a cube into r cube equals to 1. So a into r whole power 3 equals to 1. So a into r which is equal to 1 ಅಂತ ಬಂತು. a into r equals to 1. And next ಏನಿದೆ ಸ್ಟೂಡೆಂಟ್ಸ್? ಇದರಲ್ಲಿದೆ. ಓಕೆ, ಸೊ ಇದನ್ನ ಯೂಸ್ ಮಾಡಿದ್ರೆ ಏನಾಗುತ್ತೆ ನಮಗೆ? ವಾಟ್ ಐ ಗೆಟ್ ನೋಡಿ, ಅಬ್ಸರ್ವ್ ಮಾಡಿ. ಸೊ ಐ ಗೆಟ್ a ಪ್ಲಸ್ ar ಪ್ಲಸ್ ar ಕ್ಯೂಬ್ ವಿಚ್ ಇಸ್ ಈಕ್ವಲ್ ಟು ಏನಂತ ಕೊಟ್ಟಿದ್ದಾರೆ? 39/10 ಕೊಟ್ಟಿದ್ದಾರಲ್ಲ. ರೈಟ್. ನೌ ಐ ನೀಡ್ ಟು ಸ್ಟಾರ್ಟ್ ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂಸ್. ಸೊ ಏನು ಸಬ್ಸ್ಟಿಟ್ಯೂಟ್ ಮಾಡ್ತೀರಾ ಸ್ಟೂಡೆಂಟ್ಸ್? a ಈಕ್ವಲ್ಸ್ ಟು 1/r ಅಂತ ಹಾಕ್ಬೋದು, ಅಥವಾ r is equal to 1/a ಅಂತ ಹಾಕ್ಬೋದು. ಎನಿಥಿಂಗ್ ವಾಟ್ ಎವರ್ ಯು ವಾಂಟ್. ಓಕೆ, ಸೊ ಹಾಗಾದ್ರೆ ನಾನೇನು ಮಾಡ್ತೀನಿ ಇದರಲ್ಲಿ? ವಾಟ್ ಐ ವಿಲ್ ಡೂ, a is equal to 1/r ಅಂತ ಹಾಕ್ತೀನಿ. ಓಕೆನಾ? ಸೊ ಹಾಗಾದ್ರೆ ನನಗೇನು ಬರುತ್ತೆ ಇಲ್ಲಿ? ಐ ಗೆಟ್ 1/r ಪ್ಲಸ್ a ಇಂಟು ಆರ್ ವ್ಯಾಲ್ಯೂ ಏನಿದೆ? a ವ್ಯಾಲ್ಯೂ ಏನಿದೆ ಸ್ಟೂಡೆಂಟ್ಸ್? 1/r ಅಲ್ವಾ? ಸೊ a is nothing but 1/r. ರೈಟ್, a is nothing but 1/r ಇಂಟು r ಪ್ಲಸ್ a is nothing but students 1/r and ಮತ್ತೆ ಏನು ಬರುತ್ತೆ ಇಲ್ಲಿ? r ಕ್ಯೂಬ್ ಬರುತ್ತೆ which is equal to 39/10. ಓಕೆ, ಸೊ ಇದರಲ್ಲಿ ಏನು ಬಂತು? 1/r ಬಂತು ಪ್ಲಸ್ ಏನು ಬಂತು ಸ್ಟೂಡೆಂಟ್ಸ್? ಇಲ್ಲಿ 1 ಬಂತು ಪ್ಲಸ್ ಇಲ್ಲೇನು ಬಂತು? r ಸ್ಕ್ವೇರ್ ಬಂತು which is equal to 39/10. ಸೊ ಈಗ ಇಲ್ಲಿ ಕ್ಯೂಬಿಕ್ ಈಕ್ವೇಷನ್ ಬರುತ್ತೆ. ವಾಟ್ ಯು ವಿಲ್ ಎಂಡ್ ಅಪ್ ವಿತ್ ಸ್ಟೂಡೆಂಟ್ಸ್? ಯು ವಿಲ್ ಎಂಡ್ ಅಪ್ ವಿತ್ ಅ ಕ್ಯೂಬಿಕ್ ಈಕ್ವೇಷನ್ ಅಂಡ್ ಇಟ್ ಈಸ್ ಅ ಬಿಟ್ ಡಿಫಿಕಲ್ಟ್ ಟು ಸಾಲ್ವ್. ಸೊ ಈ ರೀತಿ ಟರ್ಮ್ಸ್ನ ತಗೊಳ್ಳೋದ್ರ ಬದಲು ನನಗೇನು ಬೇಕು? ಟರ್ಮ್ಸ್ ಜಿ ಪಿ ಅಲ್ಲಿ ಇರಬೇಕು. ಓಕೆ, ಎನಿ ಹೌ ಯು ಕ್ಯಾನ್ ಟೇಕ್ ಸ್ಟೂಡೆಂಟ್ಸ್. ಇದನ್ನ ನಾನು ಮಾಡ್ಕೊಂಡಿರೋದು ಯಾವುದಂತ? ಎ ಅನ್ನೋದನ್ನ ಫಸ್ಟ್ ಟರ್ಮ್ ಅಂತ ನಾನು ತಗೊಂಡಿರೋದು, ಅವರೆಲ್ಲೂ ಹೇಳಿಲ್ಲ. ನೀವು ಸ್ಟಾರ್ಟಿಂಗಿಂದ ಬರಬೇಕಾದ್ರೂ ಕೂಡ ನಾವು ಜಿ ಪಿನ ಎಕ್ಸ್ಪ್ಲನೇಷನ್ ಮಾಡಬೇಕಾದ್ರೆ ನಮ್ಮ ಕನ್ವೀನಿಯನ್ಸ್ಗೋಸ್ಕರ ನಾವೇನು ಮಾಡಿದ್ವಿ? ಫಸ್ಟ್ ಟರ್ಮ್ನ ಎ ಅಂತ ತಗೊಂಡ್ವಿ. ಆ್ಯಂಡ್ ನೋ ವೇರ್ ವಿ ಆರ್ ಸಪೋಸ್ ಟು ಟೇಕ್ ಲೈಕ್ ದಟ್. ಎ ಅಂತ ತಗೊಳ್ಳೋ ಅವಶ್ಯಕತೆ ಏನಿಲ್ಲ.
ನಮ್ಮ ಕನ್ವೀನಿಯನ್ಸ್ಗೋಸ್ಕರ ತಗೊಂಡಿದ್ದು. ಬಟ್ ಈಗ ನನಗೆ ಆ ರೀತಿ ತಗೊಂಡಿರೋದ್ರಿಂದ ಏನಾಗ್ತಿದೆ, ಪ್ರಾಬ್ಲಮ್ ಆಗ್ತಾ ಇದೆ. ಫಸ್ಟ್ ಟರ್ಮ್ನ ಎ ಅಂತ ತಗೊಂಡು ಸೆಕೆಂಡ್ ಟರ್ಮ್ನ ಎ ಆರ್ ಅಂತ ತಗೊಂಡಿರೋದ್ರಿಂದ ನನಗೆ ಪ್ರಾಬ್ಲಮ್ ಆಗ್ತಿದೆ. ಇನ್ಸ್ಟೆಡ್ ಆಫ್ ದಟ್ ಕೆನ್ ಐ ಡೂ ಸಮಥಿಂಗ್ ಎಲ್ಸ್? ಬೇರೆ ರೀತಿ ಯೋಚನೆ ಮಾಡಕ್ಕೆ ಸಾಧ್ಯ ಇದೆಯಾ? ಎಸ್, ವಿ ಕ್ಯಾನ್ ಸ್ಟೂಡೆಂಟ್ಸ್. ಸೊ ನಾವೇನು ಮಾಡ್ತೀವಿ ಇದರಲ್ಲಿ, ವಾಟ್ ವಿ ಕ್ಯಾನ್ ಡೂ ಹಿಯರ್ ಇಸ್, instead of doing this method, ಈ ಮೆಥಡ್ ಮಾಡೋದ್ರ ಬದಲು what we shall do here is students, let a by r comma a, okay, comma ar be the terms in gp, be the three terms in gp. ನೋಡಿ, be the three terms in gp ಆಗಕ್ಕೆ ಸಾಧ್ಯ ಇಲ್ವಾ? ಇದು ನಮ್ಮ ಕನ್ವೀನಿಯನ್ಸ್ಗೋಸ್ಕರ ನಾವು ಈ ಥರ ಬರ್ಕೊಳಕ್ಕೆ ಸಾಧ್ಯ ಇಲ್ವಾ? ರೈಟ್, ನೀವು ನೆನಪಿರ್ಬೋದು, ಅರ್ಥಮೆಟಿಕ್ ಮೈನಲ್ಲಿ ಕೂಡ ಮಾಡ್ತೀರಾ, a minus d comma a ಮತ್ತೆ a plus d ಅಂತ ನೆನಪಿದ್ಯಾ? Right, if you take three terms in AP, such that the sum is given and the product is given, ನೆನಪಿದ್ಯಾ? Right, a minus b and then a plus b and then a, ನೆನಪಿದ್ಯಾ? Right, so a minus b, a ಮತ್ತೆ a plus b ತಗೊಳ್ತೀರಿ AP ಅಲ್ಲಿ. ಅದೇ ರೀತಿ ಇದರಲ್ಲಿ GP ಅಲ್ಲಿ ಕೂಡ a by r, a ಮತ್ತೆ a r ಅಂತ ತಗೊಳ್ತೀವಿ. ಅರ್ಥ ಆಗ್ತಿದ್ಯಾ? ಓಕೆ, ಸೊ ಹಾಗಾದ್ರೆ ಇದರಲ್ಲಿ ಈ ಮೂರು ಟರ್ಮ್ಸ್ ನ ಏನಂತ ಮಾಡ್ತೀನಿ, ಐ ಟೇಕ್ ದೀಸ್ ತ್ರೀ ಟರ್ಮ್ಸ್ ಇನ್ GP. ಅರ್ಥ ಆಗ್ತಿದ್ಯಾ? ಸೊ ಇದರಲ್ಲಿ ಕಾಮನ್ ರೇಷಿಯೋ ಸೇಮ್ ಬರುತ್ತೆ ಸ್ಟೂಡೆಂಟ್ಸ್. ದ ಕಾಮನ್ ರೇಷಿಯೋ ವಿಲ್ ಬಿ ಸೇಮ್. ಮೊದಲನೇ ಇದರಲ್ಲಿ ಏನಾಗುತ್ತೆ, a divided by a by r, so it is nothing but students r will be the common ratio and ar divided by a, again students r is the common ratio. ಅರ್ಥ ಆಗ್ತಿದ್ಯಾ? ಫೈನ್. ಸೊ ಹಾಗಾದ್ರೆ now what is given here, so according to the given rule, so ಏನಂತ ಕೊಟ್ಟಿದ್ದಾರೆ, given, so given, yeah, it is given like this, that is sum of these three terms, that is a by r plus a plus ar, which is equal to 39 by 10, and their product that is a by r into a into ar which is equal to 1. ಹಾಗಾದ್ರೆ ಏನಾಗ್ತಿದೆ ಸ್ಟೂಡೆಂಟ್ಸ್, ಇದರಲ್ಲಿ r ಮತ್ತೆ r ಕ್ಯಾನ್ಸಲ್ ಆಗುತ್ತೆ, ಉಳ್ಕೊಳ್ಳೋದೇನು a cube equals to 1, therefore a equals to 1 ಸಿಗುತ್ತೆ. what we get students, we get a equals to 1. ಹಾಗಾದ್ರೆ ಈ a equals to 1 ನ ಇಲ್ಲಿ ಯೂಸ್ ಮಾಡ್ಬೋದಾ? let me call this as equation 1. so in equation 1 ಏನಂತ ಮಾಡ್ಬೋದು ಸ್ಟೂಡೆಂಟ್ಸ್, ನಾವು ಏನಂತ ಕೊಟ್ಟಿದ್ರಲ್ಲಿ, a by r plus ar which is equal to 39 by 10, and already ನಮಗೆ ಗೊತ್ತಿದೆ a ವ್ಯಾಲ್ಯೂ 1 ಅಂತ. ಸೊ in equation 1 we have ಏನಂತ ಇದೆ ನನ್ನ ಹತ್ರ, a by r plus a plus ar equals to ಏನಂತಿದೆ, 39 by 10 ಅಂತ ಇದೆ. ಆಲ್ರೆಡಿ a ವ್ಯಾಲ್ಯೂ ಏನಂತ ಗೊತ್ತಾಗಿದೆ, 1. ಸೊ 1 by r plus 1 plus ಏನಾಗುತ್ತೆ ಸ್ಟೂಡೆಂಟ್ಸ್, 1 into r which is equal to 39 by 10. ಸೊ ಹಾಗಾದ್ರೆ ಇಲ್ಲಿ LCM ತಗೊಳ್ಳಿ, 1 plus r square divided by r which is equal to 39 divided by 10, or cross multiply the students, 10 plus 10 plus 10r plus 10r square equals to 39 into r, or I shall write like this, that r square 10r square minus 29 into r plus ಏನಿದೆ ಸ್ಟೂಡೆಂಟ್ಸ್ ಇಲ್ಲಿ 10 equals to 0, plus 10 equals to 0. so 10 into 10 is nothing but 100. so ನನಗೆ ಇಲ್ಲೊಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಸಿಕ್ಕಿದೆ, 10 into 10 is nothing but 100. ಸೊ 100 ಸಿಗಬೇಕು ಅಂದರೆ ಸ್ಟೂಡೆಂಟ್ಸ್ ನಾನೇನು ಮಾಡ್ಬೋದು, ಇಲ್ಲಿ 25 into 4, ಇಲ್ಲಿ ಪ್ಲಸ್ ಇದೆ, ಎರಡು ಕಡೆ ಏನು ಮಾಡ್ತೀನಿ ಸ್ಟೂಡೆಂಟ್ಸ್, ಮೈನಸ್ ಹಾಕೊಳ್ತೀನಿ. ಸೊ ನಾವು ಲೆಟ್ ಮಿ ಸಾಲ್ವ್ ದಿಸ್. ಸೊ ಐ ಗೆಟ್ 10r square minus 25r minus 4r plus 10 equals to 0. ಸೊ ಹಾಗಾದರೆ ಇದರಲ್ಲಿ 5r ಕಾಮನ್ ತಗೊಳ್ತೀನಿ. ಲೆಟ್ ಮಿ ಟೇಕ್ 5r ಕಾಮನ್. ಸೊ ಉಳ್ಕೊಳ್ಳೋದೇನಿಲ್ಲಿ 2r minus 5. next again here minus 2 ಕಾಮನ್ ತಗೊಳ್ತೀನಿ. ಸೊ again here 2r minus 5 is equal to 0. so we get 5r minus 2 equals to 0, or 2r minus 5 equals to 0. therefore r equals to 2 by 5. okay, or r equals to ಏನಾಗುತ್ತೆ, 5 by 2 ಸಿಗುತ್ತೆ. r equals to 5 by 2. so now we have got two cases. ಒಂದು ಮೊದಲನೇ ಕೇಸಲ್ಲಿ 2 by 5, ಇನ್ನೊಂದು ಕೇಸಲ್ಲಿ ಸ್ಟೂಡೆಂಟ್ಸ್ 5 by 2. so let me come to the case 1. so coming to case 1 students, ಏನೇನಿದೆ, if a equals to 1 and r equals to ಮೊದಲನೇ ಕೇಸಲ್ಲಿ ಏನಿದೆ 2 by 5 ಅಲ್ವಾ, ರೈಟ್. ಸೊ ಲೆಟ್ ಮಿ ಟೇಕ್ ದಟ್ ಫಸ್ಟ್ ಕೇಸ್. ಸೊ 2 by 5, r equals to 2 by 5 ಇದೆ. therefore terms are a by r, ನೆಕ್ಸ್ಟ್ ಏನಿದೆ a, ನೆಕ್ಸ್ಟ್ ಏನಿದೆ ar, ಹೌದಲ್ಲ. ಸೊ a by r ಅಂದ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್, 1 divided by 2 by 5 which is nothing but 5 by 2. next a value is what, 1. next a value is 1, ar is nothing but 1 into 2 by 5 which is nothing but 2 by 5. these are the terms. and next ಏನಿದೆ ಸ್ಟೂಡೆಂಟ್ಸ್, case 2. let me come to the case 2. so case 2 is, coming to case 2,
ಕೇಸ್ 2 ಅಲ್ಲಿ ಏನಂತ ಇದೆ, if a equals to 1 and r equals to instead of 2 by 5 they have given what students 5 by 2. Okay, so ಹಾಗಾದ್ರೆ ಏನಾಗುತ್ತೆ, therefore terms are so ಏನು ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್ ಇದರಲ್ಲಿ, a by r, next ಏನಿದೆ a, next ಏನಿದೆ ಸ್ಟೂಡೆಂಟ್ಸ್ a into r. So a by r, what is a by r students? It is nothing but 1 divided by 5 by 2, which is nothing but 2 by 5. And next ಏನಿದೆ ಸ್ಟೂಡೆಂಟ್ಸ್, a value is 1 and ar is nothing but yes 1 into 5 by 2, which is nothing but students 5 by 2. Okay, so these are the terms students. ನೋಡಿ ಇದು 5 by 2 1 ಮತ್ತೆ 2 by 5 ಇದೆ, ಅಥವಾ 2 by 5 1 ಮತ್ತೆ 5 by 2. Anyhow you get the same number students, but the sequence is changed. ಅರ್ಥ ಆಗ್ತಿದ್ಯಾ? Got it? Okay, so let me move on to the next problem now. So how many terms are needed to give the sum 120? ನೋಡಿ ಇದರಲ್ಲಿ ಕೊಟ್ಟಿದ್ದಾರೆ ಸಮ್ ಆಲ್ರೆಡಿ 120 ಅಂತ ಕೊಟ್ಬಿಟ್ಟಿದ್ದಾರೆ. ಈ ಸೀಕ್ವೆನ್ಸ್ ಅಲ್ಲಿ ಹೋದ್ರೆ 3 ಸ್ಕ್ವೇರ್ 3 ಕ್ಯೂಬ್ ಈ ರೀತಿ ಹೋದ್ರೆ ಎಷ್ಟು ನಂಬರ್ಸ್ಗಳು ಬೇಕು ನನಗೆ ಅಂತ ಕೇಳ್ತಿದ್ದಾರೆ. ಓಕೆ, ಟು ರೀಚ್ ವಾಟ್ ಸ್ಟೂಡೆಂಟ್ಸ್, ಟು ರೀಚ್ 120. ಅರ್ಥ ಆಗ್ತಿದ್ಯಾ? ಓಕೆ, ಸೊ ನೋಡಿ ಇದನ್ನ ನಾವು ಮ್ಯಾನ್ಯುವಲ್ ಅಲ್ಲೂ ಕೂಡ ಮಾಡ್ಬೋದು. ರೈಟ್, 3 ಮತ್ತೆ 3 ಸ್ಕ್ವೇರ್ ಇದೆ, ಎಷ್ಟಾಯ್ತು 12 ಆಯ್ತಲ್ವಾ? ರೈಟ್, ನೆಕ್ಸ್ಟ್ ಏನು ಬರುತ್ತೆ 3 ಕ್ಯೂಬ್ 27 ಪ್ಲಸ್ 12 ಎಷ್ಟಾಯ್ತು 39. ಈ ರೀತಿ ಹೋದ್ರೆ ಸ್ಟೂಡೆಂಟ್ಸ್ ನೆಕ್ಸ್ಟ್ ಏನು ಬರುತ್ತೆ 29 ಆದಮೇಲೆ 3 ಕ್ಯೂಬ್ ಆಯಿತು 27, ನೆಕ್ಸ್ಟ್ ಏನು ಬರುತ್ತೆ ಸ್ಟೂಡೆಂಟ್ಸ್ 81 ಬರುತ್ತೆ. ಸೊ ಸಿಕ್ಕೇ ಬಿಡ್ತಲ್ವಾ? ರೈಟ್, ಎಷ್ಟು ಟರ್ಮ್ ಬೇಕಾಗುತ್ತೆ ಸ್ಟೂಡೆಂಟ್ಸ್? ಓನ್ಲಿ ಐ ರಿಕ್ವೈರ್ 4 ಟರ್ಮ್ಸ್. ರೈಟ್, ಸೊ ಐ ನೀಡ್ ಟು ಚೆಕ್ ನೌ n is equal to 4 ಬರುತ್ತಾ ನೋಡೋಣ. ಓಕೆನಾ? ಸೊ ಹಾಗಾದ್ರೆ ಇದರಲ್ಲಿ ಸೊಲ್ಯೂಷನ್, ಲೆಟ್ ಮಿ ಸಿ ದ ಸೊಲ್ಯೂಷನ್ ಸ್ಟೂಡೆಂಟ್ಸ್. ಸೊ ಇದರಲ್ಲಿ ಗಿವನ್, ವಾಟ್ ಈಸ್ ಗಿವನ್ ಸ್ಟೂಡೆಂಟ್ಸ್, nth ಟರ್ಮ್ ಕೊಟ್ಟಿದ್ದಾರೆ ಅಂದ್ರೆ ಏನು an is sn ಕೊಟ್ಟಿದ್ದಾರೆ. ವಾಟ್ ದೇ ಆರ್ ಗಿವನ್ ಸ್ಟೂಡೆಂಟ್ಸ್, ಸಮ್ ಆಫ್ n ಟರ್ಮ್ಸ್. ವಾಟ್ ಇಸ್ ದಟ್? sn is equal to 120. ಹೌದಲ್ಲ? ರೈಟ್, ಆ್ಯಂಡ್ ಇನ್ನೇನು ಕೊಟ್ಟಿದ್ದಾರೆ, ಫಸ್ಟ್ ಟರ್ಮ್ ಕೊಟ್ಟಿದ್ದಾರೆ a which is nothing but 3, r is nothing but 3 square divided by 3 which is nothing but 3. So now I need to use the formula. So 3 is what students greater than 1. So agar sn formula ಏನಾಗುತ್ತೆ, a into r power n minus 1 divided by r minus 1. So n is equal to already ಏನು ಬರುತ್ತೆ ಅಂತ ಹೇಳಿದ್ದೆ, ಏನು ಬರುತ್ತೆ ಸ್ಟೂಡೆಂಟ್ಸ್, ಇಟ್ ಇಸ್ ನಥಿಂಗ್ ಬಟ್ 4. ಹೌದಲ್ಲ? ಲೆಟ್ ಮಿ ಸಿ. ಸೊ ಹಾಗಾದ್ರೆ a is equal to 3 and r is what 3 power n minus 1 divided by 3 minus 1 and sn value is what students 120. So I get 120 into ಇಲ್ಲಿ 3 minus 1 ಏನು ಬಂತು 2. So I am shifting that to left hand side and equals to 3 into 3 power n minus 1. So ಇಲ್ಲಿ ಏನು ಬಂತು ಸ್ಟೂಡೆಂಟ್ಸ್, yes, so we got 240 divided by 3 which is equal to 3 power n minus 1. ಹೌದಲ್ಲ? ರೈಟ್, so what is 240 divided by 3 students? It is nothing but 80 ಅಲ್ಲ? So 80 is equal to 3 power n minus 1 or 3 power n is equal to 81. Therefore 3 power 1 is equal to 3 power 4. Therefore n is equal to ಏನು ಬಂತು ಸ್ಟೂಡೆಂಟ್ಸ್ 4. ಮ್ಯಾನ್ಯುವಲಿ ಕೂಡ ಮಾಡಿದಾಗಲೂ 4 ಬಂತು, ಬಟ್ ಮ್ಯಾನ್ಯುವಲಿ ತುಂಬಾ ಈಸಿಯಾಗಿ ಬಂದ್ಬಿಡುತ್ತೆ ಆನ್ಸರ್. ನೋಡಿ ಎಷ್ಟು ಸೆಕೆಂಡ್ಸ್ ಅಲ್ಲಿ ಹೇಳಿದೆ ಸ್ಟೂಡೆಂಟ್ಸ್, ಐ ಟೋಲ್ಡ್ ಇನ್ ಓನ್ಲಿ 5 or 10 seconds. ಹೌದಲ್ಲ? ರೈಟ್, ಬಟ್ ಈ ಪ್ರಾಬ್ಲಮ್ ಅಲ್ಲಿ ವ್ಯಾಲ್ಯೂಸ್ ಕಡಿಮೆ ಇದೆ, ಸೊ ಯು ಕ್ಯಾನ್ ಫೈಂಡ್ ಇಟ್ ವೆರಿ ಈಸಿಲಿ. ಬಟ್ ಸಪೋಸ್ ಇನ್ಸ್ಟೆಡ್ ಆಫ್ 120 ದೇ ಗಿವ್ ಸಮ್ ಇನ್ ಥೌಸಂಡ್ಸ್ ಅಲ್ಲಿ ಕೊಟ್ಟಿದ್ರು ಅಂತ ಅನ್ಕೊಳ್ಳಿ, ಆಗೇನು ಮಾಡ್ತೀರಾ, ಕ್ಯಾನ್ ಯು ಫೈಂಡ್ ಇಟ್ ಮ್ಯಾನ್ಯುವಲಿ ಸ್ಟೂಡೆಂಟ್ಸ್? ನೋ, ಇಟ್ ಇಸ್ ನಾಟ್ ಪಾಸಿಬಲ್. ಅದಕ್ಕೆ ಏನು ಮಾಡಬೇಕು, ವಿ ನೀಡ್ ಟು ಗೋ ಬೈ ದ ಫಾರ್ಮುಲಾ ಮೆಥಡ್. ಅರ್ಥ ಆಗ್ತಿದ್ಯಾ? ಫೈನ್. ಸೊ ಹಾಗಾದ್ರೆ ಲೆಟ್ ಮಿ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. So what they are given here, the sum of the first 3 terms of a GP is 16. The sum of the first 3 terms of a GP is 16 and the sum of the next 3 terms. First ಏನು ಮಾಡಿದ್ದಾರೆ, ಫಸ್ಟ್ 3 terms ತಗೊಂಡಿದ್ದಾರೆ. ನೆಕ್ಸ್ಟ್ ಏನು ಮಾಡಿದ್ದಾರೆ ಸ್ಟೂಡೆಂಟ್ಸ್, ನೆಕ್ಸ್ಟ್ 3 terms ತಗೊಂಡಿದ್ದಾರೆ. ನೆಕ್ಸ್ಟ್ 3 terms ಎಷ್ಟು ಕೊಟ್ಟಿದ್ದಾರೆ, 120 ಕೊಟ್ಟಿದ್ದಾರೆ. ಡಿಟರ್ಮೈನ್ ದ ಫಸ್ಟ್ ಟರ್ಮ್. ಏನೇನು ಫೈಂಡ್ ಔಟ್ ಮಾಡಬೇಕು ಇದರಲ್ಲಿ, ಫಸ್ಟ್ ಟರ್ಮ್ ಫೈಂಡ್ ಔಟ್ ಮಾಡಬೇಕು, ದಟ್ ಇಸ್ ನಥಿಂಗ್ ಬಟ್ a. ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು ಸ್ಟೂಡೆಂಟ್ಸ್, ಕಾಮನ್ ರೇಷಿಯೋ, ದಟ್ ಇಸ್ ನಥಿಂಗ್ ಬಟ್ r. ಅಂಡ್ ಸಮ್ ಟು n ಟರ್ಮ್ಸ್ ಅಂತಂದ್ರೆ ಇಟ್ ಇಸ್ ನಥಿಂಗ್ ಬಟ್ sn. ಹೌದಲ್ಲ? ಸೊ ಐ ನೀಡ್ ಟು ಫೈಂಡ್ ಆಲ್ ದೀಸ್ ಥಿಂಗ್ಸ್ ಹಿಯರ್. ಏನೇನು ಕೊಟ್ಟಿದ್ದಾರೆ ಇದರಲ್ಲಿ ನೋಡೋಣ. ಸೊ ಮೊದಲನೇದಾಗಿ ಕೊಟ್ಟಿರೋದು ಸೊಲ್ಯೂಷನ್. ಸೊ ಮೊದಲನೇದಾಗಿ ಸ್ಟೂಡೆಂಟ್ಸ್ ಏನು ಕೊಟ್ಟಿದ್ದಾರೆ, ಸಮ್ ಆಫ್ ದ ಫಸ್ಟ್ 3 ಟರ್ಮ್ಸ್ ಅಂತ ಕೊಟ್ಟಿದ್ದಾರೆ. ಸೊ ವಾಟ್ ಈಸ್ ಗಿವನ್ ಹಿಯರ್, ಗಿವನ್ a1 plus a2 plus a3. The sum of the first 3 terms which is equal to 16 and the sum of the next 3 terms. So what is the sum of the next 3 terms students? That is a4 plus a5 plus a6 which is equal to 128 ಅಂತ ಕೊಟ್ಟಿದ್ದಾರೆ. ಹೌದಲ್ಲ? ಈ ರೀತಿ ಕೊಟ್ಟಿದ್ದಾರೆ. And luckily they have given that it is in GP. ಸೊ ಈ ರೀತಿ ಕೊಟ್ಟಾಗ ನಾನು ಏನು ಮಾಡ್ಬೋದು, ವಾಟ್ ಐ ಕ್ಯಾನ್ ಡೂ ಸ್ಟೂಡೆಂಟ್ಸ್, ಇಟ್ ಇಸ್ ವೆರಿ ಕ್ಲಿಯರ್. ನನಗೆ GP ಅಂತ ಕೊಟ್ಟ ಮೇಲೆ ಕಣ್ಮುಚ್ಕೊಂಡು ನಾನು ಎ ಅಂದ್ರೆ ಏನು, ಫಸ್ಟ್ ಟರ್ಮ್ ಅಂದ್ರೆ ಏನು, ಸೆಕೆಂಡ್ ಟರ್ಮ್ ಅಂದ್ರೆ ಏನು, ಥರ್ಡ್ ಟರ್ಮ್ ಅಂದ್ರೆ ಏನು ಅಂತ ಗೊತ್ತಿದೆ. ವಿ ಹ್ಯಾವ್ ದ ಫಾರ್ಮುಲಾ ಸ್ಟೂಡೆಂಟ್ಸ್. ಸೊ ಫಸ್ಟ್ ಟರ್ಮ್ ಇಸ್ ನಥಿಂಗ್ ಬಟ್ ಎ, ನಮ್ಮ ಕನ್ವೀನಿಯನ್ಸ್ಗೋಸ್ಕರ ತಗೊಂಡಿರೋದು. ಓಕೆ, ಎ ಬೈ ಆರ್ ಅಂತಾನು ತಗೋಬಹುದು, ಏನೂ ತಪ್ಪೇನಿಲ್ಲ. ಬಟ್ ಇದರಲ್ಲಿ ಎ ಅಂತ ತಗೊಂಡ್ರೆ ಒಳ್ಳೇದಾಗುತ್ತೆ, ಹೆಲ್ಪ್ ಆಗುತ್ತೆ. ಸೊ ವಿ ಶಲ್ ಟೇಕ್ ಎ. ಫಸ್ಟ್ ಟರ್ಮ್ ಇಸ್ ಎ ಸ್ಟೂಡೆಂಟ್ಸ್. ಸೊ ಫಸ್ಟ್ ಟರ್ಮ್ ಇಸ್ ಎ, ಸೆಕೆಂಡ್ ಟರ್ಮ್ ಏನಾಗುತ್ತೆ ಸ್ಟೂಡೆಂಟ್ಸ್, ಎ ಆರ್ ಅಲ್ವಾ?
ರೈಟ್ ಥರ್ಡ್ ಟರ್ಮ್ ಏನಾಗುತ್ತೆ ಎ ಆರ್ ಸ್ಕ್ವೇರ್ ವಿಚ್ ಇಸ್ ಈಕ್ವಲ್ ಟು 16. ಇದರಲ್ಲಿ ಏನು ಕಾಮನ್ ತಗೋಬಹುದು, ಎ ಕಾಮನ್ ತಗೋಬಹುದು. ಸೊ 1 ಪ್ಲಸ್ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು 16. ಆ್ಯಂಡ್ ಇಲ್ಲಿಗೆ ಬರೋಣ ಸ್ಟೂಡೆಂಟ್ಸ್, ಎ ಫೋರ್ ಇಸ್ ನಥಿಂಗ್ ಬಟ್ ಎ ಆರ್ ಕ್ಯೂಬ್. ರೈಟ್ ನೆಕ್ಸ್ಟ್ ಏನು ಬರುತ್ತೆ, ಎ ಆರ್ ಕ್ಯೂಬ್ ಆದಮೇಲೆ ಏನು ಬರುತ್ತೆ ಸ್ಟೂಡೆಂಟ್ಸ್ ಇದರಲ್ಲಿ, ಪ್ಲಸ್ ಎ ಆರ್ ಪವರ್ 4 ಪ್ಲಸ್ ಎ ಆರ್ ಪವರ್ 5 ವಿಚ್ ಇಸ್ ಈಕ್ವಲ್ ಟು 128. ಸೊ ಇದರಲ್ಲಿ ಏನು ಕಾಮನ್ ತಗೋಣ ನಾವು, ವಿ ಕ್ಯಾನ್ ಟೇಕ್ ಎ ಆರ್ ಕ್ಯೂಬ್ ಕಾಮನ್. ಸೊ 1 ಪ್ಲಸ್ ಇದರಲ್ಲಿ ಏನು ಬರುತ್ತೆ ಸ್ಟೂಡೆಂಟ್ಸ್ ಆರ್ ಪ್ಲಸ್ ಆರ್ ಸ್ಕ್ವೇರ್ ವಿಚ್ ಇಸ್ ಈಕ್ವಲ್ ಟು 128. ಹೌದಲ್ಲ. ಸೊ ನಾನೇನು ಮಾಡೋಣ, ಇದು ಎರಡರಲ್ಲೂ ಏನು ಕಾಮನ್ ಇದೆ, 1 ಪ್ಲಸ್ ಆರ್ ಸ್ಕ್ವೇರ್ ಅಲ್ಲ. ಲೆಟ್ ಮಿ ಕಾಲ್ ದಿಸ್ as equation 1 and let me call this as equation 2. So what is that best I can do now students, I can do like this, that is 2 equation 2 divided by equation 1. ಆಗ equation 2 ಏನಿದೆ, that is nothing but a r cube, okay, into 1 plus r square divided by a into 1 plus r square, and here I get 128 divided by 16. ಹೌದಲ್ಲ. ರೈಟ್. ಸೊ ಇದರಲ್ಲಿ ನೋಡಿ ಸ್ಟೂಡೆಂಟ್ಸ್ ಏನೇನು ಟರ್ಮ್ಸ್ ಕಾಮನ್ ಆಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ನನಗೆ 1 ಪ್ಲಸ್ ಆರ್ ಸ್ಕ್ವೇರ್ ಕಾಮನ್ ಆಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಸೊ ಎ ಮತ್ತು ಎ ಕ್ಯಾನ್ಸಲ್ ಆಗುತ್ತೆ, ಉಳ್ಕೊಳ್ಳೋದೇನಿಲ್ಲ ಆರ್ ಕ್ಯೂಬ್. ಆ್ಯಂಡ್ ವಾಟ್ ಈಸ್ ದಿ ಸ್ಟೂಡೆಂಟ್ಸ್, ಇಟ್ ಇಸ್ ನಥಿಂಗ್ ಬಟ್ 8. ಹೌದಲ್ಲ. 128/16 ಇಸ್ ನಥಿಂಗ್ ಬಟ್ 8. ಹಾಗಾದರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬರೆದ್ರೆ ಐ ಗಾಟ್ ಸ್ಟೂಡೆಂಟ್ಸ್ ಆರ್ ಕ್ಯೂಬ್ ಈಕ್ವಲ್ಸ್ ಟು 8. ಆರ್ ಕ್ಯೂಬ್ ಈಸ್ ಈಕ್ವಲ್ ಟು 2 ಕ್ಯೂಬ್. therefore ಆರ್ ಈಕ್ವಲ್ಸ್ ಟು ಏನು ಬಂತು ಸ್ಟೂಡೆಂಟ್ಸ್ 2. ವಾಟ್ ಐ ಗಾಟ್, ಆರ್ ಈಕ್ವಲ್ಸ್ ಟು 2. ಓಕೆ. ಸೊ ಆರ್ ಈಕ್ವಲ್ಸ್ ಟು 2 ಬಂತು. ಹಾಗಾದರೆ ನನಗೇನು ಸಿಕ್ತು ಸ್ಟೂಡೆಂಟ್ಸ್, ಈಗ ಕಾಮನ್ ರೇಷಿಯೋ ವ್ಯಾಲ್ಯೂ ಸಿಕ್ತು. ಬಟ್ ಇನ್ನೂ ಏನೇನು ಸಿಗ್ಬೇಕು ನನಗೆ, ಫಸ್ಟ್ ಟರ್ಮ್ ಸಿಗಬೇಕು ಆ್ಯಂಡ್ ಸಮ್ ಟು ಎಂಡ್ ಟರ್ಮ್ ಸಿಗಬೇಕು. ಫಸ್ಟ್ ಟರ್ಮ್ ಹೇಗೆ ಫೈಂಡ್ ಔಟ್ ಮಾಡೋದು, ಏನಿಲ್ಲ ಸ್ಟೂಡೆಂಟ್, ಸಿಂಪಲ್, ಸಬ್ಸ್ಟಿಟ್ಯೂಟ್ ದಟ್ ಆರ್ ವ್ಯಾಲ್ಯೂ ಇನ್ ಒನ್ ಆಫ್ ದ ಈಕ್ವೇಷನ್, ಮುಗಿದೋಯ್ತು. ಹಾಗಾದರೆ ಲೆಟ್ ಮೀ ಸಬ್ಸ್ಟಿಟ್ಯೂಟ್ ಹಿಯರ್. ಹೌದಲ್ಲ. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ ಸ್ಟೂಡೆಂಟ್ಸ್. ಸೊ ಫ್ರಮ್ ಈಕ್ವೇಷನ್ 1 ಲೆಟ್ ಮೀ ಯೂಸ್ ದ್ಯಾಟ್. ಸೊ ಫ್ರಮ್ ಈಕ್ವೇಷನ್ 1 ಏನಂತ ಇದೆ ಸ್ಟೂಡೆಂಟ್ಸ್ ನನ್ನ ಹತ್ರ, ಎ ಇಂಟು 1 ಪ್ಲಸ್ ಆರ್ ಸ್ಕ್ವೇರ್ ಈಕ್ವಲ್ಸ್ ಟು ಏನಂತ ಇದೆ, 16 ಅಂತ ಇದೆ ಅಲ್ಲ. therefore so here students a into what is r value, 1 plus 2 square which is equal to 16. so a into 4 plus 2 is 4 plus 2 6 plus 1 is 7. so 7 and here 16. so a equals to ಏನು ಬಂತು ಸ್ಟೂಡೆಂಟ್, 16/7 ಬಂತು. ಹೌದಲ್ಲ. ಸೊ r is equal to 2, a equals to 16/7. ಸೊ ಇನ್ನೇನು ಬೇಕು ಸ್ಟೂಡೆಂಟ್ಸ್, ನನಗೆ ಸಮ್ ಟು ಎಂಡ್ ಟರ್ಮ್ಸ್ ಬೇಕು, ದಟ್ ಇಸ್ ನಥಿಂಗ್ ಬಟ್ SN and here clearly r is greater than 1. ಹೌದಲ್ಲ. ರೈಟ್. SN ಏನಾಗುತ್ತೆ ಸ್ಟೂಡೆಂಟ್ಸ್, ಅದಕ್ಕೆ a ಇಂಟು r ಪವರ್ n ಮೈನಸ್ 1 ಡಿವೈಡೆಡ್ ಬೈ r ಮೈನಸ್ 1. therefore SN is equal to a is nothing but 16/7 and r value, what is r students, that is 2 power n minus 1 divided by 2 minus 1. okay. so that is nothing but 16/7 and here I get 2 power n minus 1. so this is the required answer. ಅರ್ಥ ಆಗಿದೆಲ್ಲ ಎಲ್ಲರಿಗೂ? fine. so let me move on to the next question then. Given a GP with A equals to 729 and the seventh term is 664, determine S7 ಅಂತ ಕೇಳಿದ್ದಾರೆ. ಓಕೆನಾ. ಸೊ ವಾಟ್ ದೇ ಆರ್ ಗಿವನ್ ಸ್ಟೂಡೆಂಟ್ಸ್, ದೇ ಆರ್ ಗಿವನ್ ಅ GP. ಸೊ GP ಅಂತ ಅವರೇ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಫಸ್ಟ್ ಟರ್ಮ್ ಕೊಟ್ಟಿದ್ದಾರೆ 729 and ಸೆವೆಂತ್ ಟರ್ಮ್ ಕೊಟ್ಟಿದ್ದಾರೆ 64. ಐ ನೀಡ್ ಟು ಡಿಟರ್ಮೈನ್ ವಾಟ್ ಸ್ಟೂಡೆಂಟ್ಸ್, S7. ಓಕೆನಾ. ಸೊ ಹಾಗಾದ್ರೆ ಲೆಟ್ ಮಿ ಕಮ್ ಟು ದಿಸ್ ಪ್ರಾಬ್ಲಮ್. ಸೊ ಸೊಲ್ಯೂಷನ್. ಸೊ ಗಿವನ್, ವಾಟ್ ಈಸ್ ಗಿವನ್ ಸ್ಟೂಡೆಂಟ್ಸ್, A equals to 729. seventh term, that is A7 is nothing but 64. ಸೊ ನನಗೆ S7 ಬೇಕಂತಂದ್ರೆ ಮೇನ್ ಆಗಬೇಕಾಗಿರೋದು ಕಾಮನ್ ರೇಷಿಯೋ. ಸೊ ಹಾಗಾದ್ರೆ ಇಲ್ಲಿ ಕಾಮನ್ ರೇಷಿಯೋ ಏನು ಅಂತ ನೋಡೋಣ ಅಲ್ಲ. ಸೊ ಹಿಯರ್ A7 is nothing but AR power 6 which is equal to 64. so R power 6 which is nothing but 64 divided by 729 because I have got students, so 64 divided by A which is nothing but 64 divided by 729. so r power 6 which is equal to 2 power 6 divided by 3 power 6. ಓಕೆನಾ. ಸೊ ಈಗ ನಾನೇನು ಮಾಡ್ತೀನಿ, ಇದರಲ್ಲಿ r power 6 equals to plus or minus 2/3 whole power 6 ಈ ರೀತಿ ಹಾಕೋಬಹುದು. is that right? so square ಬಂದಾಗ be very careful students, we guessed both plus and minus value here. therefore r is equal to what we get students, 2/3 plus or minus 2/3. ಏನು ಬರುತ್ತೆ r value is nothing but plus or minus 2/3 because plus 2/3 whole power 6 is nothing but 2 power 6 by 3 power 6. ಅಷ್ಟೇ ಅಲ್ಲ, minus 2/3 whole power 6 ಅಂದ್ರೂ ಕೂಡ ಏನು ಬರುತ್ತೆ, 2 power 6 divided by 3 power 6. ರೈಟ್. ಸೊ ಅದರಲ್ಲಿ ಏನು ಚೇಂಜಸ್ ಆಗೋದಿಲ್ಲ. ಸೊ ಅದಕ್ಕೆ ನಾನು ಏನು ಹಾಕೊಳ್ತೀನಿ ಸ್ಟೂಡೆಂಟ್ಸ್, ಪ್ಲಸ್ ಆರ್ ಮೈನಸ್ ಹಾಕೊಂಡಿದ್ದೀನಿ. therefore r equals to 2/3 and here minus 2/3. ಹಾಗಾದ್ರೆ to find S7 we have got two cases. case 1 ಯಾವಾಗ, A is equal to 729, r equals to 2/3. case 2, A is equal to 729, r equals to minus 2/3. so let me consider both the cases. First let me come to the case 1.
So case 1 is if A is equal to 729 and R is equal to 2 by 3. Okay, so case 2. What is case 2 students? Case 2 ಅಲ್ಲಿ ಏನಾಗುತ್ತೆ, if A equals to 729 and R is equal to minus 2 by 3. Therefore S7 is nothing but, ನೋಡಿ ಎರಡರಲ್ಲೂ ಏನಿದೆ ಲೆಸ್ ದೆನ್ 1 ಅಲ್ವಾ? ಇನ್ ಬೋತ್ ದ ಕೇಸಸ್ ಸ್ಟೂಡೆಂಟ್ಸ್ ಇಟ್ ಇಸ್ ಲೆಸ್ ದೆನ್ 1, ರೈಟ್? ಹಾಗಾದ್ರೆ S7 ಏನು ಯೂಸ್ ಮಾಡ್ತೀರಾ? A ಇಂಟು 1 minus R power 7 ಅಲ್ವಾ? 1 minus R power 7 divided by 1 minus R. So A value is what student? 729, and here I get 1 minus R power 7 is nothing but 2 by 3 whole power 7, right? So whole divided by 1 minus 2 by 3. So here I get 729 divided by, so 1 minus 2 by 3 is nothing but students 1 by 3, right? And here I get 1 minus 2 power 7. What is 2 power 7 students? 2 power 7 is nothing but 64. Howdala? So 2 power 7 is nothing but 128. So 2 power 7 is nothing but 128, and 3 power 7. What is 3 power 7? So 3 power 7 is nothing but, yeah, it is 729 into 6. Sorry, 729 into 3. So 3 into 9 is 27, and yeah, so 3 into 2 is 6, 8, and yeah, 2187. What is this students? 2187. This value is nothing but 3 power 7 is nothing but 2187. Right? So ಇಷ್ಟು ವ್ಯಾಲ್ಯೂ ಸಿಗುತ್ತೆ. ಹಾಗಾದ್ರೆ ಇನ್ನೇನು ಬೇಕು ನನಗೆ? I also require 3 power 7 minus 2 power 7, which is nothing but 2187 minus 128, so which is nothing but 9. So here 7 and then I get 5. So yes, 0 and then 2059. ಅರ್ಥ ಆಗ್ತಿದ್ಯಾ? ಸೊ ಯಾಕೆ ಇಷ್ಟೆಲ್ಲ ಮಾಡಿದೆ ಅಂತಂದ್ರೆ, ಈ ಕೇಸಲ್ಲಿ ಏನಾಗುತ್ತೆ ಸ್ಟೂಡೆಂಟ್ಸ್, 1 by 2 power 7 divided by 3 power 7, ರೈಟ್? ಸೊ ಹಾಗಾದ್ರೆ ಇದರಲ್ಲಿ ಸ್ಟೂಡೆಂಟ್ 729 divided by 1 into 3 divided by 1, and here I get 3 power 7 minus 2 power 7 divided by 3 power 7. So 3 power 7 ಮತ್ತೆ 3 power 7 ಇಲ್ಲಿ ಕ್ಯಾನ್ಸಲ್ ಆಗುತ್ತೆ ಸ್ಟೂಡೆಂಟ್ಸ್. This particular term and this particular term will get cancel. ಹೌದಲ್ಲ? 729 is 3 power 6 and then here 3. So ಎರಡು ಸೇರಿಸಿದ್ರೆ 3 power 7 ಆಗುತ್ತೆ. ಇಲ್ಲಿ ಕೂಡ 3 power 7 ಕ್ಯಾನ್ಸಲ್ ಆಗುತ್ತೆ, and 3 power 7 minus 2 power 7 is nothing but, ಆಲ್ರೆಡಿ ಬರ್ದಿದ್ದೀನಿ ಸ್ಟೂಡೆಂಟ್ಸ್, ದಟ್ ಇಸ್ ನಥಿಂಗ್ ಬಟ್ 2059. ಇಲ್ಲಿ ಬರ್ಕೊಂಡಿದ್ದೀನಿ ಅಲ್ಲ, ರೈಟ್? ಸೊ ದಟ್ ಇಸ್ ವಾಟ್ ಐ ಗಾಟ್. ಹಾಗಾದ್ರೆ ಸೆಕೆಂಡ್ ಕೇಸಿಗೆ ಬರೋಣ. ಸೊ ಈ ಕೇಸಲ್ಲಿ ಏನಂತ ಇದೆ ನನಗೆ, ವಾಟ್ ಐ ಹ್ಯಾವ್ ಗಾಟ್? ಸೊ ಹಿಯರ್ A equals to 729, so S7 is equal to A into 1 minus R power 7 divided by 1 minus R. Therefore A is nothing but 729. A is nothing but 729. Yeah, 729. And here 1 minus 2 by 3 minus 2 by 3 whole power 7. Right? So divided by 1 minus of minus 2 by 3. So ಈಗ ಇದರಲ್ಲಿ 729 divided by, yeah, 1 plus 2 by 3, 1 plus 2 by 3, and ಇದರಲ್ಲಿ ಸ್ಟೂಡೆಂಟ್ಸ್ 1 ಮೈನಸ್ ಆಚೆಗೆ ಬರುತ್ತಲ್ಲ, ಪವರ್ 7 ಇರೋದ್ರಿಂದ minus 1 power 7 is minus 1. ಸೊ ಹಾಗಾದ್ರೆ ಏನೋ ಬರುತ್ತೆ, ಇಲ್ಲಿ ಪ್ಲಸ್ ಬರುತ್ತೆ. ಸೊ ಇಲ್ಲೇನು ಬರುತ್ತೆ ಸ್ಟೂಡೆಂಟ್ಸ್, 2 power 7 divided by, yeah, 2 power 7 divided by 3 power 7, and now I get here 729 divided by 1 into 5 by 3 ಬರುತ್ತೆ. ಹೌದಲ್ಲ? 5 by 3. ನೆಕ್ಸ್ಟ್ ಅಪಾರ್ಟ್ ಫ್ರಮ್ ದಿಸ್, ಇದರಲ್ಲಿ ಬಂದಾಗ ಸ್ಟೂಡೆಂಟ್ಸ್ ಏನು ಬರುತ್ತೆ, ಐ ಗೆಟ್ 3 power 7 plus 2 power 7 divided by, yes, ಸೊ ಸಾರಿ 5 by 3 ಅಲ್ಲ, ಇದು 3 by 5 ಬರುತ್ತೆ ಇದು. ಸೊ ಸಾರಿ ಫಾರ್ ದಿಸ್ ಮಿಸ್ಟೇಕ್. ಸೊ ಇಲ್ಲೇನಾಗುತ್ತೆ ಸ್ಟೂಡೆಂಟ್ಸ್ 729 ಇಂಟು ಎಸ್ 5 by 3 ಇಲ್ಲಿ ಬಂದಮೇಲೆ, ಯಾ, ಸೊ ಬೇಕಾದ್ರೆ ಒಂದು ಸ್ಟೆಪ್ ಜಾಸ್ತಿ ಬರೆಯೋಣ. ಸೊ ಇದರಲ್ಲಿ ಏನು ಬರುತ್ತೆ, 5 by 3 ಬರುತ್ತೆ. ಯಾ, ದಿಸ್ 5 by 3 is one particular term, ರೈಟ್? ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಇದರಲ್ಲಿ ಏನು ಬಂತು, 3 power 7 ಬಂತು. ಸೊ ವಾಟ್ ಈಸ್ 3 power 7 plus 2 power 7 ಸ್ಟೂಡೆಂಟ್ಸ್? ಇಲ್ಲಿಗೆ ಬರೆಯೋಣ. ಸೊ 3 power 7 plus 2 power 7. ವಾಟ್ ಈಸ್ 3 power 7 plus 2 power 7? ಇಟ್ ಇಸ್ ನಥಿಂಗ್ ಬಟ್ 2187 plus 128. ಸೊ ಹಾಗಾದ್ರೆ ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್ ಇಲ್ಲಿ? 5. ಸೊ ಹಿಯರ್ ಐ ಗೆಟ್ 10 and then 3, so 2305. ಹೌದಲ್ಲ? ಸೊ ದಿಸ್ ಇಸ್ ವಾಟ್ ವಿ ಗೆಟ್. ಸೊ ಹಾಗಾದ್ರೆ ಇದರಲ್ಲಿ 729 divided by 1 into 3 by 5, and here I get 2305 divided by 3 power 7. Divided by 3 power 7. This is what we get. So now you can observe that these terms will get cancelled. ಈ term cancel ಆಗುತ್ತೆ. ಸೊ ಉಳ್ಕೊಂಡಿದ್ದೇನು ಸ್ಟೂಡೆಂಟ್ಸ್ ಇದರಲ್ಲಿ? 2305 divided by 5, so which is nothing but 4. So 30 ಬರುತ್ತೆ, 6, 5, 1. ಹೌದಲ್ಲ? 461. So this is the required answer. ನೋಡಿ 461. So yeah, 5 into 4 20, 30 ಬರುತ್ತೆ 6, then again 1. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? So this is the required answer.
ಅರ್ಥ ಆಗಿದೆ ಸ್ಟೂಡೆಂಟ್ಸ್? ಸೊ ವಿ ನೀಡ್ ಟು ಕನ್ಸಿಡರ್ ಬೋತ್ ದ ಕೇಸಸ್, ದಟ್ ಇಸ್ +2/3 and -2/3 also. Now let me move on to the next problem. ಇದರಲ್ಲಿ find a GP for which the sum of the first two term is -4. ಏನು ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್ ಇಲ್ಲಿ? Sum of the first two term is -4 and the fifth term is 4 times the third term. Right? So this is what given now. Find the GP for which the sum of the first two terms. Sum of the first two terms ಅಂದ್ರೆ ಏನಂತ ಕನ್ಸಿಡರ್ ಮಾಡಬಹುದು? So consider here, let A1 and A2 be the first two terms. So A1 plus A2 is equal to ಏನು ಕೊಟ್ಟಿದ್ದಾರೆ? -4 ಅಂತ ಕೊಟ್ಟಿದ್ದಾರೆ. And the fifth term, what is the fifth term students? A5. A5 is what? 4 times the third term, that is 4A3. Right? So if I use this students, ಏನು ಬರುತ್ತೆ ಇದರಲ್ಲಿ? A plus AR equals to -4. A common ತಗೊಂಡ್ರೆ ಏನು ಬರುತ್ತೆ ಸ್ಟೂಡೆಂಟ್ಸ್? 1 plus R equals to -4. And then coming to this, A5 is nothing but AR power 4 and here 4 into A into R square. This is what I got. ಹೌದಲ್ಲ? Right. So ಇದಕ್ಕೆ ಸ್ಟೂಡೆಂಟ್ಸ್ ನಾನೇನು ಮಾಡೋಣ ಈಗ? What I will do now is, yes, AR power 4, yes, fifth term is 4 times the third term. That's fine. So ಹಾಗಾದ್ರೆ ಸ್ಟೂಡೆಂಟ್ಸ್ ಇಲ್ಲಿ ಏನಾಗುತ್ತೆ? -4 AR square ಬರುತ್ತೆ, which is equal to 0. Right? ಹೌದಲ್ಲ? ಸೊ ಏನೇನು ಕಾಮನ್ ತಗೋಬಹುದು ಸ್ಟೂಡೆಂಟ್ಸ್ ಇದರಲ್ಲಿ? ವಾಟ್ ಆರ್ ದಿ ಥಿಂಗ್ಸ್ ಐ ಕ್ಯಾನ್ ಟೇಕ್ ಕಾಮನ್? ಸೊ ನಾವ್ ಐ ಕ್ಯಾನ್ ಟೇಕ್ ವಿಚ್ ಇಸ್ ಈಕ್ವಲ್ ಟು 0. ಸೊ ಏನೇನು ಕಾಮನ್ ತಗೋಬಹುದು? AR ಸ್ಕ್ವೇರ್ ಕಾಮನ್ ತಗೋಬಹುದು. ಇದರಲ್ಲಿ R ಸ್ಕ್ವೇರ್ ಉಳ್ಕೊಳ್ಳುತ್ತೆ. ರೈಟ್? R ಸ್ಕ್ವೇರ್ ಉಳ್ಕೊಳ್ಳುತ್ತೆ ಸ್ಟೂಡೆಂಟ್ಸ್. R ಸ್ಕ್ವೇರ್ ಉಳ್ಕೊಳ್ಳುತ್ತೆ ಅಂಡ್ ಇದರಲ್ಲಿ ಏನು ಉಳ್ಕೊಳ್ಳುತ್ತೆ? ಸೊ -4 ಉಳ್ಕೊಳ್ಳುತ್ತೆ, ವಿಚ್ ಇಸ್ ಈಕ್ವಲ್ ಟು 0. ಇಸ್ ದಟ್ ರೈಟ್? ಹಾಗಾದ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್ ಇಲ್ಲಿ? R ಸ್ಕ್ವೇರ್ ಈಕ್ವಲ್ಸ್ ಟು 4. ಸೊ R ಈಕ್ವಲ್ಸ್ ಟು ಏನು ಸಿಗುತ್ತೆ? +or-2 ಸಿಗುತ್ತೆ. ಸೊ ವಾಟ್ ವಿ ಗಾಟ್ ಸ್ಟೂಡೆಂಟ್ಸ್? R ಈಕ್ವಲ್ಸ್ ಟು +or-2. ನಾವು R equals to +2 ಆದ ಒಂದು ಕೇಸ್ ಆಗುತ್ತೆ, R equals to -2 ಆದ ಒಂದು ಕೇಸ್ ಆಗುತ್ತೆ. ರೈಟ್? ಸೊ ಫೈಂಡ್ ದ GP. ಐ ನೀಡ್ ಟು ಫೈಂಡ್ ದ GP ನಾವು. ರೈಟ್? ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಮೊದಲನೇ ಕೇಸಲ್ಲಿ ಏನು? ಕೇಸ್ 1. ಕಮಿಂಗ್ ಟು ಕೇಸ್ 1, if R equals to +2. Case 2, what is case 2 students? Case 2 is if R equals to -2. Right? ಸೊ ಹಾಗಾದ್ರೆ ಏನು ಮಾಡ್ತೀನಿ ಇದರಲ್ಲಿ? what I will do now is, I will consider this as first equation. ಮೊದಲ equation ಅಂತ ಕನ್ಸಿಡರ್ ಮಾಡೋಣ. So let me consider that equation students. So considering that equation, so from equation 1, okay, so what we have got? A into 1 plus R equals to -4. That is what we have got. ಹೌದಲ್ಲ? A into 1 plus R equals to -4. ಹಾಗಾದ್ರೆ ಇದರಲ್ಲಿ, yes, coming to this, so A into, what is A? That is what we need to find now. 1 plus R, that is 1 plus 2, which is equal to -4. Therefore A equals to ಏನು ಬರುತ್ತೆ ಸ್ಟೂಡೆಂಟ್ಸ್? -4/3 ಬರುತ್ತೆ. ಹೌದಾ? ಸೊ therefore the terms are ಸ್ಟೂಡೆಂಟ್ಸ್ ಏನು ಬರುತ್ತೆ? ಮೊದಲನೇ ಟರ್ಮ್ -4/3. ನೆಕ್ಸ್ಟ್ ಟರ್ಮ್ ಸ್ಟೂಡೆಂಟ್ಸ್ -4/3ಗೆ 2 ಮಲ್ಟಿಪ್ಲೈ ಮಾಡ್ಬೇಕು. ಏನು ಬರುತ್ತೆ? -8/3. ನೆಕ್ಸ್ಟ್ ಏನು ಬರುತ್ತೆ? ಮತ್ತೆ -8/3ಗೆ 2 ಮಲ್ಟಿಪ್ಲೈ ಮಾಡಿ -16/3, -32/3. ಹೌದಲ್ಲ? ಸೊ ದೀಸ್ ಆರ್ ದಿ ಟರ್ಮ್ಸ್ ಐ ಗೆಟ್ ಸ್ಟೂಡೆಂಟ್ಸ್. ಸೊ ದಿಸ್ ಇಸ್ ದ GP. ಅಂಡ್ ಇಲ್ಲಿಗೆ ಬರೋಣ, R equals to -2 ಬರೋಣ. R equals to -2 ಬಂದಾಗ, so from equation 1 students, what is that I have got? I have got A into 1 plus R equals to -4. So now I get here A into 1 minus 2 equals to -4. Therefore A equals to 4 ಅಂತ ಬಂತಲ್ವಾ? Right? A into -1 equals to -4. Therefore A equals to 4. Therefore the terms are, okay, therefore the terms are first term ಏನಿದೆ ಸ್ಟೂಡೆಂಟ್ಸ್? -2. ಸೆಕೆಂಡ್ ಟರ್ಮ್ ಏನಾಗುತ್ತೆ? 4. ಹೌದಾ? ಸೊ 4 into -2 is what? 8. Then again I need to multiply. So sorry, first term is 4 ಅಲ್ವಾ ಇದರಲ್ಲಿ? Sorry students, sorry for the inconvenience. So first term is what students? 4. Second term -2 into 4, that is -8. ನೆಕ್ಸ್ಟ್ ಏನು ಮಾಡ್ತೀನಿ? -8ಗೆ ಮತ್ತೆ -2ನ ಮಲ್ಟಿಪ್ಲೈ ಮಾಡ್ತೀನಿ, 16 ಬರುತ್ತೆ. ನೆಕ್ಸ್ಟ್ ಏನಾಗುತ್ತೆ? -32 ಬರುತ್ತೆ. ಹೌದಲ್ಲ? ರೈಟ್? -32 ಬರುತ್ತೆ. ನೆಕ್ಸ್ಟ್ ಏನಾಗುತ್ತೆ ಸ್ಟೂಡೆಂಟ್ಸ್? ಮತ್ತೆ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ? 32 into 2 is nothing but 64. ಸೊ ಮೈನಸ್ ಇರೋದು ಪ್ಲಸ್ ಆಗುತ್ತೆ and so on. Okay, so this is what we get. So these are the terms in the given GP students. ಅರ್ಥ ಆಗಿದೆ ಎಲ್ಲರಿಗೂ? Did everyone understand this? So ಹಾಗಾದ್ರೆ ನೆಕ್ಸ್ಟ್ ಪ್ರಾಬ್ಲಮ್ ಯಾವುದು ಅಂತ ನೋಡೋಣವಾ? So now students, we shall see the solutions of the next problem. ಹಾಗಾದ್ರೆ ನೆಕ್ಸ್ಟ್ ಪ್ರಾಬ್ಲಮ್ ಯಾವುದಿದೆ? So here they are given that the fourth, 10th and 16th terms of a GP are X, Y and Z. Okay. So fourth term ಅಂದ್ರೆ ಹೇಗೆ ಬರಿತೀವಿ? We write it as A4.
So solution, so a4 is equal to ಏನಂತ ಬರಿತೀವಿ ಸ್ಟೂಡೆಂಟ್ಸ್, ಇಟ್ಸ್ ನಥಿಂಗ್ ಬಟ್ x, ರೈಟ್. ನೆಕ್ಸ್ಟ್ 10th ಟರ್ಮ್ a10 is nothing but y, and a 16th term ಅಂದ್ರೆ ಏನಿದೆ ಸ್ಟೂಡೆಂಟ್ಸ್, z ಇದೆ, ಹೌದಲ್ಲ. ಸೊ ದೀಸ್ 3 terms are they are given and they are asking us to prove that x, y, z are in GP. ಸೊ ಇದನ್ನ GP ಇದೆ ಅಂತ ಹೇಗೆ ತಿಳ್ಕೊಳ್ಳೋದು? See, if we want to know whether the given terms are in GP, only thing is we need to check or you need to find the common ratio. So common ratio find out ಮಾಡಿ ಅದು ಸೇಮ್ ಇದೆ ಅಂತ ತೋರಿಸಿದ್ರೆ ಮುಗೀತು, ಹೌದಲ್ಲ. ಸೊ ವಾಟ್ ವಿ ನೀಡ್ ಟು ಡೂ ನಾವು, a4 is nothing but, okay, so according to the students x ಅಂದ್ರೆ ಏನಂತ ಬರಿಬಹುದು, we can write ar power 3 because it is given as a4, ಹೌದಲ್ಲ. ನೆಕ್ಸ್ಟ್ ಅದೇ ರೀತಿ y, so what is y students, it is nothing but ar power 9, and now z is also nothing but ar power, z is nothing but students ar power 15. ಅರ್ಥ ಆಗ್ತಿದ್ಯಾ? ಸೊ ಹಾಗಾದ್ರೆ ನಾನೇನು ಮಾಡ್ತೀನಿ ಈಗ, ವಾಟ್ ಐ ಶಾಲ್ ಡೂ ನಾವು ಸ್ಟೂಡೆಂಟ್ಸ್, ಸೊ ನಾವು ವಿ ಶಾಲ್ ಕನ್ಸಿಡರ್ ದಿಸ್, ದಟ್ ಇಸ್ y by x ಕನ್ಸಿಡರ್ ಮಾಡ್ತೀನಿ, ದಟ್ ಇಸ್ ಸೆಕೆಂಡ್ ಟರ್ಮ್ ಡಿವೈಡೆಡ್ ಬೈ ಫಸ್ಟ್ ಟರ್ಮ್, ಅಂಡ್ ಆಲ್ಸೋ ಸ್ಟೂಡೆಂಟ್ಸ್ ವಿ ಶಾಲ್ ಫೈಂಡ್ ದಿಸ್, ದಟ್ ಇಸ್ z by y. ಓಕೆ, ಸೊ y by x is nothing but ಸ್ಟೂಡೆಂಟ್ಸ್, ಇಟ್ ಈಸ್ ar ಪವರ್ 9 ಡಿವೈಡೆಡ್ ಬೈ ar ಪವರ್ 3. ಸೊ ಏನು ಬರುತ್ತೆ ಸ್ಟೂಡೆಂಟ್ಸ್ ಇಲ್ಲಿ, ವಿ ಗೆಟ್ r ಪವರ್ 6. And ಇಲ್ಲಿಗೆ ಬಂದಾಗ z power y, sorry, z by y. So what is z? Z is nothing but ar power 15, and here I get ar power ಏನು ಬರುತ್ತೆ ಸ್ಟೂಡೆಂಟ್ಸ್, 9 ಬರುತ್ತೆ. So we get students a and a get cancel, so we get r power 6. So ಇಲ್ಲಿ ಕೂಡ r power 6 ಬಂತು, ಇಲ್ಲಿ ಕೂಡ r power 6 ಬಂತು, ಅಂದ್ರೆ ಏನಾಯ್ತು, ಕಾಮನ್ ರೇಷಿಯೋ ಇಸ್ ಸೇಮ್, ಹೌದಲ್ಲ. ದ ಸೆಕೆಂಡ್ ಟರ್ಮ್ ಡಿವೈಡೆಡ್ ಬೈ ಫಸ್ಟ್ ಟರ್ಮ್ ಅಂಡ್ ಇಲ್ಲಿ ಥರ್ಡ್ ಟರ್ಮ್ ಡಿವೈಡೆಡ್ ಬೈ ಸೆಕೆಂಡ್ ಟರ್ಮ್, ಸೊ ಬೋತ್ ಆರ್ ಗಿವಿಂಗ್ ಅಸ್ ದ ಸೇಮ್ ಕಾಮನ್ ರೇಷಿಯೋ. So since I am getting the same common ratio, students, I can clearly tell that, okay, the x, y, z values are in GP. Okay, so here the common ratio is same. Common ratio is equal. The common ratio of y by x and, okay, the common ratio of y by x and z by y are equal. Therefore I can tell that x, y, z are in GP. ಅರ್ಥ ಆಗ್ತಿದ್ಯಾ? ಓಕೆ, ಇಲ್ಲಿ ಏನಾಗಿದೆ, y by x equals to z by y. Therefore I can clearly tell that x, y, z are in GP. So now coming to the next problem, find the sum of the products of the corresponding term. ಏನಂತ ಕೇಳ್ತಿದ್ದಾರೆ ಸ್ಟೂಡೆಂಟ್ಸ್, sum of the products of what terms? Corresponding terms of the sequence. Corresponding terms ಅಂದ್ರೆ ಯಾವುದು, 2ಗೆ ಯಾವ್ದು ಮ್ಯಾಪ್ ಆಗುತ್ತೆ ಸ್ಟೂಡೆಂಟ್ಸ್, 128. ಓಕೆ, ಸೊ ಅವೆರಡನ್ನು ತಗೋಬೇಕು. ಅಂಡ್ ನೆಕ್ಸ್ಟ್ ಯಾವ್ದು ತಗೊಳ್ತೀರಾ, 4 ಜೊತೆಗೆ ಯಾವುದು, 32, ಅಂಡ್ 8 ಜೊತೆಗೆ ಯಾವುದು ಸ್ಟೂಡೆಂಟ್ಸ್, 8 ಇಟ್ ಸೆಲ್ಫ್, ಹೌದಲ್ಲ. ನೆಕ್ಸ್ಟ್ 16 ಜೊತೆಗೆ ಯಾವ್ದು ತಗೊಳ್ತೀರಾ, 2 ತಗೊಳ್ತೀರಾ, ಹೌದಲ್ಲ, ರೈಟ್. ಅಂಡ್ ನೆಕ್ಸ್ಟ್ ಸ್ಟೂಡೆಂಟ್ಸ್ 32 ಇದೆ, ಸೊ 32 ವಿತ್ 32 ಸ್ಟೂಡೆಂಟ್ಸ್ ಯಾವ್ದು ತಗೊಳ್ಳೋಣ, ಸೊ 32 ಜೊತೆಗೆ 1/2 ಇದೆ. So what I need to do, I need to take the sum of the products. So first product ಮಾಡಬೇಕು, ಅದಾದ್ಮೇಲೆ sum ಮಾಡ್ತಾ ಹೋಗಬೇಕು. ಅಂಡ್ ಅದರದ್ದು ಏನು ತಗೋಬೇಕು ಸ್ಟೂಡೆಂಟ್ಸ್, ಎಸ್ ಐ ನೀಡ್ ಟು ಮೀನ್ಸ್ ಆಫ್ ವಾಟ್ ಟರ್ಮ್ಸ್, ಕರೆಸ್ಪಾಂಡಿಂಗ್ ಟರ್ಮ್ಸ್. ಅರ್ಥ ಆಗ್ತಿದ್ಯಾ? ಸೊ ಹಾಗಾದ್ರೆ now let us consider this solution. So consider the sum of the products. So products ಅಂದ್ರೆ ಯಾವುದು, 2 with 128, right, plus students 4 with 32, plus 4 with 32, next 8 with what, 8, and then students 16 with 2 plus 32 with 1/2. So these are the terms I got. ಹಾಗಾದ್ರೆ ಇದೆಲ್ಲನೂ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ ಸ್ಟೂಡೆಂಟ್ಸ್, 256 ಬರುತ್ತೆ, ಪ್ಲಸ್ 32 into 4 was 128, ಪ್ಲಸ್ 64 ಪ್ಲಸ್ 32 ಪ್ಲಸ್ ಏನು ಬರುತ್ತೆ ಸ್ಟೂಡೆಂಟ್ಸ್, ಇಲ್ಲಿ 16 ಬರುತ್ತೆ. ಸೊ now what I need to do, I need to find the sum. ಸೊ ಡೈರೆಕ್ಟಾಗಿ ಆ್ಯಡ್ ಮಾಡ್ಬೋದು, ಬಟ್ ಡೈರೆಕ್ಟಾಗಿ ಆ್ಯಡ್ ಮಾಡಬೇಡಿ. ಓಕೆ, ಸೊ ಇದರಲ್ಲಿ ಫಸ್ಟ್ ಟರ್ಮ್ ಏನಾಗಿದೆ, ಬಿಕಾಸ್ ವಿ ಆರ್ ಡೂಯಿಂಗ್ ಬೈ GP ಅಲ್ಲ, ರೈಟ್. ಸೊ here students the first term is a is nothing but 256, and the common ratio r is nothing but students 128 divided by 256, which is nothing but 1/2, which is less than 1, and total sums ಎಷ್ಟಿದೆ ಸ್ಟೂಡೆಂಟ್ಸ್, 1 2 3 4 5, n is equal to ಏನಿದೆ, there is 5, ಹೌದಲ್ಲ, ರೈಟ್. therefore S5, the sum of the first 5 terms is nothing but a into 1 minus r power n divided by 1 minus r. So this is nothing but a value is what, 256, so and then 1 minus r value is what, 1/2 power 5, right, divided by 1 minus 1/2.
ಸೊ ಹಾಗಾದ್ರೆ ಏನು ಬರುತ್ತೆ ನನಗೆ ವ್ಯಾಲ್ಯೂ? ವಾಟ್ ಐ ಗೆಟ್ ಸ್ಟೂಡೆಂಟ್ಸ್? therefore S5 equals to, therefore S5 is equal to 256 into 1 minus 1 by 32, and here I get 1 minus 1 by is nothing but 1 by 2. So I get here 256 divided by 1 into 2, and here I get 31 divided by 32. So ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್ ಇದರಲ್ಲಿ? Yes, I get here 512 divided by 32 into 31, right? So ಇದರಲ್ಲಿ 2 power 9 ಬರುತ್ತೆ, ಇದು 2 power 5 ಬರುತ್ತೆ into 31. So I get 2 power 4, 2 power 4 into 31, that is nothing but 16 into 31. So what is 16 to 31 students? 16 into 1 is 16, and 16 into 3 is what? 48. So I get here students 496. ಅರ್ಥ ಆಗ್ತಿದ್ಯಾ? So what is the final sum students? 496. If you want, you can count this manually also. ಯಾಕೆ ಈ ರೀತಿ ಪ್ರಾಬ್ಲಮ್ ಕೊಟ್ಟಿದ್ದಾರೆ? ಟು ಒನ್ಲಿ ಮೇಕ್ ಶ್ಯೂರ್ ದಟ್ ನಿಮಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬರಲಿ ಅನ್ನೋ ಕಾರಣಕ್ಕೆ. ಯಾವ ರೀತಿ ಕಾನ್ಫಿಡೆನ್ಸ್? ಮ್ಯಾನ್ಯುಯಲಿ ಸಮ್ ಮಾಡಿದ್ರೆ ಏನು ಆನ್ಸರ್ ಬರುತ್ತೆ ಅದೇ ಸಮ್ ನಿಮ್ಮ GP ಯೂಸ್ ಮಾಡೋರು ಬರುತ್ತೆ. ಆ್ಯಂಡ್ ಆಲ್ರೆಡಿ ಮುಂಚೆ ಒಂದ್ಸಲ ಹೇಳಿದ್ದೀನಿ ನಾನು ನಿಮಗೆ ಯಾಕೆ ಈ ರೀತಿ ಪ್ರಾಬ್ಲಮ್ ಕೊಡ್ತಾರೆ ಅಂತಂದ್ರೆ, ಯು ನೀಡ್ ಟು ನೋ ಸ್ವಲ್ಪ ವ್ಯಾಲ್ಯೂಸ್ಗಳಿದ್ರೆ ಅದನ್ನ ಡೈರೆಕ್ಟಾಗಿ ಆ್ಯಡ್ ಮಾಡ್ಬೋದು. ಇಫ್ ದೇರ್ ಆರ್ ಲೈಕ್ 15 to 20 ನಂಬರ್ಸ್ ಲೈಕ್ ದಿಸ್, ಕ್ಯಾನ್ ಯು ಆ್ಯಡ್ ಇಟ್ ವೆರಿ ಫಾಸ್ಟ್ಲಿ? ಆಗೋದಿಲ್ಲ. ಆ್ಯಂಡ್ ಯಾವಾಗಲೂ ಕೂಡ ಕ್ಯಾಲ್ಕುಲೇಟರ್ ಮೇಲೆ ಡಿಪೆಂಡ್ ಆಗಬಾರ್ದು, ಯು ನೀಡ್ ಟು ಡೂ ಇಟ್ ಮ್ಯಾನ್ಯುಯಲಿ ಆಲ್ಸೋ. ಸೊ ಈ ರೀತಿ ಒಂದು ಪ್ರೋಗ್ರೆಷನ್ಸ್ ಬಂದಾಗ ಹೇಗೆ ಸಮ್ನ ಫೈಂಡ್ ಔಟ್ ಮಾಡ್ಬೋದು ಅಂತ ನಿಮಗೆ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅರ್ಥ ಆಗ್ತಿದ್ಯಾ? ಫೈನ್. ಸೊ ಲೆಟ್ ಮಿ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್ ದೆನ್. Let me move on to the next problem. So, this problem, students, show that the product of the corresponding terms of the products of the corresponding terms of the sequence form a GP. Okay. So, product anta ತಗೊಳ್ತಾ ಇದ್ದಾರೆ. So, product of the corresponding terms. ಯಾವ್ದು students corresponding term? So, consider the terms. So, ಯಾವುದೇ terms ಕೊಟ್ಟಿದ್ದಾರೆ students? A ಕೊಟ್ಟಿದ್ದಾರೆ. ಅದು corresponding term ಯಾವುದು? A. Okay. So, A into A. ಹೌದಲ್ಲ? ಪ್ರಾಡಕ್ಟ್. ಕನ್ಸಿಡರ್ ದಿ ಪ್ರಾಡಕ್ಟ್ ಅಂತ ಬೇಕಾದ್ರೆ ಬರೆಯೋಣ. ಕನ್ಸಿಡರ್ ದಿ ಪ್ರಾಡಕ್ಟ್ ಆಫ್ ದಿ ಕರೆಸ್ಪಾಂಡಿಂಗ್ ಟರ್ಮ್ಸ್. ಸೊ ಕನ್ಸಿಡರ್ ದಿ ಪ್ರಾಡಕ್ಟ್. ಸೊ ದಿಸ್ ಇಸ್ ದ ಪ್ರಾಡಕ್ಟ್ ಸ್ಟೂಡೆಂಟ್ಸ್. ಏನಿದೆ? ಎ ಜೊತೆಗೆ ಏನು ಬರುತ್ತೆ? ಕ್ಯಾಪಿಟಲ್ ಎ. ನೆಕ್ಸ್ಟ್ ಸೆಕೆಂಡ್ ಟರ್ಮ್ ಏನಿದೆ ಸ್ಟೂಡೆಂಟ್ಸ್? ಎ ಆರ್ ಇದೆ. ಇದ್ರ ಜೊತೆಗೆ ಯಾವ್ದು ಬರುತ್ತೆ? ಕ್ಯಾಪಿಟಲ್ ಎ ಇಂಟು ಆರ್ ಇದೆ. ಹೌದಲ್ಲ? ಥರ್ಡ್ ಟರ್ಮ್ ಯಾವ್ದು ಇದೆ ಸ್ಟೂಡೆಂಟ್ಸ್? ಎ ಆರ್ ಸ್ಕ್ವೇರ್ ಇದೆ. ಇದ್ರ ಜೊತೆಗೆ ಯಾವುದು ನೆಕ್ಸ್ಟ್ ಟರ್ಮ್ ಬರೋದು? ಕ್ಯಾಪಿಟಲ್ ಎ ಆರ್ ಸ್ಕ್ವೇರ್. ಹೌದಲ್ಲ? ರೈಟ್. ಅದೇ ರೀತಿ ಲಾಸ್ಟ್ಗೆ ಹೋಗ್ತೀನಿ, ದಟ್ ಈಸ್ nth ಟರ್ಮ್. ಸೊ ಕಮಿಂಗ್ ಟು ದ nth ಟರ್ಮ್ ಸ್ಟೂಡೆಂಟ್ಸ್, nth term is ar power n minus 1, ar power n minus 1, and here capital A into r power n minus 1. So now I need to know whether this is in GP. So GP ಅಲ್ಲಿ ಇದೆಯಾ ಅಂತ ತಿಳ್ಕೊಬೇಕಂದ್ರೆ ಏನು ಮಾಡಬೇಕು? We need to find the common ratio. ಅಂದ್ರೆ ಸೆಕೆಂಡ್ ಟರ್ಮ್, ಫಸ್ಟ್ ಟರ್ಮ್, ಇದನ್ನ ಫಸ್ಟ್ ಟರ್ಮ್ ಅಂತ ತಗೊಳ್ಳೋಣ ಅಲ್ಲ. ಸೊ ಲೆಟ್ ಅಸ್ ಚೂಸ್ ದಿಸ್ ಆಸ್ ಫಸ್ಟ್ ಟರ್ಮ್. ಇದನ್ನ A1 ಅಂತ ಚೂಸ್ ಮಾಡೋಣ. ಇದನ್ನ ಏನಂತ ಚೂಸ್ ಮಾಡ್ಬೋದು ಸ್ಟೂಡೆಂಟ್ಸ್? A2 ಅಂತ ಚೂಸ್ ಮಾಡೋಣ. ಸೊ ಇದರಲ್ಲಿ A3 ಇದೆ. ಓಕೆ. ಅಂಡ್ ಇದರಲ್ಲಿ ಏನು ಬರುತ್ತೆ ಸ್ಟೂಡೆಂಟ್ಸ್? ಇದರಲ್ಲಿ AN ಅಂತ ಇದೆ. ಹೌದಲ್ಲ? ಸೊ ದೀಸ್ ಆರ್ ದಿ ಟರ್ಮ್ಸ್ ಐ ಹ್ಯಾವ್ ಗಾಟ್. ಹಾಗಾದ್ರೆ ನಾವೇನ್ ಮಾಡ್ತೀವಿ? therefore A2 by A1 which is equal to A into R into capital AR divided by A into A ಸ್ಟೂಡೆಂಟ್ಸ್. ಹಾಗಾದ್ರೆ ಏನಾಗುತ್ತೆ ಇದರಲ್ಲಿ? ವಾಟ್ ಐ ಗಾಟ್? A ಮತ್ತೆ ಕ್ಯಾಪಿಟಲ್ A ಕ್ಯಾನ್ಸಲ್ ಆಗುತ್ತೆ. ಸೊ R into capital R. And now A3 by A2. What is A3 by A2 students? It is nothing but AR square into capital AR square divided by AR A into R into capital A into R. ಸೊ ಇದರಲ್ಲಿ ಏನಾಗುತ್ತೆ ಸ್ಟೂಡೆಂಟ್ಸ್? ಸೊ ಇದರಲ್ಲಿ ಕೂಡ ಎಲ್ಲ ಕ್ಯಾನ್ಸಲೇಷನ್ ಆಗಿ R into R ಸಿಗುತ್ತೆ. ಸೊ ಹಾಗಾದ್ರೆ ಏನಂತ ಹೇಳ್ಬೋದು ನಾನಿಲ್ಲಿ? ವಾಟ್ ಕನ್ಕ್ಲೂಷನ್ ಐ ಕ್ಯಾನ್ ಕಮ್ ಅಕ್ರಾಸ್ ಸ್ಟೂಡೆಂಟ್ಸ್? therefore here A2 by A1 equals to A3 by A2, which is also and so on up to ಏನಂತ ಬರೀಬೋದು ಸ್ಟೂಡೆಂಟ್ಸ್? AN divided by AN minus 1. If you want, you can check that also. So ಈ ರೀತಿ ಇರೋದ್ರಿಂದ therefore the product is in GP. Therefore the product is in GP. ಅರ್ಥ ಆಗ್ತಿದ್ಯಾ? therefore the product is in GP. Okay, and what is the common ratio? Common ratio is R into capital R. And the common ratio is capital small r into capital R. ಅರ್ಥ ಆಗಿದೆಯಲ್ಲ ಎಲ್ಲರಿಗೂ? ಲೆಟ್ ಮಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ದೆನ್. ಸೊ ಇದರಲ್ಲಿ ಫೈಂಡ್ 4 numbers forming a geometric progression in which the third term is greater than the first term by 9. ಏನಂತ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್? ಥರ್ಡ್ ಟರ್ಮ್ ಇಸ್ ಗ್ರೇಟರ್ ದೆನ್ ದ ಫಸ್ಟ್ ಟರ್ಮ್ ಬೈ 9. ಥರ್ಡ್ ಟರ್ಮ್ ಅಂದ್ರೆ ಏನು? A3 ಅಲ್ಲ? ರೈಟ್. ಸೊ ಥರ್ಡ್ ಟರ್ಮ್ ಇಸ್ A3. ಸೊ ಸೊಲ್ಯೂಷನ್, ಫೈಂಡ್ 4 numbers. ಎಷ್ಟು ನಂಬರ್ ಫೈಂಡ್ ಔಟ್ ಮಾಡಬೇಕು? 4 numbers ಫೈಂಡ್ ಔಟ್ ಮಾಡಬೇಕು. ಫಾರ್ಮಿಂಗ್ ಅ geometric progression. ಸೊ ಗಿವನ್, ವಾಟ್ ಈಸ್ ಗಿವನ್ ಸ್ಟೂಡೆಂಟ್ಸ್? ದ ಥರ್ಡ್ ಟರ್ಮ್, ದಟ್ ಇಸ್ A3. A3 is what? Is greater than the first term by 9. So first term ಏನಿದೆ? A1 ಇದೆ.
ಅದಕ್ಕಿಂತ ಎಷ್ಟು ಜಾಸ್ತಿ ಇದೆ 9. ಸೊ a1 ಪ್ಲಸ್ 9 ಮಾಡಿದ್ರೆ ಏನು ಬರುತ್ತೆ a3 ಬರುತ್ತೆ. ಅಷ್ಟೇ ಅಲ್ಲ, the second term is nothing but a2 is greater than the fourth term by 18. fourth term ಅಂದ್ರೆ a4 plus 18 ಬರುತ್ತೆ. ಓಕೆನಾ? ಸೊ ಹಾಗಾದ್ರೆ ಇದರಲ್ಲಿ ವಾಟ್ ಈಸ್ this students a3 minus a1 equals to 9. ಓಕೆ, ಆ್ಯಂಡ್ ಇದರಲ್ಲಿ a2 minus a4 equals to ಏನು ಬರುತ್ತೆ ಸ್ಟೂಡೆಂಟ್ಸ್ 18 ಬರುತ್ತೆ. ಹೌದಲ್ಲ? ರೈಟ್. ಸೊ what is a3? a3 is nothing but ar square minus a equals to 9. Therefore I get a into r square minus 1 equals to 9. And ಇದರಲ್ಲಿ ಬಂದಾಗ let me call this as equation 1. And ಇಲ್ಲಿ ಬಂದಾಗ ಸ್ಟೂಡೆಂಟ್ಸ್ ar ಸಿಗುತ್ತೆ minus ar power 3 ಸಿಗುತ್ತೆ which is equal to 18. ಸೊ ಇದರಲ್ಲಿ ar ಕಾಮನ್ ತಗೊಂಡ್ರೆ we get 1 minus r square equals to 18. And then minus ಕಾಮನ್ ತಗೊಳ್ಳಿ. minus ಕಾಮನ್ ತಗೊಂಡ್ರೆ ಸ್ಟೂಡೆಂಟ್ಸ್ ar ಬರುತ್ತೆ. ಇದರಲ್ಲಿ r square minus 1 ಬರುತ್ತೆ which is equal to 18. Or I can write it as ar into r square minus 1 equals to minus 18. Let me call this as equation 2. ಸೊ ಏನಕ್ಕೆ ಈ ರೀತಿ ಕನ್ವರ್ಷನ್ ಮಾಡ್ಕೊಂಡು ಎರಡನೇ ಇಕ್ವೇಷನ್ ಅಂದ್ರೆ ಇದರ ಆಲ್ರೆಡಿ ಆರ್ ಸ್ಕ್ವೇರ್ ಮೈನಸ್ 1 ಇದೆ, ಇಲ್ಲಿ ಕೂಡ ಏನು ಬಂತು ಆರ್ ಸ್ಕ್ವೇರ್ ಮೈನಸ್ 1 ಬಂತು. ಸೊ ಲೆಟ್ ಮಿ ಡಿವೈಡ್ ದ equation 2 by equation 1. Therefore students, equation 2 divided by equation 1. So what we get here, equation 2 divided by equation 1, ar into r square minus 1. Yeah, what is that students? ar into r square minus 1 equals to minus 18 divided by a into r square minus 1 equals to 9. a into r square minus 9, r square minus 1 equals to 9. So here r square minus 1 and r square minus 1 get cancelled. ಕ್ಯಾನ್ಸಲ್ ಆಗುತ್ತೆ. ಇದರಲ್ಲಿ ಕೂಡ ಕ್ಯಾನ್ಸಲ್ ಆಗುತ್ತೆ ಸ್ಟೂಡೆಂಟ್ಸ್. ಇಲ್ಲಿ 2 ಉಳ್ಕೊಳ್ಳುತ್ತೆ. ಸೊ ಇದರಲ್ಲಿ a ಕ್ಯಾನ್ಸಲ್ ಆಗುತ್ತೆ. ಉಳ್ಕೊಳ್ಳೋದೇನು ಇದರಲ್ಲಿ r ಈಕ್ವಲ್ಸ್ ಟು -2. ಸೊ r ಈಕ್ವಲ್ಸ್ ಟು ಏನು ವ್ಯಾಲ್ಯೂ ಬಂತು ಸ್ಟೂಡೆಂಟ್ಸ್? -2 ಬಂತು. ಸೊ ಇದರಲ್ಲಿ ನನಗೆ ಏನು ಕೇಳಿದ್ದಾರೆ? ಫೈಂಡ್ 4 ನಂಬರ್ಸ್ ಅಂತ ಕೇಳಿದ್ದಾರೆ. ಸೊ ಕಾಮನ್ ರೇಷಿಯೋ ಬಂತು. ಹಾಗಾದ್ರೆ ಫಸ್ಟ್ ಟರ್ಮ್ ಏನಾದರೂ ಕೊಟ್ಟಿದ್ದಾರಾ ಇಲ್ಲಿ? ಫಸ್ಟ್ ಟರ್ಮ್ ಇನ್ನೂ ಕೊಟ್ಟಿಲ್ಲಲ್ಲ. ಸೊ ಫಸ್ಟ್ ಟರ್ಮ್ ಹೇಗೆ ಫೈಂಡ್ ಔಟ್ ಮಾಡೋದು? ಐ ಕ್ಯಾನ್ ಸಬ್ಸ್ಟಿಟ್ಯೂಟ್ ಇಟ್ ಇನ್ ಎನಿ ಒನ್ ಆಫ್ ದ ಈಕ್ವೇಷನ್. ಐದರ್ ಈಕ್ವೇಷನ್ 1 ಅಲ್ಲ, ಇಲ್ಲ ಅಂದ್ರೆ ಈಕ್ವೇಷನ್ 2 ಎಲ್ಲಾದರೂ ಸಬ್ಸ್ಟಿಟ್ಯೂಟ್ ಮಾಡ್ಬೋದು ಸ್ಟೂಡೆಂಟ್ಸ್. ಇಫ್ ಐ ಯೂಸ್ ದಟ್, yes. So from equation 1 students, what I have, we have a into r square minus 1 equals to 9. ಹೌದಲ್ಲ? ಸೊ r equals to -2 ಅಂತಂದ್ರೆ r square ಏನಾಗುತ್ತೆ? 4 ಆಗುತ್ತೆ. 4 minus 1 equals to 9. ಸೊ a equals to ಏನು ಬರುತ್ತೆ ಸ್ಟೂಡೆಂಟ್ಸ್? 9 by 3. therefore a equals to 3 ಬರುತ್ತೆ. ಸೊ a equals to 3, r equals to -2 ಸಿಕ್ತು. therefore the 4 numbers are, okay, the 4 numbers in GP, the 4 numbers forming a GP is, therefore the 4 numbers in GP are ಯಾವ್ದು ಸ್ಟೂಡೆಂಟ್ಸ್ ಬರುತ್ತೆ? ಮೊದಲನೇದು a. ಓಕೆ, ನೆಕ್ಸ್ಟ್ ಯಾವ್ದು ಬರುತ್ತೆ? ar. ನೆಕ್ಸ್ಟ್ ಯಾವ್ದು ಬರುತ್ತೆ? ar ಸ್ಕ್ವೇರ್. ಓಕೆ, ನೆಕ್ಸ್ಟ್ ಯಾವ್ದು ಬರುತ್ತೆ? ar ಕ್ಯೂಬ್, ವಿಚ್ ಇಸ್ ಈಕ್ವಲ್ ಟು a is nothing but 3. ಓಕೆ, a into r is nothing but -6. ar ಸ್ಕ್ವೇರ್, that is nothing but 3 into 4, which is nothing but 12. and next ಏನು ಬರುತ್ತೆ ಸ್ಟೂಡೆಂಟ್ಸ್ ಇದರಲ್ಲಿ? yes, so minus that is r cube, that is nothing but 8, -8 ಬರುತ್ತೆ. so -8 into 3, that is nothing but 24. ಹೌದಲ್ಲ? so 3 cube, so r square is nothing but, r square is nothing but 4 students. 4 into 3 is 3, so 12. and next r is equal to -2 into -3. so ಹಾಗಾದ್ರೆ ಸ್ಟೂಡೆಂಟ್ಸ್ ಇಲ್ಲಿ ಏನು ಬರುತ್ತೆ? 24 ಬರುತ್ತೆ. ಹೌದಲ್ಲ? ರೈಟ್. ಸೊ ಯಾಕಂದ್ರೆ -6 by 3 is -2, 12 by -6 is -2, -24 by 12 is nothing but -2. Common ratio is same. ಅರ್ಥ ಆಗಿದೆಯಾ ಎಲ್ಲರಿಗೂ? Okay, so this is the required answer. So let me move on to the next question. So coming to this problem, if the pth, qth and rth terms of a GP, so p, qth and rth term of a GP are a, b and c respectively, prove that this value is equal to 1. ತುಂಬಾನೇ ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದು. ತುಂಬಾ ಸಲ ನಿಮಗೆ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಈ ಪ್ರಾಬ್ಲಮ್ಸ್ ನ ಕೇಳ್ತಾರೆ. For 3 marks students, this problem will be asked most of the time. Okay, so this is a very important problem. Make sure that you understand this properly. So solution ಏನು ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್? a pth term ಅಂದ್ರೆ ಏನು ಬರಿತೀವಿ? ಫಸ್ಟ್ ಟರ್ಮ್ ಅಂದ್ರೆ ಏನು? a1 ಅಂತ ಬರಿತೀವಲ್ವಾ? ಹಾಗಾದ್ರೆ ಇಲ್ಲಿ ap ಅಂತ ಬರಿತೀವಿ. qth term is what? aq. and what is the next one students? rth term, that is ar. so ap is what? that is a pth term is nothing but students a, and this is b, and this is what? c. so if I try to write this students, ಹಾಗಾದ್ರೆ ಹೇಗೆ ಬರಿಬಹುದು ನಾನು? a is equal to ಏನಂತ ಬರಿಬಹುದು ಸ್ಟೂಡೆಂಟ್ಸ್? ಕ್ಯಾಪಿಟಲ್ ಎ ಬರಿಬಹುದಾ? ಓಕೆ, ಸೊ ಕ್ಯಾಪಿಟಲ್ ಎ ನೋಡಿ, ನಮಗೆ nth ಟರ್ಮ್ ಅಂದ್ರೆ ಏನಂತ ಬರಿತೀವಿ? an is nothing but a into r power n minus 1. ಓಕೆನಾ? ಸಪೋಸ್ ಇಫ್ ಐ ಟೇಕ್ ದ ಫಸ್ಟ್ ಟರ್ಮ್ ಆಸ್ a and capital R as the common ratio. ಓಕೆ, ಸೊ ಇಲ್ಲಿ a into r power ಏನು ಬರುತ್ತೆ ಸ್ಟೂಡೆಂಟ್ಸ್? p minus 1 ಅಲ್ವಾ?
ಆ್ಯಂಡ್ ಬಿ ಈಕ್ವಲ್ಸ್ ಏನಂತ ಬರಿತೀವಿ ಎ ಇಂಟು ಆರ್ ಪವರ್ ಏನಂತ ಬರಿತೀವಿ ಸ್ಟೂಡೆಂಟ್ಸ್ ಇದರಲ್ಲಿ ಕ್ಯೂ ಮೈನಸ್ ಒನ್ ಆ್ಯಂಡ್ ಸಿ ಇಸ್ ಈಕ್ವಲ್ ಟು ಏನಂತ ಬರಿತೀವಿ ಎ ಇಂಟು ಆರ್ ಪವರ್ ಇಟ್ ಈಸ್ ಆರ್ ಮೈನಸ್ ಒನ್. ಯಾಕೆ ಈ ರೀತಿ ಬರೆದೆ? ಯಾಕಂದ್ರೆ ಇದರಲ್ಲಿ ಸ್ಮಾಲ್ ಏನು ಇದೆ, ಸ್ಮಾಲ್ ಆರ್ ಕೂಡ ಇದೆ. ಸೊ ವಿ ಕೆನಾಟ್ ಯೂಸ್ ದ ಸೇಮ್ ವ್ಯಾಲ್ಯೂಸ್ ಹಿಯರ್. ಅರ್ಥ ಆಗ್ತಿದ್ಯಾ? ವೇರ್, ಸೊ ಇಲ್ಲಿ ಬೇಕಾದ್ರೆ ಬರೀರಿ, ವೇರ್ ಕ್ಯಾಪಿಟಲ್ ಎ ಆ್ಯಂಡ್ ಕ್ಯಾಪಿಟಲ್ ಆರ್ are what students? First term and common ratio respectively. Are first term and common ratio respectively. And common ratio respectively. ಓಕೆನಾ? ಸೊ ಹಾಗಾದ್ರೆ ಇದರಲ್ಲಿ ನನಗೇನು ಬೇಕು? ದ ಪ್ರಾಡಕ್ಟ್ ಆಫ್ ಆಲ್ ದೀಸ್ ತ್ರೀ ಟರ್ಮ್ಸ್ ಅಲ್ವಾ? ರೈಟ್. ಏನೇನು ಬೇಕು ಸ್ಟೂಡೆಂಟ್ಸ್? ಎ ಬಿ ಸಿ ಮೂರನ್ನು ಮಲ್ಟಿಪ್ಲೈ ಮಾಡ್ಬೇಕು ನಾನು. ಆ್ಯಂಡ್ ಅಷ್ಟೇ ಅಲ್ಲ, ಎ ಪವರ್ ಕ್ಯೂ ಮೈನಸ್ ಆರ್ ಇದೆ, ಬಿ ಪವರ್ ಆರ್ ಮೈನಸ್ ಒನ್, ಆರ್ ಮೈನಸ್ ಪಿ ಇದೆ. ಲೆಟ್ ಮಿ ರೈಟ್ ಒನ್ ಬೈ ಒನ್ ಸ್ಟೂಡೆಂಟ್ಸ್, ಒಂದೊಂದಾಗಿ ಬರೀತಾ ಹೋಗೋಣ. ಸೊ ಮೊದಲನೇದಾಗಿ ಏನು ಬೇಕಾಗಿದೆ ನನಗೆ? ಎ ಪವರ್ ಕ್ಯೂ ಮೈನಸ್ ಆರ್. ಸೊ ಫಸ್ಟ್ ಒನ್ is students a power q minus r. What is a power q minus r? It is nothing but a into r power p minus 1 whole power ಏನಿದೆ ಸ್ಟೂಡೆಂಟ್ಸ್? q minus r, which is nothing but a power q minus r and r power p minus 1, okay, whole power ಏನಾಗುತ್ತೆ? q minus r, which is nothing but a power q minus r and then r power p minus 1 into ಏನು ಬರುತ್ತೆ ಇಲ್ಲಿ? q minus r. Okay, this is nothing but students, ಈ ರೀತಿ ಯಾಕೆ ಬರದೆ? Because we know one particular rule students, that is x power m whole power n is nothing but x power m into n. ಈ ರೂಲ್ ಗೊತ್ತಲ್ಲ, ಲಾಸ್ ಆಫ್ ಇಂಡಿಸಿಸ್ ಇಂದ ನಮಗೆ ಈ ರೂಲ್ ಗೊತ್ತಿದೆ. ಸೊ ಅದನ್ನ ಯೂಸ್ ಮಾಡ್ಕೊಂಡು ಬರ್ತಿರೋದು ಅಷ್ಟೇ. ಸೊ ಹಾಗಾದ್ರೆ ಏನು ಬರುತ್ತೆ ಸ್ಟೂಡೆಂಟ್ಸ್ ಇಲ್ಲಿ? ಎ ಪವರ್ ಕ್ಯೂ ಮೈನಸ್ ಆರ್ ಇಂಟು ಆರ್ ಪವರ್ ಪಿ ಕ್ಯೂ ಮೈನಸ್ ಪಿ ಆರ್, ಓಕೆ, ನೆಕ್ಸ್ಟ್ ಮೈನಸ್ ಕ್ಯೂ ಪ್ಲಸ್ ಕ್ಯೂ ಇಂಟು ಆರ್. ದಿಸ್ ಇಸ್ ವಾಟ್ ಐ ಗಾಟ್. ಸೊ ಇದೇ ರೀತಿ ನೆಕ್ಸ್ಟ್ ನನಗೆ ಏನು ಬೇಕಿದೆ ಸ್ಟೂಡೆಂಟ್ಸ್? ಎ ಆಯಿತು. ನೆಕ್ಸ್ಟ್ ಬಿ ಪವರ್ ಏನಂತ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್ ಇಲ್ಲಿ? What is that? b power ಏನಿದೆ? r minus p ಇದೆ. ಸೊ b power r minus p. ಓಕೆ, ಸೊ r minus ಏನಿದೆ? p ಇದೆ. ಸೊ ಇದರಲ್ಲಿ ಏನಿದೆ? a into r power q minus 1 ಇದೆ ಅಲ್ಲ, ಹೋಲ್ ಪವರ್ ಏನು ಬರುತ್ತೆ? r minus p. ಹೌದಲ್ಲ? ಸೊ ದಟ್ ಇಸ್ ವಾಟ್ ಇಸ್ ಗಿವನ್ ಇದೆ, r minus p. ರೈಟ್. ಸೊ ಹಾಗಾದ್ರೆ ಇದರಲ್ಲಿ ನನಗೆ, ಓಕೆ, ಸೊ ನಾವು ಸ್ಟೂಡೆಂಟ್ಸ್ ವಾಟ್ ಐ ಗೆಟ್ ಹಿಯರ್? a power r minus p and r power q minus 1 whole power ಏನು ಬರುತ್ತೆ ಸ್ಟೂಡೆಂಟ್ಸ್ ಇಲ್ಲಿ? r minus p. Therefore, I get a power r minus p, yeah, a power r minus p and r power capital R power q minus 1 into r minus p. So what we get here? A power r minus p and then students next r power capital R power qr minus qp minus r plus ಏನಿದೆ ಸ್ಟೂಡೆಂಟ್ಸ್ ಇಲ್ಲಿ? p plus, yes, plus ಒಂದು ನಿಮಿಷ. ಸೊ ಇದರಲ್ಲಿ ಪಿ ಕ್ಯೂ ಮೈನಸ್ ಪಿ ಆರ್, ಎಸ್, ಮೈನಸ್ ಕ್ಯೂ ಪ್ಲಸ್ ಆರ್. ಲಾಸ್ಟಲ್ಲಿ ಏನು ಬರ್ಬೇಕು ಸ್ಟೂಡೆಂಟ್ಸ್? ಇದರಲ್ಲಿ ಪ್ಲಸ್ ಆರ್ ಅಷ್ಟೇ ಬರಬೇಕಲ್ಲ? ರೈಟ್. ಸೊ ನೆಕ್ಸ್ಟ್ ಐ ನೀಡ್ ಟು ಗೆಟ್ ಯರ್ ಪ್ಲಸ್ ಆರ್. ಅದೇ ರೀತಿ ಸ್ಟೂಡೆಂಟ್ಸ್ ಇಲ್ಲಿ ಏನು ಬರುತ್ತೆ? ಪ್ಲಸ್ ಪಿ ಬರುತ್ತೆ. ಅರ್ಥ ಆಗ್ತಿದೆ ಎಲ್ಲರಿಗೂ? ಯಾಕೆ ಇಲ್ಲಿ ಪ್ಲಸ್ ಆರ್ ಬಂತು? ಯಾಕಂದ್ರೆ ಮೈನಸ್ ಒನ್ ಇಂಟು ಮೈನಸ್ ಆರ್ ಇಸ್ ನಥಿಂಗ್ ಬಟ್ ಪ್ಲಸ್ ಆರ್. ಅದೇ ರೀತಿ ಮೈನಸ್ ಒನ್ ಇಂಟು ಮೈನಸ್ ಪಿ ಇಸ್ ನಥಿಂಗ್ ಬಟ್ ಪ್ಲಸ್ ಪಿ. ಸೊ ಸಿಮಿಲರ್ಲಿ ಸ್ಟೂಡೆಂಟ್ಸ್ ಆನ್ ದ ಸಿಮಿಲರ್ ಅಕೌಂಟ್ ಇಫ್ ಐ ರೈಟ್ ಲೈಕ್ ದಿಸ್, ಅಂದ್ರೆ ನೆಕ್ಸ್ಟ್ ಯಾವ್ದು ಬರುತ್ತೆ ಇದರಲ್ಲಿ? ಸಿ ಪವರ್ ಇಲ್ಲಿ ಏನು ಬರುತ್ತೆ ಸ್ಟೂಡೆಂಟ್ಸ್? ವಾಟ್ ಐ ಗೆಟ್ ಹಿಯರ್? ಸೊ ಐ ಗೆಟ್, yes, it is p minus q. What is that students? p minus q ಅಂತ ಕೊಟ್ಟಿದ್ದಾರೆ. So I need to consider here p minus q, which is nothing but a into r power, yeah, a into r power, what is that given? r minus 1 ಅಲ್ವಾ? p q r ಅಂತ ಏನೋ ಕೊಟ್ಟಿದ್ದಾರೆ, ರೈಟ್? ಸೊ p q, yes, r. So a into r power r minus 1, a into r power r minus 1, sorry students, ಒಂದು ನಿಮಿಷ. ಸೊ a into r power r minus 1 whole power ಏನಿದೆ? p minus q ಇದೆ. So we get a power p minus q, then capital R power r minus 1 into ಏನು ಬರುತ್ತೆ? p minus q ಬರುತ್ತೆ. ಸೊ ಇದನ್ನ ಡೈರೆಕ್ಟ್ ಆಗಿ ಬರೆದ್ರೆ a power p minus q, it is a power p minus q and r power rp minus rq minus p plus ಏನಿದೆ ಸ್ಟೂಡೆಂಟ್ಸ್? q ಬರುತ್ತೆ. Right, now we shall write the product of all these students. Therefore consider. So consider LHS. What is the LHS students? LHS is, yeah, consider LHS, that is a power q minus r, b power r minus p and c power p minus q. ಸೊ ಈ ರೀತಿ ಬರೆದ್ರೆ ಸ್ಟೂಡೆಂಟ್ಸ್ a ಪವರ್ ಏನು ಬರುತ್ತೆ? ಇಲ್ಲಿರೋ ಟರ್ಮ್ಸ್ಗಳು ಬರ್ತಾ ಹೋಗುತ್ತಲ್ವಾ? ರೈಟ್. ಸೊ ಹಾಗಾದ್ರೆ ಏನೇನು ಬರುತ್ತೆ ಸ್ಟೂಡೆಂಟ್ಸ್? ಪವರ್ ಆ್ಯಡ್ ಮಾಡಿ, ಬೇಸ್ ಸೇಮ್ ಇದೆ. ಸೊ q ಮೈನಸ್ ಆರ್ ಪ್ಲಸ್ ಆರ್ ಮೈನಸ್ ಪಿ, ರೈಟ್, ಪ್ಲಸ್ ಪಿ ಮೈನಸ್ ಕ್ಯೂ. ನೆಕ್ಸ್ಟ್ ಆರ್ ಪವರ್ ಏನಿದೆ ಸ್ಟೂಡೆಂಟ್ಸ್ ಇದರಲ್ಲಿ? ಪಿ ಕ್ಯೂ, ರೈಟ್, ಮೈನಸ್ ಪಿ ಆರ್, ಪಿ ಕ್ಯೂ ಮೈನಸ್ ಪಿ ಆರ್ ಮೈನಸ್ ಕ್ಯೂ ಪ್ಲಸ್ ಆರ್, right, next plus qr, right, minus qp minus r plus p
and then finally students plus rp minus rq minus p plus q. This is what we get. ಸೊ ಹಾಗಾದ್ರೆ ಇದರಲ್ಲಿ ಏನೇನು ಟರ್ಮ್ಸ್ ಕ್ಯಾನ್ಸಲ್ ಆಗುತ್ತೆ ನೋಡೋಣ. ರೈಟ್, ಸೊ ಕ್ಯಾನ್ಸಲ್ ಆಗುತ್ತಾ? q plus q minus r plus r minus p plus p. ಸೊ what I got students ಇದರಲ್ಲಿ, ಸೊ I got a power 0. ರೈಟ್, ನೆಕ್ಸ್ಟ್ ಅದೇ ರೀತಿ ಇಲ್ಲಿಗೆ ಬರೋಣ. ಸೊ ನೋಡಿ pq plus pq minus pq ಎಲ್ಲಿದೆ? ವೆರ್ ಇಸ್ minus pq ಸ್ಟೂಡೆಂಟ್ಸ್? ಯಾ, minus qp is nothing but minus pq. ರೈಟ್, ನೆಕ್ಸ್ಟ್ minus pr ಇದೆ, plus pr ಇಲ್ಲಿದೆ, minus q plus q. ಸೊ minus q plus q and then plus r minus r qr plus qr minus rq and plus p minus p ಎಲ್ಲ ಕ್ಯಾನ್ಸಲ್ ಆಯ್ತಲ್ಲ. ಸೊ ವಾಟ್ ಈಸ್ ಲೆಫ್ಟ್ ಔಟ್ ಸ್ಟೂಡೆಂಟ್ಸ್? ಇಲ್ಲಿ ಏನು ಬಂತು ನನಗೆ? r power 0. ಸೊ a power 0 into r power 0 is nothing but 1. ಸೊ ದಿಸ್ ಇಸ್ ನಥಿಂಗ್ ಬಟ್ ಸ್ಟೂಡೆಂಟ್ಸ್ RHS. ಏನು ಬಂತಿದ್ದು? RHS ವ್ಯಾಲ್ಯೂ. ಅರ್ಥ ಆಗ್ತಿದ್ಯಾ? ಸೊ ದಿಸ್ ಇಸ್ ಹೌ ವಿ ನೀಡ್ ಟು ಪ್ರೂವ್ ಸ್ಟೂಡೆಂಟ್ಸ್. ಎಸ್, ಐ ನೋ ಇಟ್ ಇಸ್ ಲೆಂತಿ, ಬಟ್ ದಿಸ್ ಇಸ್ ಯೂಶುವಲಿ ಆಸ್ಟ್ ಫಾರ್ 3 marks. ಸೊ ಖಂಡಿತ ಸ್ಟೂಡೆಂಟ್ಸ್ ತುಂಬಾ ವರ್ಷ ಇದು ಪ್ರಾಬ್ಲಮ್ಸ್ಗಳನ್ನ ಕೇಳಿದ್ದಾರೆ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ. ಪ್ಲೀಸ್ ಲರ್ನ್ ದಿಸ್ ಪ್ರಾಬ್ಲಮ್ ಪ್ರಾಪರ್ಲಿ. ತುಂಬಾ ಈಸಿ ಇದೆ, ಬಟ್ ಕ್ಯಾಲ್ಕುಲೇಷನ್ಸ್ ಲೆಂತಿ ಇದೆ. ಓಕೆನಾ? ಲೆಟ್ ಮಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ದೆನ್. ಎಸ್, ಸೊ here in this particular question they are asking us if the first and then if the first term and then the nth term of a GPR A and B. Okay, if the first and the nth term of a GPR A and B respectively, and P is the product of n terms, prove that P square equals to AB power n ಅಂತ ಕೇಳಿದ್ದಾರೆ. ಸೊ ಇಲ್ಲೇನು ಕೊಟ್ಟಿದ್ದಾರೆ? ಫಸ್ಟ್ ಟರ್ಮ್. ಸೊ ಫಸ್ಟ್ ಟರ್ಮ್ ಕೊಟ್ಟಿದ್ದಾರೆ, nth ಟರ್ಮ್ ಕೊಟ್ಟಿದ್ದಾರೆ. ಓಕೆ, if the first and then nth term of a GP. ಸೊ ಫಸ್ಟ್ ಟರ್ಮ್ ಅಂದ್ರೆ ಏನು? A1 ಅಂಡ್ nth ಟರ್ಮ್ ಅಂದ್ರೆ ಏನು? AN ಆಫ್ ಅ GP ಅಂತ ಹೇಳಿದ್ದಾರೆ. ದಟ್ ಇಸ್ ನಥಿಂಗ್ ಬಟ್ A ಬರುತ್ತೆ, ಇಲ್ಲಿ B ಬರುತ್ತೆ. ಹೌದಲ್ಲ? ಫಸ್ಟ್ ಟರ್ಮ್ ಇಸ್ A ಅಂಡ್ nth ಟರ್ಮ್ ಇಸ್ B. ಸೊ ಅಕಾರ್ಡಿಂಗ್ ಟು ದಿ ಸ್ಟೂಡೆಂಟ್ಸ್, ಬಿ ಅಂದ್ರೆ ಏನಂತ ಬರೀಬಹುದು ನಾನು? ಬಿ ಇಸ್ ನಥಿಂಗ್ ಬಟ್ ಎ ಇಂಟು ಆರ್ ಪವರ್ ಏನಂತ ಬರೀಬಹುದು? n-1 ಅಂತ ಬರೀಬಹುದು. ಇಸ್ ದಟ್ ರೈಟ್? ಈ ರೀತಿ ಬರೀಬಹುದು. ಅಷ್ಟೇ ಅಲ್ಲ, ಏನ್ ಕೊಟ್ಟಿದ್ದಾರೆ? ಇಫ್ ಪಿ ಇಸ್ ದ ಪ್ರಾಡಕ್ಟ್ ಆಫ್ ಎನ್ ಟರ್ಮ್ಸ್, ಪಿ ಇಸ್ ವಾಟ್ ಗಿವನ್? ವಾಟ್ ಈಸ್ ಗಿವನ್ ಸ್ಟೂಡೆಂಟ್ಸ್? ಪಿ ಇಸ್ ನಥಿಂಗ್ ಬಟ್ ಏನಂತ ಕೊಟ್ಟಿದ್ದಾರೆ? ಪ್ರಾಡಕ್ಟ್ ಆಫ್ ಎನ್ ಟರ್ಮ್ಸ್ ಅಂದ್ರೆ a1 ಇಂಟು, ರೈಟ್, ಇಟ್ ಇಸ್ a1 ಇಂಟು a2 ಇಂಟು a3 ಅಂಡ್ ಸೋ ಆನ್ ಅಪ್ ಟು ವಾಟ್ ಸ್ಟೂಡೆಂಟ್ಸ್? an. ಇದೆಲ್ಲಾನು ಪ್ರಾಡಕ್ಟ್ ಮಾಡಿದ್ರೆ ನನಗೇನು ಬರುತ್ತೆ? ಓಕೆ, ಸೊ ಪ್ರಾಡಕ್ಟ್ ಮಾಡಬೇಕು ಅಂತ ಕೇಳಿದ್ದಾರೆ. ಪಿ ಇಸ್ ದ ಪ್ರಾಡಕ್ಟ್ ಆಫ್ ಆಲ್ ದ ಎನ್ ಟರ್ಮ್ಸ್. ಓಕೆ, ಪಿ ಇಸ್ ದ ಪ್ರಾಡಕ್ಟ್ ಆಫ್ ಆಲ್ ದ ಎನ್ ಟರ್ಮ್ಸ್ ಬರ್ಕೊಂಡಿದ್ದೀನಿ. ಲಾಸ್ಟ್ ಅಲ್ಲಿ ಏನಂತ ಪ್ರೂವ್ ಮಾಡಬೇಕು? ಪಿ ಸ್ಕ್ವೇರ್ ಈಕ್ವಲ್ಸ್ ಟು AB ಹೋಲ್ ಪವರ್ n ಅಂತ ಬರೀಬೇಕು. ಅರ್ಥ ಆಗ್ತಿದ್ಯಾ? ಸೊ ಅದಕ್ಕಿಂತ ಮುಂಚೆ ಪಿ ಏನ್ ಬರುತ್ತೆ ಅಂತ ನೋಡೋಣ, ಅದಾದ್ಮೇಲೆ ಪಿ ಸ್ಕ್ವೇರ್ ಮಾಡಕ್ ಟ್ರೈ ಮಾಡೋಣ. ಫಸ್ಟ್ ವಿ ಶಾಲ್ ಫೈಂಡ್ ವಾಟ್ ಇಸ್ ಪಿ. ಓಕೆ, ಸೊ ವಾಟ್ ಇಸ್ ದಿಸ್ ಗಿವನ್? ಪ್ರಾಡಕ್ಟ್ ಆಫ್ ಎನ್ ಟರ್ಮ್ಸ್. ವಾಟ್ ಇಸ್ A1 ಸ್ಟೂಡೆಂಟ್ಸ್? A. ವಾಟ್ ಇಸ್ A2? ದಟ್ ಇಸ್ ನಥಿಂಗ್ ಬಟ್ AR. ವಾಟ್ ಇಸ್ A3? ಇಟ್ ಇಸ್ ನಥಿಂಗ್ ಬಟ್ AR ಸ್ಕ್ವೇರ್ and so on up to n ಬರುತ್ತೆ ಸ್ಟೂಡೆಂಟ್ಸ್ ಇಲ್ಲಿ AR power n-1. ಹೌದಲ್ಲ? ಸೊ now if I multiply each term students, if you multiply each term, so here what I get, how many terms are here? There are totally n terms. ಹಾಗಾದ್ರೆ a ನ n ಟೈಮ್ಸ್ ಮಲ್ಟಿಪ್ಲೈ ಮಾಡೋಣ. ಏನ್ ಬರುತ್ತೆ ಸ್ಟೂಡೆಂಟ್ಸ್? A power n. ಅಂಡ್ ಇಲ್ಲಿ r ಬರೀತೀನಿ. r ಬರ್ಕೊಂಡ್ರೆ ನೆಕ್ಸ್ಟ್ ಏನಿದೆ ಸ್ಟೂಡೆಂಟ್ಸ್? r ಸ್ಕ್ವೇರ್ ಆಗುತ್ತಲ್ಲ. ಸೊ ಬೇಸ್ ಇಸ್ ಸೇಮ್, ಸೊ ದ ಪವರ್ಸ್ ಕ್ಯಾನ್ ಬಿ ಆಡೆಡ್. ರೈಟ್, ಸೊ ಇಲ್ಲಿ ಎಲ್ಲಿ ತನಕ ಬರುತ್ತೆ? n-1 ತನಕ ಬರುತ್ತೆ. ಹೌದಲ್ಲ? ಸೊ ದೀಸ್ ಆರ್ ದಿ ಟರ್ಮ್ಸ್ ವಿ ಗೆಟ್. ಹಾಗಾದ್ರೆ ಇದರಲ್ಲಿ ನಮಗೆ ಗೊತ್ತಿದೆ 1 + 2 + 3 ಅಂಡ್ ಸೋ ಆನ್ ಅಪ್ ಟು n ಅಂತ ಬರೆದ್ರೆ ವಾಟ್ ಇಸ್ ಸ್ಟೂಡೆಂಟ್ಸ್? n ಇಂಟು n + 1/2. ಹೌದಲ್ಲ? ಸೊ ಅದೇ ರೀತಿ 1 + 2 + 3 ಅಂಡ್ ಸೋ ಆನ್ ಅಪ್ ಟು n-1 ಅಂತ ಬರೆದ್ರೆ ಇನ್ಸ್ಟೆಡ್ ಆಫ್ n ಜಾಗದಲ್ಲಿ ಏನು ಬರುತ್ತೆ? n-1 ಬರುತ್ತೆ. ಇಲ್ಲಿ n-1 + n ಅಂತ ಬರುತ್ತೆ. ಸೊ +1 n ಜಾಗದಲ್ಲಿ ಏನು ಬರುತ್ತೆ ಸ್ಟೂಡೆಂಟ್ಸ್? n-1 + 1 ಅಂದ್ರೆ ಏನು? n ಬರುತ್ತೆ. ಸೊ ಡಿವೈಡೆಡ್ ಬೈ 2. ಹೌದಲ್ಲ? ಸೊ ಡಿವೈಡೆಡ್ ಬೈ 2 ಬರುತ್ತೆ ಸ್ಟೂಡೆಂಟ್ಸ್. ದಿಸ್ ಇಸ್ ವಾಟ್ ವಿ ಗೆಟ್. ಹಾಗಾದ್ರೆ ಇದರಲ್ಲಿ ಏನಂತ ಬರೀಬಹುದು ನಾನು? therefore p is equal to ಸ್ಟೂಡೆಂಟ್ಸ್ a power n into r power 1 + 2 + 3 and so on up to n into n-1 ಅಂತ ಇದೆ. ಆದ್ರೆ ಏನು ಬರುತ್ತೆ ಇಲ್ಲಿ? n-1 into n ಡಿವೈಡೆಡ್ ಬೈ ಏನು ಬರುತ್ತೆ ಸ್ಟೂಡೆಂಟ್ಸ್? 2 ಬರುತ್ತೆ. ಅರ್ಥ ಆಗ್ತಿದ್ಯಾ? ನಾವು b is equal to ಏನಂತ ಗೊತ್ತಿದೆ ನನಗೆ? a into r power n-1 ಅಂತ ಗೊತ್ತಿದೆ. b is what students? a into r power n-1. ಹಾಗಾದ್ರೆ ಇದರಲ್ಲಿ r ವ್ಯಾಲ್ಯೂ ತಿಳ್ಕೊಬೋದಲ್ವಾ ನಾನು? ರೈಟ್, ಸೊ ಲೆಟ್ ಮೀ ಡೂ ಒನ್ ಥಿಂಗ್. ಲೆಟ್ ಮೀ ಕನ್ವರ್ಟ್ ದಿಸ್ ಇಂಟು ದಿಸ್ ಪರ್ಟಿಕ್ಯುಲರ್ ಫಾರ್ಮ್. a power n ಇಂಟು r ಪವರ್ ನೋಡಿ n-1 ಬರ್ಕೊಳ್ತೀನಿ. ಹೋಲ್ ಪವರ್ ಏನು ಬರೀತೀನಿ ಸ್ಟೂಡೆಂಟ್ಸ್? n/2 ಅಂತ ಬರೀತೀನಿ. ಓಕೆ, ಸೊ ವೈ ಐ ವಿಲ್ ಡೂ ಲೈಕ್ ದಿಸ್? ಯು ವಿಲ್ ಗೆಟ್ ಟು ನೋ ಸ್ಟೂಡೆಂಟ್ಸ್. ಲೆಟ್ ಮೀ ಕಾಲ್ ದಿಸ್ ಆಸ್ ಈಕ್ವೇಷನ್ 1. ಸೊ ಈಕ್ವೇಷನ್ 1 ಅಂತ ಕನ್ಸಿಡರ್ ಮಾಡ್ತೀನಿ. ಹಾಗಾದ್ರೆ ಫ್ರಮ್ 1 ಏನಂತ ಬರೆಯೋಣ ಇದರಲ್ಲಿ? b ಈಕ್ವಲ್ಸ್ ಏನಂತ ಇದೆ? a ಇಂಟು r ಪವರ್ n-1. ವಾಟ್ ಈಸ್ r ಪವರ್ n-1 ಸ್ಟೂಡೆಂಟ್ಸ್? ಇಟ್ ಇಸ್ ನಥಿಂಗ್ ಬಟ್ b/a. ಈಗ ಗೊತ್ತಾಯ್ತಾ ಯಾಕೆ ಬರ್ದೆ ಅಂತ?
ಈಗ ಈ r power n minus 1 ನ b by a ಅಂತ ಬರೀಬೋದಾ? ರೈಟ್. ಸೊ ಲೆಟ್ ಮಿ ಕನ್ಸಿಡರ್ ದಿಸ್ ಆಸ್ ಈಕ್ವೇಶನ್ 2. ಸೊ ಇನ್ ದ ನೆಕ್ಸ್ಟ್ ಟರ್ಮ್, ಸೊ ಇಲ್ಲಿ p ಅಂತ ಇದೆ. ಸೊ ನೆಕ್ಸ್ಟ್ ಪೇಜ್ ಅಲ್ಲಿ ಬರೆಯೋಣ. therefore from 2 we have p is equal to ಏನಂತ ಇದೆ ಸ್ಟೂಡೆಂಟ್ಸ್, a power n into r power n minus 1 whole power ಏನಿದೆ n by 2 ಇದೆ. So now I know what is r power n minus 1. What is that students? b by a ಅಲ್ಲ. So b by a whole power n ಬಂತು, n by 2 ಬಂತು. So ಹಾಗಾದ್ರೆ ಇಲ್ಲಿ a power n divided by a power n by 2, and here what I got students, b power n by 2. What is a power n divided by a power n by 2? That is n by n minus 2 into b power n by 2. So it is nothing but students a power n by 2 into b power n by 2. ಹೌದಲ್ಲ? So this is nothing but ನೋಡಿ ab power n by 2. ರೈಟ್. ಸೊ ಹಾಗಾದ್ರೆ ನಾನೇನು ಮಾಡ್ತೀನಿ, ಅಬ್ಸರ್ವ್ ಮಾಡಿ. ವಾಟ್ ಐ ವಿಲ್ ಡೂ, ಪ್ಲೀಸ್ ಅಬ್ಸರ್ವ್ ಸ್ಟೂಡೆಂಟ್ಸ್. ಸೊ ಐ ವಿಲ್ ರೈಟ್ ಇಟ್ ಆಸ್ ಎ ಬಿ ಪವರ್ ಎನ್ ಹೋಲ್ ಪವರ್ 1 by 2 ಬರೀಬೋದಲ್ಲ ಈ ರೀತಿ. ಇಸ್ ಇಟ್ ರೈಟ್? ಸೊ ಈ ಕಡೆ ಏನು ಬಂದಿದೆ, ಪಿ ಬಂದಿದೆ. ಸೊ ನಾವು ವಾಟ್ ಐ ವಿಲ್ ಡೂ, ಐ ವಿಲ್ ಸ್ಕ್ವೇರ್ ಆನ್ ಬೋತ್ ಸೈಡ್ಸ್. ಸೊ ಇಫ್ ಐ ಸ್ಕ್ವೇರ್ ಆನ್ ಬೋತ್ ಸೈಡ್ಸ್ ಸ್ಟೂಡೆಂಟ್, ಆನ್ ಸ್ಕ್ವೇರಿಂಗ್ ಬೋತ್ ಸೈಡ್ಸ್ ವಿ ಗೆಟ್, on squaring both sides we get, so what we get students, ಇದರಲ್ಲಿ p square ಬರುತ್ತೆ which is equal to ab power n ಬರುತ್ತೆ. Hence proved. ಹೌದಲ್ಲ? So this is the required result. ಅರ್ಥ ಆಗಿದೆ ಎಲ್ಲರಿಗೂ? So this is what we wanted to prove students. ಅದನ್ನೇ ಪ್ರೂವ್ ಮಾಡಿ ಆಗಿದೆ ನಾನು ಇಲ್ಲಿ. Is that right? p square equals to what I got? ab whole power n. ಹಾಗಾದ್ರೆ let me move on to the next question. Yes. So insert two numbers between 3 and 81. So now students, we shall see the solution for this particular problem. ಇದರಲ್ಲಿ ಏನಂತ ಕೊಟ್ಟಿದ್ದಾರೆ, insert two numbers between 3 and 81 so that the resultant sequence is in GP ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ how to find this answer? ಸೊ ಇದರಲ್ಲಿ ಮೊದಲನೇದಾಗಿ we need to know what is the first term here students. A is the first term. Given A is the first term, that is A equals to 3 and B equals to what students, 81 ಅಂತ ಕೊಟ್ಟಿದ್ದಾರೆ. Between these two numbers, they are telling that they are inserting two numbers here. How many numbers they are inserting? Two numbers, so that the resulting sequence is in GP. ಇದು ಯಾವ ರೀತಿ ಪ್ರಾಬ್ಲಮ್ ಆಯಿತು ನೆನಪಿರ್ಬೋದು. ಬಿಗಿನಿಂಗ್ ಅಲ್ಲಿ ನಾನು ಹೇಳಿದ್ದೆ ನಿಮಗೆ ಇನ್ಸರ್ಷನ್ ಆಫ್ ಎನ್ ಜೋಮೆಟ್ರಿಕ್ ಮೀನ್ಸ್, ಇದ್ರ ಬಗ್ಗೆ ಹೇಳಿದ್ದೆ ಅಲ್ಲ. ಡು ರಿಮೆಂಬರ್ ದಿಸ್? ರೈಟ್. ಇನ್ಸರ್ಷನ್ ಆಫ್ ಎನ್ ಜೋಮೆಟ್ರಿಕ್ ಮೀನ್ಸ್ ಬಂದಾಗ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಆರ್, ಇದನ್ನು ಕೂಡ ಕೊಟ್ಟಿದ್ದಲ್ಲ ನಿಮಗೆ. ವಾಟ್ ವಾಸ್ ದ ವ್ಯಾಲ್ಯೂ ಆಫ್ ಆರ್ ಸ್ಟೂಡೆಂಟ್ಸ್? ಇಫ್ ಯು ವಾಂಟ್ ಯು ಕ್ಯಾನ್ ಚೆಕ್ ದೇರ್. ಇಟ್ ಇಸ್ ನಥಿಂಗ್ ಬಟ್ ಬಿ ಬೈ ಎ ಹೋಲ್ ಪವರ್ 1 by n plus 1. ರೈಟ್. ಸೊ ದಿಸ್ ಇಸ್ ವಾಟ್ ಐ ಗೇವ್. ನೆನಪಿರ್ಬೋದು ನಿಮಗೆ ಎ G1 G2 ಅಂಡ್ ಸೋ ಆನ್ ಅಪ್ ಟು ಬಿ ಅಂತ ಬರೆದಿದ್ದೆ. ರೈಟ್. ಸೊ ಬೇಕಾದ್ರೆ ತೋರಿಸೋಣ ಇದರಲ್ಲಿ. ಸೊ ಇದರಲ್ಲಿ ಸ್ಟೂಡೆಂಟ್ಸ್ ನಿಮಗೆ yes, coming to the very beginning insertion of the geometric means. ನೋಡಿ insertion of the geometric means ಇದರಲ್ಲಿ ನೆಕ್ಸ್ಟ್ ಮಾಡಬೇಕಾದ್ರೆ ಇದರಲ್ಲಿ r ವ್ಯಾಲ್ಯೂ ಕೊಟ್ಟಿದ್ದೆ b by a whole power 1 by n plus 1. This is what I gave. So using this students, now using this let me find the required answer here. So coming to this problem, we need to insert how many numbers? Two numbers. So that what I will do here is let G1 G2 be the two numbers between 3 and 81 such that the resulting sequence, what is the resultant sequence students? 3 G1 G2 81 is in GP. Right, is in GP. What is G1 students? So what is G1? G1 is nothing but A into R because it is officially second term now. Right. And what is G2? G2 is nothing but A into R square. But what is R value? R value nana gotagbekala. Right. So how to find this R value students? We know that R is equal to B by A whole power 1 by n plus 1. Right. So what is n value students? ಇಲ್ಲಿ ಎಷ್ಟು values insert ಮಾಡ್ತಾ ಇದ್ದೀನಿ? 2 values. So n is equal to 2. So ಹಾಗಾದ್ರೆ therefore R is equal to B. What is B students? 81 divided by 3 and 1 by 3 ಬರುತ್ತೆ. So it is nothing but 27 power 1 by 3 which is 3 cube whole power 1 by 3. Therefore we get R is equal to 3 students. R is equal to ಏನು ಬಂತು ನಂಗೆ ಇದರಲ್ಲಿ? 3 ಅಂತ ಬಂತು. Right. Therefore I can get the values of G1 and G2. Therefore students, therefore G1 equals to A into R. A is already 3, the first term. Howdala? R is what students? Now 3, that is nothing but 9. And now, that is nothing but 9. And G2 is nothing but AR square, which is officially the third term now. So 3 into, A into R square alva idu. Sorry for the inconvenience. This is A into R square. Therefore I get 3 into 3 square, which is nothing but students 3 into 9, which is equal to 27. Therefore the terms,
Yeah. So what are the terms, students? Therefore, 3, 9, 27, 81 is in GP, and 9, 27 are the terms, are the two numbers which are inserted between 3 and 81. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? Got it? Okay. So let me move on to the next problem. So this is one more important problem. One more very important problem, students. ಈ ಪ್ರಾಬ್ಲಮ್ ನ ತುಂಬಾ ಸಲ ಎಕ್ಸಾಮ್ ಕೇಳಿದ್ದಾರೆ. ಸೊ ಇದನ್ನ ಏನಂತ ಹೇಳಿದ್ದಾರೆ ಇಲ್ಲಿ, ಫೈಂಡ್ ದ ವ್ಯಾಲ್ಯೂ ಆಫ್ n so that students this may be the geometric mean between a and b. So this is the geometric mean between a and b ಅಂತ ಕೊಟ್ಟಿದ್ದಾರೆ. Okay. So ನನಗೆ ಗೊತ್ತಿದೆ students, if g is the geometric mean, if g is the geometric mean if g is the geometric mean between a and b, if g is the geometric mean between a and b, then students g is equal to ಏನಂತ ಬರೀತೀವಿ ನಾವು, root ab ಅಂತ ಬರೀತೀವಲ್ವಾ. g is equal to root ab. This is what we do. So g is equal to root ab ಆಯಿತು. Instead of g, what is given, students? This term is given. So what happens here? a power n plus 1 plus b power n plus 1, a power n plus 1 and here power b and plus b power n plus 1 divided by a power n plus b power n equals to ಏನಂತ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್, root ab ಅಂತ ಕೊಟ್ಟಿದ್ದಾರಲ್ಲ. What is that they are asking us to find? They are asking us to find the value of n. ಏನು ಬೇಕು ನನಗೆ ಇದರಲ್ಲಿ? n value ಬೇಕು. Then it means that I need to solve this and find the n value. So what I shall do now, there is root here, so square root ಇದೆ. So let me square on both sides so that I can eliminate the square root. So on squaring both sides, students, on squaring both sides, yes, on squaring both sides, what we get here, on squaring both sides, yes, on squaring both sides, we get, yes, so on squaring both sides, we get a power n plus 1 plus b power n plus 1 whole square divided by a power n plus b power n whole square, and here we get, students, a into b, right? So let me cross multiply this and simultaneously let me take a plus b whole square form. So a plus b whole square form bantu antandre ಏನಾಗುತ್ತೆ ಇದು, a power n plus 1 whole square plus b power n plus 1 whole square plus 2 into a power n plus 1 into b power n plus 1. Okay, and here I get a power n into a into b, and here a power n whole square ಇದೆ. So a power n whole square. Okay, so then plus b power n whole square and then plus 2 into a power n into b power n. This is what we got. So we know our rule, students. ನಮಗೆ ಒಂದು ರೂಲ್ ಗೊತ್ತಿದೆ. The rule is x power m whole power n is nothing but x power m into n. ಸೊ ಈ ರೂಲ್ನ ಯೂಸ್ ಮಾಡಿದ್ರೆ ನಾನು ಇಲ್ಲಿ ಏನು ಬರುತ್ತೆ ನನಗೆ, ಐ ಗೆಟ್ a power 2 into n plus 1, right, plus b power 2 into n plus 1, right, plus 2 into a power n plus 1 plus into b power n plus 1. And here, students, ab into here I get a power 2n plus b power 2n plus 2 into a power n into b power n. ಹೌದಲ್ಲ, right? So now what I can do here, I can write it like this, 2n plus 2 and plus b power 2n plus 2 and here 2 into a power n plus 1 into b power n plus 1. And now let me multiply ab to the inside terms. So ಹಾಗಾದ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್, ಇಲ್ಲಿ a power, ಇಲ್ಲೊಂದು a ಇದೆ, ಇಲ್ಲಿ a power 2n ಇದೆ, a power a into a power 2n ಏನಾಗುತ್ತೆ, a power 2n plus 1 ಆಗುತ್ತೆ, ಇನ್ನೊಂದು b ಇದೆ, b ನ ಹಂಗೆ ಇಡ್ತೀನಿ. ಈಗ b power 2n multiplied with b ಏನಾಗುತ್ತೆ ಸ್ಟೂಡೆಂಟ್ಸ್, b power 2n plus 1 ಬರುತ್ತೆ, ಹೌದಲ್ಲ, into what, into a, is that right? ಹಾಗಾದ್ರೆ plus 2 into ಇಲ್ಲೊಂದು a ಇದೆ, ಇಲ್ಲಿ a power n ಇದೆ, ಏನಾಗುತ್ತೆ, a power n plus 1 and now b power ಅದೇ ರೀತಿ n plus 1 ಆಗುತ್ತೆ. So if you observe here, both left hand side and right hand side I have got this term. So ಈ term ಇದೆ ಅಲ್ಲ, so I can easily cancel this, right? Now if I proceed further, students, if I proceed further, ನೋಡಿ ನಾನೇನು ಮಾಡ್ಬೋದು ಇಲ್ಲಿ, a power 2n plus 2 here minus ಈ ಟರ್ಮ್ ತರ್ತೀನಿ ಸ್ಟೂಡೆಂಟ್ಸ್, ಏನು ಬರುತ್ತೆ ಇಲ್ಲಿ, a power 2n plus 1 into b. ಹೌದಾ? ಸೊ ನನ್ನ ಕನ್ವೀನಿಯನ್ಸ್ಗೋಸ್ಕರ ಇನ್ಸ್ಟೆಡ್ ಆಫ್ ರೈಟಿಂಗ್ ದಿಸ್ a power 2n plus 2, what I will do here is I will write it as a power 2n plus 1 into a. ಮಾಡ್ಬೋದಲ್ಲ, right? It is nothing but basis same, the power added, then I get the previous term. Now similarly ಇಲ್ಲಿ ಏನು ಟರ್ಮ್ ಇದೆ ಆ ಟರ್ಮ್ನ ಏನಂತ ಬರೀತೀನಿ ನಾನು, b power 2n plus 1 into b ಮೈನಸ್ ಇಲ್ಲಿರೋ ಟರ್ಮ್ನ ಈ ಕಡೆಗೆ ತಗೊಬರ್ತೀನಿ. ಹಾಗಾದ್ರೆ ಏನು ಬರುತ್ತೆ ಸ್ಟೂಡೆಂಟ್ಸ್, b power 2n plus 1 into a which is equal to, ನೋಡಿ
ಇಲ್ಲೋರ ಟರ್ಮ್ ಎಲ್ಲ ಈ ಕಡೆಗೆ ತಂದ್ಬಿಟ್ಟೆ, ಉಳ್ಕೊಂಡಿರೋದೇನು 0 ಅಲ್ಲ, ರೈಟ್. ಸೊ ಹಿಯರ್ ಐ ಗೆಟ್ 0. Now what I will do here is I will take a power 2n plus 1. Okay, and then what I can do students here, ಎರಡು ಕಡೆ ಕಾಮನ್ ತಗೊಂಡೆ a minus b ಬಂತು, and now ಇಲ್ಲಿ ಮೈನಸ್, ಸೊ ಪ್ಲಸ್ ಅಂತ ತಗೋಣ, b power 2n plus 1 ಕಾಮನ್ ತಗೊಂಡ್ರೆ ಇಲ್ಲೇನು ಬಂತು ಸ್ಟೂಡೆಂಟ್ಸ್, b minus a ಬಂತು, ವಿಚ್ ಇಸ್ ಈಕ್ವಲ್ ಟು 0. ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ a minus b ಇದೆ, ಇಲ್ಲಿ b minus a ಇದೆ. ಸೊ ಎರಡೂ ಕಡೆ a minus b ಆಗ್ಬೇಕಂದ್ರೆ ಏನು ಮಾಡ್ಬೇಕು, ಇಲ್ಲಿ ಮೈನಸ್ ಕಾಮನ್ ತಗೊಳ್ತೀನಿ. ಸೊ ಆಗ ಏನಾಗುತ್ತೆ ಸ್ಟೂಡೆಂಟ್ಸ್, ಇದು a minus b ಆಗುತ್ತಾ? ಸೊ ವಾಟ್ ಐ ಗೆಟ್ ಹಿಯರ್, a power 2n plus 1 into a minus b, and here minus b power 2n plus 1 into a minus b equals to 0. So a minus b ಕಾಮನ್ ತಗೊಳ್ಳಿ ಈಗ. ಸೊ a minus b ಕಾಮನ್ ತಗೊಂಡ್ರೆ ಏನು ಬರುತ್ತೆ ಸ್ಟೂಡೆಂಟ್ಸ್, a minus b into a power 2n plus 1 minus b power 2n plus 1 equals to 0. ಅದೆಲ್ಲ ಇರೋದು ನನ್ನ ಹತ್ರ ಇಲ್ಲಿ, ರೈಟ್. a power 2n plus 1 minus b power 2n plus 1. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ನೆಕ್ಸ್ಟ್ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದಾಗ ಏನು ಗೊತ್ತಾಗುತ್ತೆ, ಸೊ a minus b cannot be equal to 0. ಸೊ ದಿಸ್ ಟರ್ಮ್ is equal to 0 ಅಂತ ತಗೊಂಡ್ರೆ a power 2n plus 1 minus b power 2n plus 1 equals to 0. Therefore a power 2n plus 1 is equal to b power 2n plus 1. So let me shift this to downside. So a by a power 2n plus 1 divided by b power 2n plus 1 equals to ಏನು ಬರುತ್ತೆ ಸ್ಟೂಡೆಂಟ್ಸ್, 1 ಬರುತ್ತಲ್ಲ. ಇಫ್ ಐ ಡಿವೈಡ್ ದ ಹೋಲ್ ಇಕ್ವೇಷನ್ ಬೈ b power 2n plus 1, ಸೊ ಹಾಗಾದ್ರೆ ಇದರಲ್ಲಿ a by b ಬರುತ್ತೆ, ಹೋಲ್ ಪವರ್ ಏನು ಬರುತ್ತೆ, 2n plus 1 equals to 1. So now instead of 1 students, what I will do, I will write it as a by b whole power 0. ಯಾಕೆ ಈ ರೀತಿ ಬರ್ಕೊಂಡೆ, ಯಾಕಂದ್ರೆ a by b whole power 0 is nothing but 1. ಸೊ ಎರಡೂ ಕಡೆ ಏನಾಗಿದೆ ಸ್ಟೂಡೆಂಟ್ಸ್, ನನಗೀಗ ದ ಬೇಸ್ ಇಸ್ ಸೇಮ್, therefore the powers can be equated. ಸೊ ಪವರ್ಸ್ ಈಕ್ವೇಟ್ ಮಾಡಿದ್ರೆ ಏನು ಬರುತ್ತೆ, 2n plus 1 equals to 0 ಬರುತ್ತೆ. n is equal to ಏನಾಯಿತು, -1/2 ಬಂತು. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್. ಅರ್ಥ ಆಗಿದೆ ಅಲ್ಲ ಎಲ್ಲರಿಗೂ, ರೈಟ್? ಓಕೆ, ನೌ ಲೆಟ್ ಮಿ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಇದರಲ್ಲಿ ದ ಸಮ್ ಆಫ್ ಟೂ ನಂಬರ್ಸ್ is 6 times their geometric mean. The sum of two numbers is 6 times their geometric mean. Okay, 6 times their geometric mean. Show that the numbers are in the ratio 3 plus 2 root 2 is to 3 minus 2 root 2. So sum of two numbers anta kodta idare. So let me take the two numbers to be a and b. Let a and b be two numbers. Let a and b be two numbers. Let a and b be two numbers such that okay, g is equal to root ab. G is equal to ಏನಿದೆ, root ab ಇದೆ, because g is the geometric mean. Okay, so g is equal to root ab is the geometric mean. ಅರ್ಥ ಆಗ್ತಿದ್ಯಾ? ಓಕೆ, ಸೊ g is nothing but the geometric mean. ಸೊ ಇಲ್ಲೇನು ಕೊಟ್ಟಿದ್ದಾರೆ ಈಗ, the sum of two numbers is 6 times the geometric mean. Given ಏನು ಕೊಟ್ಟಿದ್ದಾರೆ ಸ್ಟೂಡೆಂಟ್, sum of two numbers. So if I add this, they are telling that 6 times the geometric mean, g, 6 into g. So it is nothing but a plus b is equal to 6 times the root ab, right? So ಈಗ ನಾನು ಏನು ಮಾಡ್ಬೋದು, square on both sides ಮಾಡ್ಬೋದಾ? So let me do that. So let me call this as first equation 1, and a plus b whole square is nothing but students 36 into ಏನು ಬರುತ್ತೆ ಇದರಲ್ಲಿ, ab ಬರುತ್ತೆ, 36 into ab. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ನಾವು ವಿ ನೋ ಅ ರೂಲ್, ಒಂದು ರೂಲ್ ಗೊತ್ತಿದೆ ನನಗೆ. ಇದರಲ್ಲಿ ಏನು ಬೇಕು, ವಾಟ್ ಐ ನೀಡ್ ಟು ಫೈಂಡ್, ಫಸ್ಟ್ ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಸೊ ಈ ಪ್ರಾಬ್ಲಮ್ ಅಲ್ಲಿ ಏನು ಫೈಂಡ್ ಔಟ್ ಮಾಡ್ಬೇಕು ಸ್ಟೂಡೆಂಟ್ಸ್ ನಾನು, ಸೊ ಐ ನೀಡ್ ಟು ಟೇಕ್ ದ ರೇಷಿಯೋ ಆಫ್ ದಿಸ್, ಅಂದರೆ a by b ಬರಬೇಕು ನನಗೆ, a by b ಫೈಂಡ್ ಔಟ್ ಮಾಡಬೇಕು. ದಿಸ್ a by b ವ್ಯಾಲ್ಯೂ ಶುಡ್ ಬಿ ದಿಸ್ ಸ್ಟೂಡೆಂಟ್ಸ್. ಓಕೆ, ಸೊ ನಾವೇನಂತ ತೋರಿಸ್ಬೇಕು ಇದರಲ್ಲಿ, ಟು ಶೋ ದಟ್ a by b is equal to what, 3 plus 2 root 2 divided by 3 minus 2 root 2. This is what I need to show. ಹಾಗಾದ್ರೆ ಮೊದಲನೇದಾಗಿ ಏನು ಬೇಕು ನನಗೆ, a ಮತ್ತೆ b ವ್ಯಾಲ್ಯೂ ಬೇಕಲ್ವಾ? ಸೊ a ಮತ್ತೆ b ವ್ಯಾಲ್ಯೂ ಬೇಕು. ಆಲ್ರೆಡಿ ನನಗೆ ಇಲ್ಲಿ a plus b ಸಿಕ್ಕಿದೆ, ಹೌದಾ? ಈಗ ಏನು ಸಿಗ್ಬೇಕು ಸ್ಟೂಡೆಂಟ್ಸ್, ನನಗೆ a minus b ಸಿಗಬೇಕು. ಅರ್ಥ ಆಗ್ತಿದೆಯಾ? a plus b ಮತ್ತೆ a minus b ಸಿಕ್ಕಿದ್ರೆ ಮುಗೀತು, ವಿ ಕ್ಯಾನ್ ಫೈಂಡ್ a ವ್ಯಾಲ್ಯೂ ಅಂಡ್ b ವ್ಯಾಲ್ಯೂ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಸೊ ಈ ರೀತಿ ತೋರಿಸ್ಬೇಕು. ಇದು ತೋರಿಸ್ಬೇಕಂದ್ರೆ ಏನು ಬೇಕು ನನಗೆ, a ಮತ್ತೆ b ವ್ಯಾಲ್ಯೂ ಬೇಕು. ಸೊ a ಮತ್ತೆ b ವ್ಯಾಲ್ಯೂ ಬೇಕು ಅಂತಂದ್ರೆ ಆಲ್ರೆಡಿ ನನಗೆ a plus b ಸಿಕ್ಕಿದೆ. ಈಗ ನನಗೆ ಏನು ಬೇಕು ಮತ್ತೆ, a minus b. So a minus b ಹೇಗೆ ಸಿಗುತ್ತೆ, how to find the a minus b value? So we know that. So what we know students, we know that a minus b whole square is equal to a plus b whole square minus 4ab. ಗೊತ್ತಲ್ವಾ ಇದು ನನಗೆ, a minus b whole square is equal to a plus b whole square minus 4ab. ಇದು ಗೊತ್ತಿದೆ ಅಲ್ಲ ಸ್ಟೂಡೆಂಟ್ಸ್? ಸೊ ಆಲ್ರೆಡಿ ನನಗೆ a plus b whole square ವ್ಯಾಲ್ಯೂ ಗೊತ್ತಿದೆ. ವಾಟ್ ಈಸ್ a plus b whole square ಸ್ಟೂಡೆಂಟ್ಸ್?
36ab na, right? So already I know that this is 36ab. So this value is equal to 36ab, and here I got minus 4ab. So here what I get, students, 32 into ab. What is this? This is your a minus b whole square. So hagadre what is a minus b, students? A minus b is nothing but root of 32 into root ab. What is root 32? What is root 32, students? Root 32 is nothing but 16 into 2, right? So here I get, yes, 16 into 2. So hagadre students ಏನು ಸಿಗುತ್ತೆ ನನಗೆ? Yeah, I get 16 into 2, which is nothing but 4 into root 2. ಹೌದಲ್ಲ? ರೈಟ್. ಹಾಗಾದ್ರೆ ಇಲ್ಲೇನು ಬರುತ್ತೆ ನನಗೆ? I get 4 into root 2 into root ab, and here this is a minus b. So this is your second equation. ನೋಡಿ, ಫಸ್ಟ್ ಇಕ್ವೇಶನ್ ಏನು ಬಂದಿದೆ ಸ್ಟೂಡೆಂಟ್ಸ್? a plus b is equal to 6 into root ab, and ಈಗ a minus b ಏನು ಬಂದಿದೆ? 4 into root 2 into ab. Therefore equation 1 plus equation 2. So what I get here? 2a ಬರುತ್ತೆ, ರೈಟ್? b ಮತ್ತೆ ಅಲ್ಲಿ ಪ್ಲಸ್ b ಇದೆ, ಇಲ್ಲಿ ಮೈನಸ್ b ಇದೆ, ಕ್ಯಾನ್ಸಲ್ ಆಗುತ್ತೆ. ಸೊ ಐ ಗೆಟ್ ಹಿಯರ್ 6 root ab, ರೈಟ್, ಪ್ಲಸ್ 4 into root 2 into root ab. ಸೊ ಏನು ಮಾಡ್ಬೋದು ಸ್ಟೂಡೆಂಟ್ಸ್? ಇದರಲ್ಲಿ root ab ಕಾಮನ್ ತಗೋಬಹುದು, ಹೌದಾ? ಅಷ್ಟೇ ಅಲ್ಲ, 2 ಕೂಡ ಕಾಮನ್ ತಗೊಳ್ತೀರಾ. ಸೊ ಅಗೇನ್ ಐ ಕ್ಯಾನ್ ಟೇಕ್ 2 ಆಲ್ಸೋ ಕಾಮನ್ ಹಿಯರ್, ರೈಟ್? ಸೊ 2 ಕೂಡ ಕಾಮನ್ ತಗೋಬಹುದು. ಸೊ 2 ಮತ್ತೆ ರೂಟ್ ಎ ಬಿ ಕಾಮನ್ ತಗೊಂಡ್ರೆ ಇಲ್ಲಿ ಉಳ್ಕೊಳ್ಳೋದೇನು? 3 ಅಲ್ಲ, 3 ಉಳ್ಕೊಳ್ಳೋದು ಇದರಲ್ಲಿ, ರೈಟ್? ಪ್ಲಸ್ ಆಲ್ರೆಡಿ ಒಂದು 2 ಹೋಗಿದೆ ಸ್ಟೂಡೆಂಟ್ಸ್, ಏನು ಬಂತು? 2 root 2 ಬಂತಲ್ಲ. ಸೊ ದಿಸ್ ಇಸ್ ಯುವರ್ 2a, ರೈಟ್? ವಾಟ್ ಈಸ್ a, ಸ್ಟೂಡೆಂಟ್ಸ್? a is nothing but root ab, and here 3 plus 2 root 2. ಆಲ್ಮೋಸ್ಟ್ ವ್ಯಾಲ್ಯೂ ಹತ್ತತ್ರ ಬರ್ತಿದೆಯಲ್ಲ. ಲೆಟ್ ಮಿ ಕಾಲ್ ದಿಸ್ ಆಸ್ equation 3, ರೈಟ್? ನೌ what I need to do, students, so a ಗೆ ನಾನೀಗ, so now what I did 1 plus 2 ಅಲ್ಲ. So now we shall do 1 minus 2. Now students, let us consider equation 1 minus equation 2. ಅಲ್ಲಿ a plus b ಇದೆ, ಇಲ್ಲೇನಿದೆ? a minus b ಇದೆ, ಹೌದಲ್ಲ? ಸೊ ಹಾಗಾದ್ರೆ ಏನು ಬರುತ್ತೆ ಸ್ಟೂಡೆಂಟ್ಸ್? ಇಲ್ಲಿ a plus b minus a minus b, which is equal to students. So let me erase this for our convenience. So ಹಾಗಾದ್ರೆ ಇಲ್ಲಿ, yeah, so there we got 6 into root ab, right, minus 4 root 2 into root ab. So ಇದರಲ್ಲಿ ಏನಾಗುತ್ತೆ? a plus b minus a plus b, right, which is equal to, ಇದರಲ್ಲಿ ಏನೇನು ಕಾಮನ್ ತಗೋಬಹುದು ಸ್ಟೂಡೆಂಟ್ಸ್? 2 ಕಾಮನ್ ತಗೋಬೋದಾ? ರೂಟ್ ಎ ಬಿ ಕಾಮನ್ ತಗೋಬೋದಾ? ಇದರಲ್ಲಿ ಏನು ಉಳ್ಕೊಳ್ತು? 3 ಉಳ್ಕೊಳ್ತು. ಇದರಲ್ಲಿ ಮೈನಸ್ 2 root 2 ಉಳ್ಕೊಳ್ತು. ಸೊ what we get here? 2b ಸಿಗುತ್ತೆ, which is equal to 2 into root ab, and we get here 3 minus 2 root 2, right? Therefore b equals to, what I got students? root ab into 3 minus 2 root 2. ಅರ್ಥ ಆಗ್ತಿದ್ಯಾ? Okay, therefore what I wanted students, therefore a by b is equal to, so it is root ab, and here we get 3 plus 2 root 2, and now students illi root ab divided by 3 minus 2 root 2. So root ab cancels, so we get 3 plus 2 root 2 divided by 3 minus 2 root 2. So this is the required answer. ಅರ್ಥ ಆಗ್ತಿದ್ಯಾ? So a by b is equal to 3 plus 2 root 2 divided by 3 minus 2 root 2. So this is the required answer, students, and we got the ratio. Did you get it? Okay. So let me move on to the next problem. So this problem, students, let me give this hint, and you can try this problem on your own based on the previous type. ಮುಂಚೆ ಏನು ಮಾಡಿದ್ದೆ ಅದೇ ರೀತಿ ಬರುತ್ತೆ ಇದು ಕೂಡ. So ಇದರಲ್ಲಿ ಏನು ಕೊಟ್ಟಿದ್ದಾರೆ? a is the geometric mean and a is the arithmetic mean and g is the geometric mean. Okay na? So we need first any two numbers. So let us take the two numbers. Let small a and small b be two numbers such that capital A equals to a plus b by 2, okay, and capital G equals to root ab. ಅರ್ಥ ಆಗ್ತಿದ್ಯಾ? ಸೊ ಇದರಲ್ಲಿ ಏನಾಗುತ್ತೆ ನನಗೆ? we get a plus b equals to 2 into a, right, and ಇದರಲ್ಲಿ ಸ್ಟೂಡೆಂಟ್ಸ್ ಏನಾಗುತ್ತೆ? ab is equal to g square. ab is equal to ಏನು ಬರುತ್ತೆ? g square ಬರುತ್ತೆ. ದಿಸ್ ಇಸ್ ವಾಟ್ ಐ ಗಾಟ್. ಸೊ ಈಗ ನನಗೆ ಇಲ್ಲಿ a plus b is equal to 2a ಸಿಕ್ತು. ನನಗೇನು ಬೇಕು ಸ್ಟೂಡೆಂಟ್ಸ್? ಈಗ ಏನಂತ ಹೇಳ್ತಾ ಇದ್ದಾರೆ? ಪ್ರೂವ್ ದಟ್ ದ ನಂಬರ್ಸ್ ಆರ್ ಇನ್ ದಿಸ್ ಫಾರ್ಮ್. ಯಾವ ಫಾರ್ಮ್ ಅಲ್ಲಿ ಇದೆ? a plus or minus a plus g into a minus b. ಅಂದ್ರೆ ನಾನೇನು ತೋರಿಸ್ಬೇಕು ಸ್ಟೂಡೆಂಟ್ಸ್ ಇಲ್ಲಿ? ಟು ಶೋ ದಟ್ a is equal to ಏನಂತ ತೋರಿಸ್ಬೇಕು? ಕ್ಯಾಪಿಟಲ್ a plus root of a square minus g square. ಯಾಕೆ a plus g into a minus g ಅಂದ್ರೆ a square minus g square, and b ಅಂದ್ರೆ ಏನಾಗುತ್ತೆ? a minus root of a square minus g square. This is what I need to show. ಅರ್ಥ ಆಗ್ತಿದ್ಯಾ? ಅಂದ್ರೆ ಮೇನ್ ಆಗಿ ಏನು ಬೇಕು ನನಗೆ? ಇದರಲ್ಲಿ a ಮತ್ತೆ b ವ್ಯಾಲ್ಯೂ ಬೇಕಲ್ವಾ, ರೈಟ್? ಪ್ರೀವಿಯಸ್ ಪ್ರಾಬ್ಲಮ್ ರೀತಿನೇ ಇಲ್ಲೂ ಕೂಡ a ಮತ್ತೆ b ವ್ಯಾಲ್ಯೂ ಬೇಕು, ರೈಟ್? ಅದ್ರಲ್ಲಿ ರೇಷಿಯೋ ಕೇಳಿದ್ರು, ಇಲ್ಲಿ ಜಸ್ಟ್ ನಂಬರ್ಸ್ ಕೇಳಿದಾರೆ ಅಷ್ಟೇ.
ಅರ್ಥ ಆಗ್ತಿದ್ಯಾ? ಸೊ ಹಾಗಾದ್ರೆ ಹೇಗೆ ಎ ಮತ್ತೆ ಬಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು? ಹೌ ಟು ಫೈಂಡ್ ದ ಸ್ಮಾಲ್ ಎ ಅಂಡ್ ಸ್ಮಾಲ್ ಬಿ ವ್ಯಾಲ್ಯೂ? ವೆರಿ ಸಿಂಪಲ್ ಸ್ಟೂಡೆಂಟ್ಸ್. ಸೊ ಇದರಲ್ಲಿ ಎ ಪ್ಲಸ್ ಬಿ ಸಿಕ್ಕಿದ್ಯಾ? ಈಗೇನು ಬೇಕು ನನಗೆ? ಎ ಮೈನಸ್ ಬಿ ಸಿಕ್ಕಬೇಕು ಲೈಕ್ ದ ಪ್ರೀವಿಯಸ್ ಒನ್. ಅವ್ರು ಏನು ಮಾಡ್ತೀನಿ ಸ್ಟೂಡೆಂಟ್ಸ್ ಇಲ್ಲಿ? ಲೆಟ್ ಮಿ ಸ್ಕ್ವೇರ್ ದಿಸ್ ಆನ್ ಬೋತ್ ಸೈಡ್ಸ್. ಸೊ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಸೊ ಲೆಟ್ ಮಿ ರೈಟ್ ಇನ್ ದ ಡಿಫರೆಂಟ್ ಇಂಗ್. ಸೊ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಟು, therefore ಎ ಪ್ಲಸ್ ಬಿ whole square equals to 4a square. ಹೌದಲ್ಲ? So let me call this as equation 1. So a plus b whole square already ಸಿಕ್ಕಿದೆ ಸ್ಟೂಡೆಂಟ್ಸ್. Therefore let us consider, therefore ಇಲ್ಲಿ ಬರೆಯೋಣ. So we know that, so what we know students, we know that a minus b whole square is equal to a plus b whole square, a plus b whole square minus 4ab. ಹೌದಲ್ಲ? So a plus b whole square already ವ್ಯಾಲ್ಯೂ ಗೊತ್ತಿದೆ, that is 4a square. And what is AB students? AB and already ಗೊತ್ತಿದೆ G square anta. So I can write here 4 into G square. So what I can do here, I can take 4 common and then I can write here A square minus G square. Right? So what is this? This is A minus B whole square. But ನನಗೆ ಬೇಕಾಗಿರೋದೇನು? A minus B ಅಲ್ಲ. So A minus B ಏನಾಗುತ್ತೆ? 2 into root of A square minus G square. Right? What is A square minus G square? It is A plus G into A minus G. ಹೌದಲ್ಲ? So ನೋಡಿ ಈಗ A plus B ಬಂತು, ಇಲ್ಲಿ A minus B ಬಂತು. So now let me call this as equation 2. So let me continue further students. Equation 1 plus equation 2. So ಏನು ಬರುತ್ತೆ ಸ್ಟೂಡೆಂಟ್ಸ್? ಇಲ್ಲಿ 2a ಬರುತ್ತೆ, ರೈಟ್? ಸೊ 2a ಬರುತ್ತೆ and ಇದರಲ್ಲಿ ಏನಿದೆ? What I have got students? I have got here, a plus b is nothing but 2a ಅಲ್ಲ? A plus b is nothing but 2a. So first equation is nothing but 2a ಬರುತ್ತೆ. ಸೆಕೆಂಡ್ ಇಕ್ವೇಷನ್ ಏನು ಬರುತ್ತೆ ಸ್ಟೂಡೆಂಟ್ಸ್? ಪ್ಲಸ್ ರೂಟ್ ಆಫ್ a square minus g square. ನೋಡಿ ಮತ್ತೆ ಇಲ್ಲಿ 2 ಇದೆ ಅಲ್ಲ, ರೈಟ್? ಸೊ 2 into root of a square minus g square. Is that right? ಅದೇ ಎಲ್ಲ ಬಂದಿರೋದು ನನ್ನ ಹತ್ರ ನೋಡಿ, 2 into root of a square minus g square. ಸೊ ಹಾಗಾದ್ರೆ ನನಗೆ ಇದರಲ್ಲಿ a is equal to, ಎರಡು ಕಡೆ 2 ಇದೆ, ಕ್ಯಾನ್ಸಲ್ ಆಗುತ್ತೆ, a plus root of a square minus g square ಬಂತಲ್ಲ ನನಗೆ ಮೊದಲನೇದು. ಸೊ ಐ ಗಾಟ್ a value students, right? Now what I need to do? Equation 1 minus equation 2. So therefore I get 2b equals to 2a minus 2 into root of a square minus g square. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಏನಾಗುತ್ತೆ? ಬಿ ಇಸ್ ಈಕ್ವಲ್ ಟು ಎ ಮೈನಸ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಜಿ ಸ್ಕ್ವೇರ್. ಅರ್ಥ ಆಗ್ತಿದ್ಯಾ? therefore ಐ ಗಾಟ್ ಬೋತ್ ದ ನಂಬರ್ಸ್, ರೈಟ್? ಸೊ ಇದೆಲ್ಲ ಸಿಕ್ಕಿದ್ ನನಗೆ. ಯಾಕೆ ಈ ರೀತಿ ಬರದೆ? ಯಾಕಂದ್ರೆ ಇಲ್ಲಿ ನೋಡಿ ಪ್ಲಸ್ ಆರ್ ಮೈನಸ್ ಇದೆ. ಪ್ಲಸ್ ಆರ್ ಮೈನಸ್ ಅಂದ್ರೆ ಏನು? ಒಂದು ಪ್ಲಸ್ ಬರುತ್ತೆ, ಇನ್ನೊಂದು ಮೈನಸ್ ಬರುತ್ತೆ. ಸೊ ಐ ಫೌಂಡ್ ಬೋತ್ ದ ನಂಬರ್ಸ್. ಅರ್ಥ ಆಗ್ತಿದ್ಯಾ ಸ್ಟೂಡೆಂಟ್ಸ್? ಎಸ್. ನೌ ವಿ ಶಾಲ್ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ದಟ್ ಇಸ್ ದ ಲಾಸ್ಟ್ ಪ್ರಾಬ್ಲಮ್ ರಿಕ್ವೈರ್ಡ್. ಇನ್ ಕೆಲವು ಪ್ರಾಬ್ಲಮ್ ನಾನೇ ಬಿಟ್ಟಿದ್ದೀನಿ, ಅವಶ್ಯಕತೆ ಇಲ್ಲ ಸ್ಟೂಡೆಂಟ್ಸ್, ನಿಮ್ಗೆ ಎಕ್ಸಾಮ್ ಪರ್ಪಸ್ಗೆ ಅವಶ್ಯಕತೆ ಇಲ್ಲ. And you know that time is very less. So ನಮಗೆ ಅದರಿಂದ ಇಂಪಾರ್ಟೆಂಟ್ ಆಗಿರೋ ಪ್ರಾಬ್ಲಮ್ಸ್ಗಳನ್ನ ಮಾತ್ರ ಮಾಡಿಸ್ತಾ ಇದ್ದೀನಿ. ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್. ಓಕೆ, ಸೊ ಈಗ ಇದರಲ್ಲಿ am and gm ಆಫ್ ರೂಟ್ಸ್ ಆಫ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್ ಆರ್ 8 and 5. ಓಕೆ, ಸೊ ಈಗ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ತಗೊಂಡ್ರೆ ರೂಟ್ ಸಿಗುತ್ತೆ, ಹೌದಾ? ಸೊ ಲೆಟ್ ಮೀ ಕನ್ಸಿಡರ್ ದೋಸ್ ಟೂ ರೂಟ್ಸ್. ಲೆಟ್ a and b be the roots of a quadratic equation. Okay na? Be the roots of a quadratic equation. ಅರ್ಥ ಆಗ್ತಿದ್ಯಾ? Let a and b be the roots of a quadratic equation. Got it? So ಹಾಗಾದ್ರೆ ಇದಕ್ಕೇನು ಕೊಟ್ಟಿದ್ದಾರೆ? and given arithmetic mean is equal to 8 and geometric mean is equal to 5. Okay, of a and b. ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ? ಅರ್ಥಮೆಟಿಕ್ ಮೀನ್ 8 ಅಂತ ಕೊಟ್ಟಿದ್ದಾರೆ, ಜೊಮೆಟ್ರಿಕ್ ಮೀನ್ 5 ಅಂತ ಕೊಟ್ಟಿದ್ದಾರೆ. ಯಾವ್ದ್ರದ್ದು? ಎ ಅಂಡ್ ಬಿದು. ಓಕೆನಾ? therefore ಏನಂತ ಹೇಳ್ಬೋದು ಸ್ಟೂಡೆಂಟ್ಸ್ ನಾನು? therefore a plus b by 2 equals to 8 ಅಂತ ಹೇಳ್ಬೋದು. ಅಂಡ್ ಜೊಮೆಟ್ರಿಕ್ ಮೀನ್ ಅಂದ್ರೆ ಏನು? ರೂಟ್ ಎ ಬಿ ಅಲ್ಲ, ರೂಟ್ ಎ ಬಿ ಈಕ್ವಲ್ಸ್ ಟು 5 ಅಂತ ಹೇಳ್ಬೋದು. therefore ಎ ಬಿ ಇಸ್ ಈಕ್ವಲ್ ಟು ಏನಂತ ಹೇಳ್ಬೋದು? 25 ಅಂತ ಹೇಳ್ಬೋದು. ಸೊ ಏನು ಕೇಳ್ತಿದ್ದಾರೆ ಈಗ? obtain the quadratic equation. ಓಕೆ, ಸೊ ನನಗೊಂದು ರೂಲ್ ಗೊತ್ತಿದೆ ಸ್ಟೂಡೆಂಟ್ಸ್. ವಿ ನೋ ಅ ರೂಲ್. ಇಫ್ ಎ ಅಂಡ್ ಬಿ, ನೀವು 10th ಅಲ್ಲಿ ಕಲ್ತಿರ್ತೀರಾ, ಇಫ್ ಎ ಅಂಡ್ ಬಿ ಆರ್ ರೂಟ್ಸ್ ಆಫ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್, then the quadratic equation is given by, or the roots, then the quadratic equation is given by, so this is the formula we use students. ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ ಅಂತಂದ್ರೆ x square minus a plus b into x plus a into b equals to 0. So this is the formula we use. Already a plus b value ಗೊತ್ತಿದೆ students. What is the value of a plus b here? So a plus b is nothing but, so ಇಲ್ಲಿ ಇದೆ a plus b ಏನಾಗುತ್ತೆ ಸ್ಟೂಡೆಂಟ್ಸ್? ಇದರಲ್ಲಿ 16 ಆಗುತ್ತೆ,
ಹೌದಾ? ಆ್ಯಂಡ್ ಎ ಬಿ ಏನಿದೆ ಇದರಲ್ಲಿ 25 ಇದೆ. ಸೊ ಲೆಟ್ ಮಿ ಯೂಸ್ ಬೋತ್ ಆಫ್ ದಿಸ್ ವ್ಯಾಲ್ಯೂಸ್. ಸೊ ಹಾಗಾದ್ರೆ ಏನು ಬರುತ್ತೆ ಇದರಲ್ಲಿ? Therefore, we get x square minus a plus b is what? 16 ಅಲ್ವಾ? 16 into x and ಇದರಲ್ಲಿ 25 ಬರುತ್ತೆ equals to 0. So this is the required answer. ಅರ್ಥ ಆಗಿದೆಯಲ್ಲ ಎಲ್ಲರಿಗೂ? ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್. ಹಾಗಾದ್ರೆ ಇಲ್ಲಿಗೆ ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ ಮುಗಿಯುತ್ತೆ. ಸೊ ವಿತ್ ದ ನೆಕ್ಸ್ಟ್ ಚಾಪ್ಟರ್, that is straight line, I will meet you once again students. Till that, take care, study well.